ಶುರುವಾತ್ ಮಾಡಿ. ಓಕೆ ಸರ್, ಓಕೆ ಸ್ಟಾರ್ಟ್ ಮಾಡ್ರಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಬಸವಾದಿ ಶರಣರನ್ನು ಸ್ಮರಿಸುತ್ತಾ ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆ 331 ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಹಾಗೂ ಅಕ್ಕನರಿಯು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಇಂದು ಶರಣೆ ಹನುಮಾಕ್ಷಿ ಗೋಗಿ, ಇತಿಹಾಸ ತಜ್ಞರು ಹಾಗೂ ಹಿರಿಯ ಸಂಶೋಧಕರು, ಧಾರವಾಡ, ಇವರ ತಂದೆ ಲಿಂಗೈಕ್ಯ ಚಂದಪ್ಪ ಭೀಮರಾಯ್ ಗೋಗಿ, ಚನ್ನಪಟ್ಟಣ, ಯಾದಗಿರಿ ಜಿಲ್ಲೆ ಇವರ ಸ್ಮರಣಾರ್ಥ ವಿಶೇಷ ದತ್ತಿ ಉಪನ್ಯಾಸವಾಗಿ ಲಕ್ಕನ ದಂಡೇಶ ವಿರಚಿತ ಶಿವತತ್ವ ಚಿಂತಾಮಣಿ, ತದನಂತರದಲ್ಲಿ ಸಾಮೂಹಿಕ ಚಿಂತನ ಸಂವಾದ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಜಿಜ್ಞಾಸುಗಳು ಪಾಲ್ಗೊಳ್ಳಬೇಕೆಂದು ಅರಿಕೆ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನು ನಡೆಸಿಕೊಡಲಿದ್ದಾರೆ ಶರಣರಾದ ಪ್ರಖ್ಯಾತ ಸಂಗೀತಗಾರರಾದ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಸರ್ ಅವರು. ಕರಗೆ ಸೇಯನ್ನ ಮನದ ಕಾಳಿಕೆಯ ಕಳೆಯ, ಕರಗೆ ಸೇಯನ್ನ ಮನದ ಕಾಳಿಕೆಯ ಕಳೆಯ, ವರೆ ಬಣ್ಣಕ್ಕೆ ತಂದೆನ್ನ ಪುಟವಿಕ್ಕೆ ನೋಡಯ್ಯ, ಕರಗೇಸೆ ಎನ್ನ ಮನದ ಕಾಳಿಕೆಯ ಕಳೆಯ, ಕಡಿಹಕ್ಕೆ ಬಡಿಹಕ್ಕೆ ತಂದೆನ್ನ ಕಡೆಯಣೆಯ ಮಾಡಿ, ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ ಸಲುಹಯ್ಯ, ಕೂಡಲ ಸಂಗಮ ದೇವ, ಕರಗೇಸಿ ಎನ್ನ ಮನದ ಕಾಳಿಕೆಯ ಕಳೆಯ, ವರೆ ಬಣ್ಣಕ್ಕೆ ತಂದೆನ್ನ ಪುಟವಿಕ್ಕೆ ನೋಡಯ್ಯ, ಕರಗೇಸೆ ಕಡಿಹಕ್ಕೆ ಪಡಿಹಕ್ಕೆ ತಂದೆನ್ನ ಕಡೆಯಣೆಯ ಮಾಡಿ, ನಿಮ್ಮ ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ ಸಲುಹಯ್ಯ, ಕೂಡಲ ಸಂಗಮ ದೇವ, ಕರಗೇಸಿ ಎನ್ನ ಮನದ ಕಾಳಿಕೆಯ ಕಳೆಯ, ಕರಗೇಸಿ 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 ಎನ್ನ ಮನದ ಕಾಳಿಕೆಯ ಕಳೆಯ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಸುಮಧುರವಾಗಿ ಸುಂದರ ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿಶೇಷ ಉಪನ್ಯಾಸಕರು, ದತ್ತಿದಾನಿಗಳು, ಸಂಯೋಜಕರು, ಸಂಘಟಕರು ಹಾಗೂ ಸರ್ವ ಶರಣ ಬಂಧುಗಳನ್ನು ಸ್ವಾಗತಿಸಿ ಉಪನ್ಯಾಸಕರು ಹಾಗೂ ದತ್ತಿದಾನಿಗಳನ್ನು ಪರಿಚಯಿಸಿ ವೇದಿಕೆ ಕುರಿತು ತಮ್ಮ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಶರಣೆ ಸುಧಾ ಪಾಟೀಲ್ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ 331ನೆಯ ಶರಣ ಚಿಂತನ ಮಾಲಿಕೆಯಲ್ಲಿ ಶ್ರೀಮತಿ ಹನುಮಾಕ್ಷಿ ಗೋಗಿ, ಇತಿಹಾಸ ತಜ್ಞರು,
ಧಾರವಾಡ. ಇವರ ತಂದೆ ಚಂದಪ್ಪ ಭೀಮರಾಯ ಗೋಗಿ, ಚನ್ನಪಟ್ಟಣ, ಯಾದಗಿರಿ ಜಿಲ್ಲೆ. ಇವರ ಸ್ಮರಣಾರ್ಥ ಏರ್ಪಡಿಸಿದ ದತ್ತಿ ಉಪನ್ಯಾಸದಲ್ಲಿ ಮೊದಲಿಗೆ ಇಂದಿನ ಅನುಭವ ಹಂಚಿಕೊಳ್ಳುತ್ತಿರುವ ಡಾಕ್ಟರ್ ಡಿ.ವಿ. ಪರಶಿವಮೂರ್ತಿ ಸರ್, ಕುಲಪತಿಗಳು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮೆಲ್ಲರ ಮಾರ್ಗದರ್ಶಕರಾದ ಮತ್ತು ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಭಕ್ತಿಪೂರ್ವಕವಾದ ಸ್ವಾಗತ ಮತ್ತು ಇಂದಿನ ದತ್ತಿ ದಾಸೋಹಿಗಳಾದ ಹನುಮಾಕ್ಷಿ ಗೋಗಿ ಮೇಡಮ್ ಅವರಿಗೂ ಸಹ ಆತ್ಮೀಯವಾದ ಸ್ವಾಗತ. ಸುಮಧುರವಾಗಿ ಇಂದಿನ ವಚನ ಪ್ರಾರ್ಥನೆ ನಡೆಸಿಕೊಟ್ಟ ಡಾಕ್ಟರ್ ಮೃತ್ಯುಂಜಯ್ ಶೆಟ್ಟರ್ ಸರ್ ಅವರಿಗೆ ಮತ್ತು ವಚನ ಮಂಗಳ ಮಾಡುತ್ತಿರುವ ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಅವರಿಗೂ ಆದರದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ನಿರೂಪಣೆಯ ಜವಾಬ್ದಾರಿ ಹೊತ್ತಿರುವ ನಮ್ಮೆಲ್ಲರ ಹಿತೈಷಿಯಾದ ಗೌರಮ್ಮ ನಾಶಿ ಮೇಡಮ್ ಅವರಿಗೆ ಮತ್ತು ಸಂಯೋಜಕರಾದ ರುದ್ರಮೂರ್ತಿ ಸರ್, ಕುಮಾರ್ ರಾಜಣ್ಣ ಸರ್ ಮತ್ತು ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಲ್ಲಿ ನೆರೆದ ಎಲ್ಲ ಬಸವ ಭಕ್ತರಿಗೆ ಇನ್ನೊಮ್ಮೆ ಸ್ವಾಗತಿಸುತ್ತಾ, ಈಗ ಉಪನ್ಯಾಸಕರ ಮತ್ತು ದತ್ತಿ ದಾಸೋಹಿಗಳ ಪರಿಚಯ, ಇಬ್ಬರು ದಿಗ್ಗಜರ ಸಂಕ್ಷಿಪ್ತ ಪರಿಚಯ ಮಾಡಿಕೊಡುವ ಜವಾಬ್ದಾರಿ ಇಂದು ನನ್ನ ಮೇಲೆ ಇದೆ. ಎಷ್ಟು ಹೇಳಿದರೂ ಕಡಿಮೆ ಎನ್ನುವ ವ್ಯಕ್ತಿತ್ವವಿರುವ ಪರಿಚಯವನ್ನು ಮಾಡುತ್ತಿರುವುದು ನನಗೆ ನಿಜವಾಗಲೂ ಹೆಮ್ಮೆಯ ವಿಚಾರ. ಪ್ರೊಫೆಸರ್ ಡಿ.ವಿ. ಪರಶಿವಮೂರ್ತಿ ಕುಲಪತಿಗಳು, ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ, ವಿದ್ಯಾರಣ್ಯ, ವಿಜಯನಗರ ಜಿಲ್ಲೆ. ಇವರು ದೊಡ್ಡ ಬೆಳವಂಗಲ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 3/3/1963ರಲ್ಲಿ ಜನಿಸಿದರು. ಇವರ ತಾಯಿಯವರು ಶಾರದಮ್ಮ, ದಿವಂಗತ ಶ್ರೀಮತಿ ಶಾರದಮ್ಮ, ತಂದೆಯವರು ದಿವಂಗತ ಶ್ರೀ ಡಿ.ಎನ್. ವೀರಭದ್ರಯ್ಯನವರು. ಇವರು ತಮ್ಮ BA ಕನ್ನಡ ಇತಿಹಾಸ ಅರ್ಥಶಾಸ್ತ್ರವನ್ನು ಬೆಂಗಳೂರು ಸರ್ಕಾರಿ ಕಲಾ ಕಾಲೇಜಿನಲ್ಲಿ, MA ಕನ್ನಡ ಅಧ್ಯಯನ ಕೇಂದ್ರ ಜ್ಞಾನಭಾರತಿ ಬೆಂಗಳೂರಿನಲ್ಲಿ, ಶಾಸನಶಾಸ್ತ್ರ ಡಿಪ್ಲೊಮಾ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನಲ್ಲಿ, B.Ed ಕನ್ನಡ ಇತಿಹಾಸ ಭಾರತ ಶಿಕ್ಷಣ ಸಂಸ್ಥೆ ಬೆಂಗಳೂರಿನಲ್ಲಿ, JRF NET UGC ನವದೆಹಲಿಯಲ್ಲಿ, PhD ಪದವಿಯನ್ನು ಕನ್ನಡ ಅಧ್ಯಯನ ಕೇಂದ್ರ ಜ್ಞಾನಭಾರತಿ ಬೆಂಗಳೂರಿನಲ್ಲಿ ಮುಗಿಸಿದರು. ಇವರ PhD ವಿಷಯ ಕನ್ನಡ ಶಾಸನಗಳ ಶಿಲ್ಪ ಒಂದು ಅಧ್ಯಯನ. ಇವರು ಮುಂಚೆ ತುಮಕೂರು ವಿಶ್ವವಿದ್ಯಾಲಯ ಕುಲಸಚಿವರು ಮೌಲ್ಯಮಾಪನ ಮತ್ತು ಕುಲಸಚಿವರು ಆಡಳಿತ ಪ್ರಭಾರ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿ ಈಗಿನ ಹುದ್ದೆ ಕನ್ನಡ ಕುಲಪತಿಗಳು, ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ, ವಿದ್ಯಾರಣ್ಯ, ವಿಜಯನಗರ ಜಿಲ್ಲೆ. ಮತ್ತು ಇವರು ಹಲವಾರು ಶಿಕ್ಷಣ ಸಂಬಂಧಿತ ಚಟುವಟಿಕೆಗಳನ್ನು ಶಾಸನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ, ಸಂಯೋಜಕರಾಗಿ, ಮೇಲ್ವಿಚಾರಕರಾಗಿ, ಕನ್ನಡ ವಿಭಾಗ ಅಧ್ಯಕ್ಷರಾಗಿ, BO ಅಧ್ಯಕ್ಷರಾಗಿ ಹೀಗೆ ಹಲವಾರು ಕಡೆ ತಮ್ಮ ಶಿಕ್ಷಣ ಸಂಬಂಧಿತ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಮತ್ತು ಹಸ್ತಪ್ರತಿ ಸಂರಕ್ಷಕರಾಗಿ, ಅಧ್ಯಾಪಕರಾಗಿ, ಬೇರೆ ಬೇರೆ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಾಸನ ಸಂಶೋಧನೆಯ ಸಿರಿ, ಸಂವಹನ ಕನ್ನಡ, ಬಳ್ಳಾರಿ ಜಿಲ್ಲೆಯ ಶಾಸನಗಳು, ಕನ್ನಡ ನಾಡಿನ ಚರಿತೆ, ಕನ್ನಡ ಶಾಸನ ಶಿಲ್ಪ, ಕೊಪ್ಪಳ ಜಿಲ್ಲೆಯ ಶಾಸನ ಸಂಪುಟ, ಹೀಗೆ ಹಲವಾರು ಅತ್ಯಂತ ಪ್ರಮುಖವಾದ ಪುಸ್ತಕಗಳ 29 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಇವರ ಸಂಶೋಧನಾ ಯೋಜನೆಗಳು ಪಶು ಸಂರಕ್ಷಣಾ ಬಲಿದಾನಗಳು UGC ನವದೆಹಲಿ, ಕನ್ನಡ ಲಿಪಿಯ ಸರಳೀಕರಣ ಪ್ರಕ್ರಿಯೆ, ಕನ್ನಡ ಶಾಸ್ತ್ರೀಯ ಭಾಷಾ ಯೋಜನೆ, ಕರ್ನಾಟಕ ಸರ್ಕಾರ. ಮತ್ತು ಇವರ ಪ್ರಕಟಿತ ಲೇಖನಗಳು ಬೇಲಿಮಠದ ಶಾಸನ ಇತಿಹಾಸ ದರ್ಶನ, ನಿಡುಗಲ್ಲು ಚೆನ್ನಪ್ಪನ ಹೊಸ ವಿಷಯಗಳು ಸಾಧನೆ, ಅಂಬಲಗೆರೆಯ ದಾನಶಾಸನ ಲೋಚನ, ನೇಮಿಜಿನೇಶ ಸಂಗತಿ ಲೋಚನ, ಹೀಗೆ ಹಲವಾರು ಅತ್ಯುತ್ತಮವಾದ ಲೇಖನಗಳನ್ನು ಪ್ರಕಟಿಸಿದ್ದಾರೆ. 87 ಲೇಖನಗಳು ಕನ್ನಡದಲ್ಲಿ ವಿವಿಧ ಗ್ರಂಥಗಳು, ಪತ್ರಿಕೆಗಳಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ 3 ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಇವರ ಲೇಖನಗಳು ಪ್ರಕಟಣೆಗೊಂಡಿವೆ. ಒಟ್ಟು 52 ಸಂಘ ಸಂಸ್ಥೆ,
ವಿಶ್ವವಿದ್ಯಾಲಯ, ರಾಜ್ಯ, ರಾಷ್ಟ್ರಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು 15 ಜನರಿಗೆ PhD ಮಾರ್ಗದರ್ಶಕರಾಗಿ ಯಶಸ್ವಿಯಾಗಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಇವರ ವಿಶೇಷ ಅಧ್ಯಯನ ಕ್ಷೇತ್ರ ಶಾಸನಗಳ ಅಧ್ಯಯನ, ಹಳೆಗನ್ನಡ ಅಧ್ಯಯನ, ಹಸ್ತಪ್ರತಿಗಳ ಅಧ್ಯಯನ, ತಾಳೆಗರಿಗಳ ಪ್ರಾಚೀನ ಸಾಹಿತ್ಯದ ಸಂಪಾದನೆ, ಕರ್ನಾಟಕ ಸಂಸ್ಕೃತಿ ಸಂಶೋಧನೆ, ಸ್ಥಳೀಯ ಚರಿತ್ರೆಯ ಸಂಶೋಧನೆ. ಇವರ ವಿಶೇಷ ಕೊಡುಗೆ ಕೃಷ್ಣದೇವರಾಯನ ಶಾಸನಗಳ ಶೋಧನೆ, ವಿಜಯನಗರ ಇತಿಹಾಸದ ಮೇಲೆ ಹೊಸ ಬೆಳಕು, ತೋಂಟದ ಸಿದ್ಧಲಿಂಗ ಯತಿಗಳ ಶಾಸನ ಶೋಧನೆ, ಕಂಪಿಲರಾಯನ ಶಾಸನ ಶೋಧನೆ, ನೊಳಂಬ ಅರಸರ ಶಾಸನಗಳ ಅಧ್ಯಯನ, ಶಾಸನ ಶಿಲ್ಪಗಳ ವಿಶೇಷ ಅಧ್ಯಯನ, ದೇಕಬ್ಬೆ ಶಾಸನ ಶಿಲ್ಪದ ಶೋಧನೆ, 80ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳ ಪ್ರಕಟಣೆಗಳಾಗಿವೆ. ಇವರು ಪಡೆದ ಪ್ರಶಸ್ತಿಗಳು: ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಸಂಸ್ಕೃತಿ ಸಂಘ ಬೆಂಗಳೂರು; ಡಾಕ್ಟರ್ ಬಾರಾ ಗೋಪಾಲ್ ಶಾಸನ ತಜ್ಞ ಪ್ರಶಸ್ತಿ, ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು; ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿ ಪ್ರಶಸ್ತಿ, ವನಕಲ್ಲು ಮಠ, ನೆಲಮಂಗಲ ತಾಲೂಕು, ಬೆಂಗಳೂರು ಜಿಲ್ಲೆ; ನೊಳಂಬ ಶ್ರೀ ಪ್ರಶಸ್ತಿ, ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು; ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಸರ್, ತಮಗೆ ಇನ್ನೊಮ್ಮೆ ನಮ್ಮ ವೇದಿಕೆಗೆ ಸ್ವಾಗತವನ್ನು ಕೋರುತ್ತಾ, ಈಗ ದತ್ತಿ ದಾಸೋಹಿಗಳ ಪರಿಚಯ. ಭಾರತದಲ್ಲಿ ಕೆಲವು ಶಾಸನ ತಜ್ಞರಲ್ಲಿ ಶ್ರೀಮತಿ ಹನುಮಾಕ್ಷಿ ಗೋಗಿ ಮೇಡಂ ಒಬ್ಬರು. ಇವರು ಸೃಜನಶೀಲ ಸಾಹಿತಿ, ಲೇಖಕಿ, ವಿಮರ್ಶಕಿ, ಹೋರಾಟಗಾರ್ತಿಯಾಗಿ ನಮ್ಮ ಮಧ್ಯೆ ಸಾಕ್ಷಿ ಪ್ರಜ್ಞೆಯಾಗಿ ನಿಂತಿದ್ದಾರೆ. ಇವರ ಶಾಸನ ಸಂಶೋಧನೆ ಅಪಾರ. ಶ್ರೀಮತಿ ಹನುಮಾಕ್ಷಿ ಗೋಗಿಯವರು ನಮ್ಮ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಆಜೀವ ಸದಸ್ಯರು ಮತ್ತು 5 ದತ್ತಿ ದಾಸೋಹಗಳನ್ನಿಟ್ಟ ನಮ್ಮೆಲ್ಲರ ಪ್ರೀತಿಯ ಸದಸ್ಯೆ. ಆಧ್ಯಾತ್ಮಿಕ ಹಸಿವು ಹನುಮಾಕ್ಷಿ ಗೋಗಿಯವರಿಗೆ ಬಾಲ್ಯದಿಂದಲೂ ಇದೆ. ಬಸವ ಧರ್ಮದ ಪರಿಪಾಲನೆ ಅವರಿಗೆ ರಕ್ತಗತವಾಗಿ ಬಂದಿದೆ. ಸಮಾಜದಲ್ಲಿ ಸರ್ವರಿಗೂ ಸಮಪಾಲು ದೊರೆಯಬೇಕು, ಸಮಾನತೆ ಬರಬೇಕು ಎನ್ನುವುದು ಅವರ ಅಭಿಲಾಷೆ. ಸಮಾಜದಲ್ಲಿ ಎಲ್ಲರೂ ಎಲ್ಲ ಅವಕಾಶಗಳನ್ನು ಸಮಾನವಾಗಿ ಬಳಸಿಕೊಂಡು ತಾರತಮ್ಯವಿಲ್ಲದೆ ಸಂತೋಷದಿಂದ ಬಾಳಬೇಕು ಎನ್ನುವುದು ಹನುಮಾಕ್ಷಿ ಗೋಗಿಯವರ ಸಿದ್ಧಾಂತ. ಶ್ರೀಮತಿ ಹನುಮಾಕ್ಷಿ ಗೋಗಿಯವರು ಹಲವಾರು ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ತಮ್ಮ ಆಜೀವ ಸದಸ್ಯತ್ವವನ್ನು ಪಡೆದಿದ್ದಾರೆ. ಇವರ ಸಂಶೋಧನೆ, ಸಂಘಟನೆ, ಸಾಮಾಜಿಕ ಸೇವೆ ಅಪಾರವಾದದ್ದು. ಇವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಐತಿಹಾಸಿಕ, ಸಾಹಿತ್ಯಿಕ, ವಿಚಾರಣಾ ಸಂಕಿರಣಗಳಲ್ಲಿ ಭಾಗವಹಿಸಿ ಪ್ರಬಂಧ ಮಂಡನೆ ಮಾಡಿದ್ದಾರೆ. ಸೇವೆ ಸಲ್ಲಿಸಿದ ಎಲ್ಲಾ ಜಿಲ್ಲೆಗಳ ಸಹಕಾರ ತರಬೇತಿ ಸಂಸ್ಥೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಹ ಉಪನ್ಯಾಸ ನೀಡಿದ್ದಾರೆ. ಮಹಿಳಾ ಸಾಹಿತ್ಯಿಕ ಪ್ರಕಾಶನ ಸಂಸ್ಥೆಯ ಸ್ಥಾಪನೆ ಮಾಡಿ ಇದುವರೆಗೆ 58 ಕೃತಿಗಳ ಪ್ರಕಟಣೆ ಮಾಡಿದ್ದಾರೆ. ಇವರು ಹಲವಾರು ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ, ಗೌರವಾಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅತ್ಯಂತ ಸಮರ್ಪಕವಾಗಿ ಕೆಲಸ ಕಾರ್ಯ ಮಾಡಿದ್ದಾರೆ. ಹೀಗೆ 150ಕ್ಕೂ ಹೆಚ್ಚು ಪ್ರಕಟಿತ ಲೇಖನಗಳು, ವಿಚಾರಗೋಷ್ಠಿಗಳ ಅಧ್ಯಕ್ಷತೆ, ಸಮ್ಮೇಳನಗಳ ಸರ್ವಾಧ್ಯಕ್ಷತೆ, ಸಮಾರಂಭದ ಉದ್ಘಾಟನೆಯಲ್ಲಿ ತಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದ ಯಶಸ್ವಿ ಮಹಿಳೆ. ಹಲವಾರು ಪುಸ್ತಕಗಳು, ಪ್ರಶಸ್ತಿಗಳು, ಸನ್ಮಾನಗಳನ್ನು ಇಲ್ಲಿ ಹೇಳುವುದಕ್ಕೂ 1 ಗಂಟೆ ಸಾಲದು. ಅವರು ನಮ್ಮ ಜೊತೆಗೆ ನಮ್ಮ ವೇದಿಕೆಯಲ್ಲಿದ್ದಾರೆಂಬುದೇ ನಮ್ಮೆಲ್ಲರಿಗೂ ಹೆಮ್ಮೆ. ಇಂದಿನ ಉಪನ್ಯಾಸಕರ ಮತ್ತು ದತ್ತಿ ದಾಸೋಹಿಗಳ ಪರಿಚಯ ಮಾಡುತ್ತಿರುವುದೇ ನನಗೊಂದು ಗೌರವದ ವಿಷಯ. ಇನ್ನು ನಮ್ಮ ವೇದಿಕೆಯ ಬಗೆಗೆ 1-2 ಪ್ರಾಸ್ತಾವಿಕ ನುಡಿಗಳು. ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ವೇದಿಕೆ ಪ್ರಾರಂಭವಾಗಿ 6 ವರ್ಷವಾಯಿತು. ಇದು ಬೇರೆ ಎಲ್ಲ ಬಸವ ತತ್ವ ಗ್ರೂಪ್ಗಳಿಗಿಂತ ಭಿನ್ನ ಮತ್ತು ತನ್ನದೇ ಆದ ವೈಶಿಷ್ಟ್ಯತೆಗಳಿಂದ ಕೂಡಿದೆ ಎಂದು ಅಭಿಮಾನದಿಂದ ಹೇಳಬಹುದು. ಪ್ರತಿ ಶನಿವಾರ ಮತ್ತು ಸಾಯಂಕಾಲ ಮತ್ತು ರವಿವಾರ ಬೆಳಿಗ್ಗೆ ತಪ್ಪದೇ ಗೂಗಲ್ ಮೀಟ್ಗಳನ್ನು ಏರ್ಪಡಿಸುತ್ತಾ ಜಗತ್ತಿನಾದ್ಯಂತ ಬಸವ ತತ್ವ ಪ್ರಚಾರ ಮಾಡುವುದರ ಜೊತೆಗೆ
ಪ್ರತಿಯೊಬ್ಬ ಸದಸ್ಯರಿಗೆ ಓದಲು, ಬರೆಯಲು ಮತ್ತು ಉಪನ್ಯಾಸ ಮಾಡಲು ಪೂರ್ಣ ಪ್ರಮಾಣದ ಪ್ರೋತ್ಸಾಹ ಕೊಟ್ಟು ಅವರಿಗೆ ಸಮಾಜದಲ್ಲಿ ಒಂದು ಗೌರವಯುತವಾದ ಸ್ಥಾನ ತಂದುಕೊಡುವ ನಮ್ಮ ವೇದಿಕೆ ಈಗಿನ ಕಾಲದ ಅನುಭವ ಮಂಟಪ ಎಂದು ಎಲ್ಲರೂ ಹೇಳುವುದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಇದಕ್ಕೆಲ್ಲ ಕಾರಣೀಕರ್ತರಾದ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೆ ಇನ್ನೊಮ್ಮೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಹೇಳುತ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಎಲ್ಲ ಶರಣ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ವೇದಿಕೆ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿ ವಿಶೇಷ ಉಪನ್ಯಾಸಕರು ಹಾಗೂ ದತ್ತಿದಾನಿಗಳನ್ನು ಪರಿಚಯಿಸಿದ ಶರಣೆ ಸುಧಾ ಪಾಟೀಲ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಬರೋಣ. 15ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಪ್ರೌಢದೇವರಾಯನ ಆಪ್ತ ಮಂತ್ರಿ ಅಲ್ಲದೆ ಕವಿಯೂ ಆದಂತಹ ಲಕ್ಕನ ದಂಡೇಶನು ರಚಿಸಿದ ಪ್ರಮುಖ ಕೃತಿ ಶಿವತತ್ವ ಚಿಂತಾಮಣಿ. ಈ ಕೃತಿಯನ್ನು ಕುರಿತು ಉಪನ್ಯಾಸವನ್ನು ನಡೆಸಿಕೊಡಲಿದ್ದಾರೆ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ, ಕುಲಪತಿಗಳು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಇವರಿಂದ ಸರ್, ವೇದಿಕೆ ತಮಗಾಗಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆಯ ಅಕ್ಕನ ಅರಿವು ಬಳಗ, ವಚನಾಧ್ಯಯನ ವೇದಿಕೆ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಿವಸ ಶರಣ ಚಿಂತನ ಮಾಲಿಕೆ 331 ಈ ಮಾಲಿಕೆಯಲ್ಲಿ ಶ್ರೀಮತಿ ಹನುಮಾಕ್ಷಿ ಗೋಗಿಯವರ ತಂದೆಯವರಾದಂಥ ಚಂದಪ್ಪ ಭೀಮರಾಯ ಗೋಗಿಯವರ ಸ್ಮರಣಾರ್ಥ ಏರ್ಪಡಿಸಿರುವಂತ ಈ ಆನ್ಲೈನ್ ಉಪನ್ಯಾಸದಲ್ಲಿ ಭಾಗಿಯಾಗಿರುವಂತ ಎಲ್ಲ ಸಾಹಿತ್ಯಾಭಿಮಾನಿಗಳೇ, ಈ ಶರಣ ಚಿಂತನ ಮಾಲಿಕೆ 331 ಈ ಸಂಖ್ಯೆ ನೋಡಿದ್ರೇನೆ ಬಹಳ ಸಂತೋಷ ಆಗ್ತದೆ. ಇನ್ನೇನು ಇದು ಇನ್ನೊಂದು 30-35 ಸಂಖ್ಯೆ ದಾಟಿದ್ರೆ ಒಂದು ವರ್ಷದ ದಾಖಲೆ ಇದು ಆಗುತ್ತೆ. ಅಂದ್ರೆ ಇದು ಪ್ರತಿದಿನ ನಡೆಯುತ್ತೋ ಅಥವಾ ತಿಂಗಳಿಗೆ ಒಮ್ಮೆ ನಡೆಯುತ್ತೋ ನನಗೆ ಅಷ್ಟು ಗೊತ್ತಿಲ್ಲ. ಈ ಒಂದು ಉಪನ್ಯಾಸವನ್ನ ಮಾಡಬೇಕು ಅಂತೇಳಿ ನನ್ನ ಆತ್ಮೀಯರಾದಂಥ ಶ್ರೀಮತಿ ಹನುಮಾಕ್ಷಿ ಗೋಗಿಯವರು ಕೋರ್ಕೊಂಡ್ರು. ಹಾಗೆ ಬಳಗದವರು ಒಬ್ರು ದೂರವಾಣಿ ಮುಖಾಂತರ ಕೋರ್ಕೊಂಡ್ರು. ಶಿವತತ್ವ ಚಿಂತಾಮಣಿ ನನ್ನ ಪ್ರೀತಿಯ ವಿಷಯ ಆದ್ರಿಂದ ನಾನು ಮರು ಮಾತಾಡದೆ ಅದನ್ನ ಒಪ್ಕೊಂಡು ಈ ದಿವಸ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಸಾಹಿತ್ಯಾಭಿಮಾನಿಗಳೇ, ತಮಗೆಲ್ಲ ತಿಳಿದಿದೆ, ವಿಜಯನಗರ ಸಾಮ್ರಾಜ್ಯ ಕರ್ನಾಟಕದ ಸಾಹಿತ್ಯ, ಸಂಸ್ಕೃತಿ, ಕಲೆ ಅಷ್ಟೇ ಯಾಕೆ ರಾಜಕೀಯ ವಿಚಾರದಲ್ಲೂ ಕೂಡ ಅನೇಕ ದಾಖಲೆಗಳನ್ನ ನಿರ್ಮಿಸಿದಂತ ಒಂದು ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಮೊದಲ ಆಳ್ವಿಕೆಯನ್ನ ನಡೆಸಿದಂತ ಮನೆತನ ಸಂಗಮ ಮನೆತನ. ಈ ಸಂಗಮ ಅರಸರ ಬಹಳ ಪ್ರಸಿದ್ಧ ದೊರೆ ಇಮ್ಮಡಿ ದೇವರಾಯ ಅಥವಾ ಪ್ರೌಢದೇವರಾಯ ಅಂತ ಹೇಳಿ. ಈ ಪ್ರೌಢದೇವರಾಯ ತನ್ನ ರಾಜಕೀಯ ಚಟುವಟಿಕೆಯ ಕಾರಣಗಳಿಗಿಂತ ಹೆಚ್ಚಾಗಿ ತನ್ನ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತುಂಬಾ ಪ್ರಖ್ಯಾತನಾಗಿದ್ದಾನೆ ಈ ನಮ್ಮ ಪ್ರೌಢದೇವರಾಯ. ಸಾಮಾನ್ಯವಾಗಿ ಯಾವುದೇ ಒಂದು ರಾಜವಂಶದ ಸಂದರ್ಭದಲ್ಲಿ ಅರಸರುಗಳು ಒಳ್ಳೆ ಹೆಸರನ್ನ, ದೊಡ್ಡ ಹೆಸರನ್ನ ಮಾಡಿದಾಗ ಅದು ಅರಸರನ್ನೇ ಕೇಂದ್ರವಾಗಿಟ್ಟುಕೊಂಡು ವರ್ಣಿಸೋದನ್ನ ನಾವು ಗಮನಿಸ್ತೀವಿ. ಆದರೆ ವಿಜಯನಗರ ಸಾಮ್ರಾಜ್ಯದ ಈ ಸಂಗಮ ಮನೆತನದ ಪ್ರೌಢದೇವರಾಯನ ಕಾಲದಲ್ಲಿದ್ದಂಥ ಕವಿಗಳು ಸಂಪೂರ್ಣ ಸ್ವತಂತ್ರರು. ಜೊತೆಗೆ ಈ ಪ್ರೌಢದೇವರಾಯನ ಪ್ರೋತ್ಸಾಹದಿಂದ ಅನೇಕ ಜನ ಮಂತ್ರಿಗಳು, ಸಾಮಂತರು, ಕವಿಗಳು ಇವರೆಲ್ಲ ಅನೇಕ ಕಾವ್ಯಗಳನ್ನ, ಪುರಾಣಗಳನ್ನ ರಚಿಸಿರೋದನ್ನ ನಾವು ಗಮನಿಸ್ತೀವಿ. ಹೀಗಾಗಿ ಒಂದು ವಿಧದಲ್ಲಿ
ಆ ವಂಶದ ಪ್ರಮುಖ ಅರಸನಾದಂತ ಪ್ರೌಢದೇವರಾಯ ಮನಸ್ಸು ಮಾಡಿದ್ರೆ ತನ್ನ ಆಸ್ಥಾನದಲ್ಲಿ ಮತ್ತೆ ತನ್ನ ರಾಜ್ಯದಲ್ಲಿ ಇದ್ದಂತ ಸಮಕಾಲೀನ ಎಲ್ಲ ಕವಿಗಳಾಗ್ಬೋದು, ವಿದ್ವಾಂಸರಾಗ್ಬೋದು, ಲೇಖಕರಾಗ್ಬೋದು, ಇವರಿಂದ ತನ್ನನ್ನೇ ಹೊಗಳಿಸಿಕೊಳ್ಳುವ ಕಾವ್ಯಗಳನ್ನ ಅವನು ಹೆಚ್ಚು ರಚನೆ ಮಾಡಿಸ್ಕೋಬೋದಿತ್ತು. ಅದೇನು ಅವನಿಗೆ ಕಷ್ಟ ಆಗಿರಲಿಲ್ಲ. ಯಾಕಂದ್ರೆ ಹಿಂದೆ ಪ್ರಭುತ್ವದಲ್ಲಿ ಇದೆಲ್ಲ ಸಾಮಾನ್ಯ ಅನ್ನೋದನ್ನ ನಾವು ಕವಿರಾಜ ಮಾರ್ಗ ಕಾಲದಿಂದ ನಾವು ಗಮನಿಸಿದ್ದೇವೆ. ಆದರೆ ಪ್ರೌಢದೇವರಾಯ ಹಾಗೆ ಮಾಡದೆ ತನ್ನ ಕೈ ಕೆಳಗಿನ ಎಲ್ಲರಿಗೂ ಸ್ವಾತಂತ್ರ್ಯವನ್ನ ಕೊಟ್ಟು ಒಂದು ಮಹಾ ಉದ್ದೇಶದ ಈಡೇರಿಕೆಗೋಸ್ಕರ, ಆ ಮಹಾ ಉದ್ದೇಶ ಅನ್ನೋದನ್ನ ನಾನು ತುಂಬಾ ಒತ್ತು ಕೊಟ್ಟು ಹೇಳ್ತೀನಿ. ನಾನು ಏನು ಅದು ಮಹಾ ಉದ್ದೇಶ ಅಂದ್ರೆ, ಪೂರ್ವಕಾಲದ ಸಾಹಿತ್ಯವನ್ನ ಸಂರಕ್ಷಿಸುವುದು, ಜೊತೆಗೆ ಮುಂದಿನ ತಲೆಮಾರಿಗೆ ಭವಿಷ್ಯತ್ತಿಗೆ ಅದನ್ನ ಉಳಿಸಿಕೊಡುವುದು. ಈ ಎರಡೂ ಕೆಲಸ ಇದೆಯಲ್ಲ, ಇದು ನಿಜವಾಗಲೂ ಕೂಡ ನಮ್ಮ ಕನ್ನಡ ರಾಜಕೀಯ ಚರಿತ್ರೆಯಲ್ಲಿ ಪ್ರೌಢದೇವರಾಯನಿಗೆ ಮಾತ್ರ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇದಕ್ಕೆ ಒಂದ್ ರೀತಿ ಆ ಸಮಕಾಲೀನ ಒತ್ತಡವೂ ಕೂಡ ಪ್ರೌಢದೇವರಾಯನಿಗೆ ಕಾರಣ ಆಗಿರಬಹುದು. ಯಾಕೆಂದ್ರೆ ಒಂದೊಂದು ಕಾಲದಲ್ಲಿ ಒಂದೊಂದು ಬೇರೆ ಬೇರೆ ರೀತಿಯ ಸಾಮಾಜಿಕ ಒತ್ತಡಗಳಾಗ್ಬೋದು, ರಾಜಕೀಯ ಒತ್ತಡಗಳಾಗ್ಬೋದು, ಸಾಂಸ್ಕೃತಿಕ ಒತ್ತಡಗಳಾಗ್ಬೋದು, ಧಾರ್ಮಿಕ ಒತ್ತಡಗಳಾಗ್ಬೋದು, ಒಬ್ಬ ಆಡಳಿತದ ವ್ಯಕ್ತಿಯ ಮೇಲೆ ಪ್ರಭಾವ ಬೀರ್ತವೆ, ಒತ್ತಡವೂ ಕೂಡ ಬೀಳ್ತದೆ. ಇಂಥ ಒತ್ತಡದ ನಡುವೆಯೂ ಕೂಡ ಪ್ರೌಢದೇವರಾಯ ತನ್ನ ಒಂದು ಗುರಿಯ ಸಾಧನೆಗೋಸ್ಕರ ಒಂದು ದೊಡ್ಡ ತಂಡವನ್ನೇ ರಚಿಸಿ ವಿಜಯನಗರದಲ್ಲಿ ಆ ತಂಡಕ್ಕೆ ಒಂದು ದೊಡ್ಡ ಆಶ್ರಯವನ್ನ ಕೊಟ್ಟು ಆ ಒಂದು ಕಾರ್ಯ ಪ್ರವಾಹದೋಪಾದಿಯಲ್ಲಿ ನಡೆಯೋ ಹಾಗೆ ಕೆಲಸವನ್ನ ಮಾಡ್ತಾನೆ. ಹೀಗಾಗಿ ಮಧ್ಯಕಾಲೀನ ಕರ್ನಾಟಕದ ಸಂದರ್ಭದಲ್ಲಿ ಈ ಪ್ರೌಢದೇವರಾಯನ ಅವಧಿ ನಿಜವಾಗಲೂ ಕೂಡ ಈಗಾಗಲೇ ನಾನು ಹೇಳಿದಾಗೆ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತೆ ಸಾಮಾಜಿಕವಾಗಿ ಅನೇಕ ತಿರುವುಗಳನ್ನ ತೆಗೆದುಕೊಳ್ತಾ ಇದ್ದಂತ ಒಂದು ಕಾಲ ಅದು. ಹೀಗಾಗಿ ಪ್ರೌಢದೇವರಾಯನಿಗೆ ಅನೇಕ ಒತ್ತಡಗಳು ಇತ್ತು. ಹೀಗಾಗಿ ಈ ಒತ್ತಡಗಳ ನಡುವೆ ಒಂದು ಮಹದಾಸೆ ಏನು ಆ ಕಾಲದಲ್ಲಿ ಕೈಗೂಡದಂತ ಒಂದು ಕಾರ್ಯವನ್ನ ಗಮನಿಸಿ ನಾವು ಹೇಳೋದಾದ್ರೆ, ಒಂದು ವಿಧದಲ್ಲಿ ತನ್ನ ಪೂರ್ವದಲ್ಲಿ ಇದ್ದಂತ ಸಂಸ್ಕೃತ ಸಾಹಿತ್ಯ ಮತ್ತೆ ಕನ್ನಡ ಸಾಹಿತ್ಯವನ್ನ ಮುಂದಿನ ತಲೆಮಾರಿಗೆ ತಲುಪಿಸುವ ಮತ್ತೆ ಕಾಪಿಡುವ ಒಂದು ಬಹಳ ಅಮೂಲ್ಯವಾದಂತ ಕೆಲಸ ಪ್ರೌಢದೇವರಾಯನ ಕಾಲದಲ್ಲಿ ಆಯ್ತು. ಹೀಗಾಗಿ ಒಂದು ವಿಧದಲ್ಲಿ ಲಕ್ಕಣ್ಣ ದಂಡೇಶ ನಮಗೆ ಆ ಕಾಲದಲ್ಲಿ ಪೂರ್ವದ ಮತ್ತೆ ವರ್ತಮಾನದ ಎರಡೂ ವಿಷಯಗಳನ್ನ ಬೆಸೆದು ಭವಿಷ್ಯತ್ತಿಗೆ ಅದನ್ನ ನಿರೂಪಿಸಿಕೊಡುವ ಒಂದು ಮಹತ್ತರವಾದಂತ ಕಾರ್ಯವನ್ನ ಲಕ್ಕಣ್ಣ ದಂಡೇಶ ಮಾಡಿದ್ದಾನೆ. ಯಾಕೆ ಅಂದ್ರೆ ಆ ಕಾಲಕ್ಕೆ ಇದು ಅನಿವಾರ್ಯವೂ ಕೂಡ ಆಗಿತ್ತು. ರಾಜಕೀಯವಾಗಿ ಬೇರೆ 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 ಸ್ಥಿತ್ಯಂತರಗಳಿಗೆ ಒಳಗಾಗ್ತಾ ಇದ್ದಂತ ಈ ಕಾಲದಲ್ಲಿ ಆ ರಾಜಕೀಯ ವಿಷಯಗಳು ಸಾಮಾಜಿಕವಾಗಿ ಮತ್ತೆ ಧಾರ್ಮಿಕವಾಗಿಯೂ ಕೂಡ ತುಂಬಾ ಪ್ರಭಾವವನ್ನ ಬೀರೋದಕ್ಕೆ ಪ್ರಾರಂಭ ಮಾಡಿತ್ತು. ಯಾಕೆಂದ್ರೆ ಈ ಮೂರು ಕ್ಷೇತ್ರಗಳು ನಮಗೆ ಮೇಲ್ನೋಟಕ್ಕೆ ಭಿನ್ನ ಅನ್ಸಿದ್ರು ಕೂಡ ಒಳಗೆ ಒಂದಕ್ಕೊಂದು ಸದಾ ಬೆಸುಗೆಯನ್ನ ಹಾಕೊಂಡೇ ಇರ್ತವೆ, ಒಂದಕ್ಕೊಂದು ಪ್ರಭಾವಿಸ್ತಾ ಇರ್ತವೆ ಸದಾ ಕಾಲ. ಬಹುಶಃ ಈ ಕಾಲದಲ್ಲಿ ಈ ಒಂದು ಸಮತೋಲನವನ್ನ ಸಾಧಿಸುವ ಮತ್ತೆ ಹಿಂದಿನ ವೈಭವವನ್ನ ಸ್ಮರಿಸ್ತಾ ಅದನ್ನ ವರ್ತಮಾನದಲ್ಲಿ ಮುಂದಿನ ಭವಿಷ್ಯತ್ತಿಗೆ ಕಟ್ಟಿಕೊಡುವಂತ, ಅಂದ್ರೆ ಈ ತರಹದ ಕಾರ್ಯಗಳು ಆಗಬೇಕು, ಆಗುವುದರಿಂದ ನಮ್ಮ ಅರಿವು ಎಷ್ಟು ವಿಸ್ತಾರ ಆಗ್ತದೆ, ಮತ್ತೆ ನಮ್ಮತನ ಅನ್ನೋದನ್ನ, ನಮ್ಮ ಅಸ್ಮಿತೆಯನ್ನ ನಾವು ಹೇಗೆ ಉಳಿಸ್ಕೋಬೇಕು ಅನ್ನುವಂತ ಒಂದು ದೊಡ್ಡ ಸಂದೇಶ ಈ ಮಧ್ಯಕಾಲೀನ ಕರ್ನಾಟಕದ, ಅದರಲ್ಲೂ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಕೈಗೊಂಡಂತ ಕೆಲಸಗಳನ್ನ ಗಮನಿಸಿದ್ರೆ ನಮಗೆ ಅನ್ನಿಸ್ತದೆ. ಈ ಶಿವ ತತ್ವ ಚಿಂತಾಮಣಿ ಆ ಹೆಸರೇ ತುಂಬಾ ಸೊಗಸಾದಂಥದ್ದು. ಶಿವತತ್ವವನ್ನ, ಈಗ ಚಿಂತಾಮಣಿ ಅಂದ್ರೆ ನಮಗೆಲ್ಲ ಗೊತ್ತು, ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಏನಿದೆ ಚಿಂತಿಸ್ತೀವಿ, ಅದನ್ನ ಕೊಡುವಂಥದ್ದು. ಅಂದ್ರೆ
ಶಿವತತ್ವವನ್ನ ಕುರಿತಂತೆ ಯಾರು ಏನನ್ನ ಬಯಸ್ತಾರೆ ಅದೆಲ್ಲವನ್ನು ಈ ಕೃತಿ ಕೊಡ್ತದೆ ಅನ್ನೋ ದೃಷ್ಟಿಯಿಂದ, ಅದು 100% ಹಾಗೇನು ಕೊಡೋದಿಲ್ಲ, ಅದು ಬೇರೆ ಮಿತಿಗಳಿವೆ. ಶಿವತತ್ವ ಚಿಂತಾಮಣಿ ಅನ್ನೋ ಹೆಸರನ್ನ ಲಕ್ಕಣ ದಂಡೇಶ ಈ ಕೃತಿಗೆ ಆಯ್ಕೆ ಮಾಡಿಟ್ಕೊಂಡಿರೋದು ತುಂಬಾ ಸಮರ್ಥವಾಗಿದೆ ಅಂತ ಅನಿಸ್ತದೆ. ಈ ಶಿವತತ್ವ ಚಿಂತಾಮಣಿ ನಮಗೆ ಮೇಲ್ನೋಟಕ್ಕೆ ಒಂದು ಪುರಾಣವಾಗಿ ಅಥವಾ ಹಿಂದಿನ ಘಟನೆಗಳನ್ನ ಮೆಲುಕು ಹಾಕುವ ಒಂದು ಬೃಹತ್ ಕೃತಿಯಾಗಿ ನಮಗೆ ಕಾಣುತ್ತದೆ ಮೇಲ್ನೋಟಕ್ಕೆ. ಆದರೆ ಶಿವತತ್ವ ಚಿಂತಾಮಣಿಯ ಆಳವಾದ ಅಧ್ಯಯನಕ್ಕೆ ನಾವು ತೊಡಗಿದಾಗ ಶಿವತತ್ವ ಚಿಂತಾಮಣಿಯಲ್ಲಿ ಅಡಗಿರುವ ಮಧ್ಯಕಾಲೀನ ಕರ್ನಾಟಕಕ್ಕೆ ಅತಿ ಅಗತ್ಯವಾಗಿದ್ದ, ಆ ಕಾಲಕ್ಕೆ ಅಗತ್ಯವಾಗಿದ್ದ ಬಹುತ್ವದ ಪ್ರತಿಪಾದನೆಯನ್ನ ಮಾಡುವ, ಬಹುತ್ವವನ್ನ ಚಿಂತಿಸುವ ಒಂದು ಬಹಳ ಮುಖ್ಯವಾದಂಥ ಒಂದು ಅಮೂಲ್ಯವಾದ ಕೃತಿ ಇದು ಆಗ್ತದೆ. ಹೀಗಾಗಿ ಶಿವತತ್ವ ಚಿಂತಾಮಣಿಯನ್ನ ಪುರಾಣಕ್ಕೆ ಪುರಾಣ, ಇತಿಹಾಸಕ್ಕೆ ಇತಿಹಾಸ ಅಂತ ನಾವು ಮೇಲ್ನೋಟಕ್ಕೆ ಕರ್ಕೊಂಡು ಬಂದಿದ್ದೀವಿ. ಮತ್ತೆ ಇದರಲ್ಲಿರುವಂಥ ಇತಿಹಾಸವನ್ನ ನಾವು ಆಯ್ಕೋಬೇಕು, ತುಂಬಾ ಶ್ರಮಪಟ್ಟು ಜೋಡಿಸ್ಬೇಕು ಅನ್ನುವಂಥ ಮಾತುಗಳು ಕೂಡ ಇದೆ. ಆದರೆ ಈ ಪುರಾಣ ಮತ್ತೆ ಇತಿಹಾಸವನ್ನ ನೋಡಿ, ಲಕ್ಕಣ ದಂಡೇಶನಿಗಿಂತಲೂ ಪೂರ್ವದಲ್ಲಿ ನೂರಾರು ಪುರಾಣಗಳು ಕನ್ನಡದಲ್ಲಿ ಮತ್ತೆ ಸಂಸ್ಕೃತದಲ್ಲಿ ಲಭ್ಯವಿವೆ. ಆ ಪುರಾಣಗಳಲ್ಲಿ ಎಲ್ಲೋ ಕ್ವಚಿತ್ತಾಗಿ ಒಂದು ಸ್ವಲ್ಪ ಸಮಕಾಲೀನ ವಿಚಾರಗಳನ್ನ ಕವಿ ಏನಾದರೂ ಕ್ರಿಯಾಶೀಲನಾಗಿದ್ರೆ ಅದರಲ್ಲಿ ಸೂಚಿಸಿರ್ತಾನೆ. ಲಕ್ಕಣ ದಂಡೇಶನಿಗೆ ಈ ಎಲ್ಲದರ ಅರಿವು ಇತ್ತು. ಈ ಎಲ್ಲದರ ಅರಿವು ಇತ್ತು ಅಂದ್ರೆ ಅವನ ಆ ಶಿವತತ್ವ ಚಿಂತಾಮಣಿಯನ್ನ ನಾವು ಮೇಲ್ನೋಟಕ್ಕೆ ಗಮನಿಸಿದ್ರೆ ಅವನು ಎಷ್ಟು ಅಧ್ಯಯನಶೀಲನಾಗಿದ್ದ, ಹಿಂದಿನ ಪುರಾಣಗಳನ್ನ, ಕಾವ್ಯಗಳನ್ನ ಎಷ್ಟು ಅಧ್ಯಯನ ಮಾಡಿದ್ದ, ಆಳವಾದ ಪಾಂಡಿತ್ಯ ಅವನಿಗಿತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ. ಅಥವಾ ಬೇರೆಯವರಿಂದ ಅವನ್ನೆಲ್ಲ ತಿಳ್ಕೊತಾ ಇದ್ದ ಅನ್ನೋದು ಕೂಡ ನಮಗೆ ಈ ಶಿವತತ್ವ ಚಿಂತಾಮಣಿಯನ್ನ ಬಂಧವನ್ನ ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಹೀಗಾಗಿ ಪುರಾಣ ಮತ್ತು ಪ್ರಾಚೀನ ಇತಿಹಾಸದ ಜೊತೆಗೆ ಸಮಕಾಲೀನ ಸಂಗತಿಗಳನ್ನ ಸುಂದರವಾಗಿ ಮಿಶ್ರಣ ಮಾಡೋದು, ಈ ಬ್ಲೆಂಡ್ ಮಾಡ್ತಾರೆ ಅಂತಾರಲ್ಲ, ಹಾಗೆ ಬಹಳ ಸುಂದರವಾಗಿ ಬೆರೆಸಿದಾನೆ ಅಂತಾನೂ ಹೇಳಕ್ಕಾಗಲ್ಲ. ಬೆರೆಸೋದು ಅಂದ್ರೆ ಸುಮ್ಮನೆ ಸೇರ್ಸೋದಾಗ್ಬಿಡುತ್ತೆ. ಆದ್ರೆ ಅದು ಮಾಡಿಲ್ಲ ಅವನು. ಸೇರಿಸುವ ಮೂಲಕ ಒಂದು ಪಾಕವನ್ನ ರಚಿಸಿದಾಗೆ ಒಂದು ಬ್ಲೆಂಡೆಡ್ ಟೈಪು ನಮಗೆ ಶಿವತತ್ವ ಚಿಂತಾಮಣಿಯನ್ನ ಕೊಟ್ಟಿದ್ದಾನೆ. ಈ ಕಾರಣಕ್ಕೆ ನಮಗೆ ಲಕ್ಕಣ ದಂಡೇಶ ಮತ್ತೆ ಅವನಿಗೆ ಆಶ್ರಯ ಕೊಟ್ಟಂತ ಪ್ರೌಢದೇವರಾಯ ಇಬ್ಬರೂ ಕೂಡ ಬಹಳ ಮುಖ್ಯರಾಗ್ತಾರೆ. ಎಷ್ಟರ ಮಟ್ಟಿಗೆ ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿ ಕೃತಿ ಮುಂದಿನ 4-5 ಶತಮಾನಗಳ ಕಾಲ ಪ್ರಭಾವಿಸಿದೆ ಅಂದ್ರೆ, ಇಡೀ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಏನಿದೆ, ಆ ಇಡೀ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಪ್ರತಿಯೊಂದು ಕೃತಿಯ ಮೇಲೂ ಯಾವುದಾದ್ರೂ ಒಂದು ಅಂಶದಲ್ಲಿ ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿ ಪ್ರಭಾವವನ್ನ ಬೀರಿದೆ ಅಂದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತ ನಾನು ಭಾವಿಸ್ತೇನೆ. ಶಿವತತ್ವ ಚಿಂತಾಮಣಿಯ ಬಂಧದ ವಿಷಯಕ್ಕೆ ಬರೋದಾದ್ರೆ ಇದು ಷಟ್ಪದಿಯ ಮಹಾಕೃತಿನೇ ಇದು, ಎರಡು ಮಾತಿಲ್ಲ ಅದರಲ್ಲಿ ಬಹಳ ಕ್ಲಿಷ್ಟಕರವಾದಂಥ ಷಟ್ಪದಿ ಅಂದ್ರೆ ವಾರ್ಧಕ ಷಟ್ಪದಿ. ಮತ್ತೊಂದಿದೆ ಉದ್ದಂಡ ಷಟ್ಪದಿ, ಅದ್ ಬಿಡಿ. ಈ ವಾರ್ಧಕ ಷಟ್ಪದಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯವನ್ನ ಆಳದಂತ, ಪೂರ್ತಿ ಹಿಡಿತದಲ್ಲಿಟ್ಕೊಂಡಂತ ಒಂದು ಛಂದಸ್ಸಾಗಿತ್ತು. ಅನೇಕ ಕವಿಗಳು, ಅದರಲ್ಲೂ ವಿಶೇಷವಾಗಿ ವೀರಶೈವ ಪುರಾಣಗಳನ್ನ, ವೀರಶೈವ ವ್ಯಾಖ್ಯಾನ ಕೃತಿಗಳನ್ನ, ಷಟ್ಸ್ಥಲ ಕೃತಿಗಳನ್ನ ರಚಿಸಿದಂತ ಅನೇಕ ಕವಿಗಳು ಈ ವಾರ್ಧಕ ಷಟ್ಪದಿಯನ್ನೇ ಬಳಸಿದ್ದಾರೆ. ಈ ವಾರ್ಧಕ ಷಟ್ಪದಿ ಪ್ರತಿ ಸಾಲಿನಲ್ಲೂ 5 ಮಾತ್ರೆಯ 4 ಗಣಗಳು, 2 ಮತ್ತೆ 3 ಮತ್ತೆ 6ನೇ ಸಾಲಲ್ಲಿ 5 ಮಾತ್ರೆಯ 6 ಗಣಗಳಿರುವಂತ ಬಹಳ ದೀರ್ಘವಾದ, ಉದ್ದವಾದಂತ ಒಂದು ಷಟ್ಪದಿ ವಾರ್ಧಕ ಷಟ್ಪದಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ವಾರ್ಧಕ ಷಟ್ಪದಿಯಲ್ಲಿ ಕಾವ್ಯವನ್ನ ರಚನೆ ಮಾಡೋದು ಕಷ್ಟ. ಯಾರಲ್ಲಿ ಶಬ್ದ ಭಂಡಾರ ಹೆಚ್ಚಿರ್ತದೋ, ಒಂದು ಶಬ್ದಕ್ಕೆ ಅನೇಕ ಶಬ್ದಗಳನ್ನ ಕೂಡಿಸುವ ಒಂದು ಚತುರತೆ ಇರ್ತದೋ ಅಂಥವ್ರು ಮಾತ್ರ ವಾರ್ಧಕ ಷಟ್ಪದಿಯಲ್ಲಿ ಕಾವ್ಯವನ್ನ ರಚನೆ ಮಾಡೋದಕ್ಕೆ ಸಾಧ್ಯ. ಯಾಕೆ ಅಂದ್ರೆ
ಒಂದು ಸಾಲಿನಲ್ಲಿ ಹೇಳುವುದನ್ನ 3 ಸಾಲು 4 ಸಾಲು 5 ಸಾಲು 6 ಸಾಲಿನಲ್ಲಿ ಹೇಳುವ ಚತುರತೆ ವಾರ್ಧಕ ಷಟ್ಪದಿಯಲ್ಲಿ ಬೇಕಾಗ್ತದೆ. ಮತ್ತೆ ವಾರ್ಧಕ ಷಟ್ಪದಿಯ ಗಣಗಳು 5 ಮಾತ್ರೆಗಳನ್ನ ಒಳಗೊಂಡಿರೋದ್ರಿಂದ ಉದ್ದ ಪದಪುಂಜಗಳನ್ನ ಬಳಸಬೇಕಾಗ್ತದೆ. ಹೀಗಾಗಿ ಇದು ಸ್ವಲ್ಪ ಕ್ಲಿಷ್ಟವಾದ್ದು. ಆದರೆ ಹೇಳುವುದನ್ನ ತಾಳ್ಮೆಯಿಂದ ಒಂದು ತುಂಬಿದ ಕೆರೆಯ ಹಾಗೆ, ತುಂಬಿ ಹರಿವ ನದಿಯ ಹಾಗೆ ಗಂಭೀರವಾಗಿ ಹೇಳಬೇಕು. ಇದು ವೇಗದ ಓಟಕ್ಕೆ ಈ ಷಟ್ಪದಿ ಸಾಧ್ಯನೇ ಇಲ್ಲ. ವೇಗದ ಓಟಕ್ಕೆ ನಮಗೆ ಕುಮಾರವ್ಯಾಸನ ಭಾಮಿನಿ ಷಟ್ಪದಿ 3-4 ಮಾತ್ರೆಗಳದೇನಿದೆ ಅದು, ಮತ್ತೆ ಭೋಗ ಷಟ್ಪದಿ, ಇದು ಬಹಳ ಸುಲಭ. ಆದ್ರೆ ಬಹಳ ಗಂಭೀರವಾಗಿ ಹೇಳುವ, ನಿಧಾನಗತಿಯಿಂದ ಹೇಳುವ, ಗಜಗಮನ ಪದ್ಧತಿಯಲ್ಲಿ ಹೇಳುವುದಕ್ಕೆ ವಾರ್ಧಕ ಷಟ್ಪದಿ ಅತ್ಯಂತ ಹೇಳಿ ಮಾಡಿಸಿದಂತ ಒಂದು ಛಂದಸ್ಸು ನಮ್ಮ ಕನ್ನಡ ಕವಿಗಳಿಗೆ. ಇದರಲ್ಲಿ ಒಟ್ಟು 54 ಸಂಧಿಗಳಿವೆ ಈ ಕೃತಿಯಲ್ಲಿ. ಬಹಳ ಬೃಹತ್ತಾದ ಕೃತಿ ಇದು. 2221 ವಾರ್ಧಕ ಷಟ್ಪದಿಗಳು ಈ ಕೃತಿ ಒಳಗಡೆ ಇದೆ. ಇದರಲ್ಲಿ ಪುರಾಣ 1ರಿಂದ 29ರ ಸಂಧಿಯವರೆಗೆ ಪುರಾಣವನ್ನ, 30ರಿಂದ 37ರವರೆಗೆ ಚರಿತ್ರೆಯನ್ನ, 38ರ ಸಂಧಿಯನ್ನ ಸಮಕಾಲೀನ ಚರಿತ್ರೆಯನ್ನ, 39ರಿಂದ 54ನೇ ಸಂಧಿವರೆಗೆ ಶಿವತತ್ವವನ್ನ ಕುರಿತಂತೆ ವಿಭೂತಿ ಮಹಿಮೆ, ಪ್ರಸಾದದ ಮಹಿಮೆ, ಈ ತರ ಎಲ್ಲವನ್ನ ಅದರಲ್ಲಿ ನಮಗೆ ಹೇಳ್ಕೊತಾ ಹೋಗ್ತಾನೆ. ಅಂದ್ರೆ ಲಕ್ಕಣದಂಡೇಶನ ವಸ್ತು ಹಳೆದು, ಆದ್ರೆ ಹಳೆಯದನ್ನ ಸಮಕಾಲೀನಗೊಳಿಸುವ ಒಂದು ಬುದ್ಧಿವಂತಿಕೆ ಇದೆಯಲ್ಲ, ಇದು ಎಲ್ಲಾ ಕವಿಗಳಿಗೆ ಸಾಧ್ಯ ಇಲ್ಲ. ಹೀಗಾಗಿ ಹಳೆಯದನ್ನ ಸಮಕಾಲೀನಗೊಳಿಸಿ ಅದನ್ನ ಓದುವವರನ್ನ ಭವಿಷ್ಯದತ್ತ ತಿರುಗಿಸುವಂಥದ್ದು. ನೋಡಿ, ಅವನ ದೃಷ್ಟಿಕೋನ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಉದಾತ್ತವಾದಂತ ಒಂದು ದೃಷ್ಟಿಕೋನ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಒಂದು ಬಹಳ ಮುಖ್ಯವಾದಂತ ಒಂದು ವಿಶಿಷ್ಟ ಲಕ್ಷಣ ಏನು ಅಂದ್ರೆ, ಇದು ಹಳೆಯ ವಿಚಾರವನ್ನ ಹೇಳ್ತಾ ಇದ್ರೂ ಕೂಡ ಹೊಸತನವನ್ನ ಸಾಧಿಸುವಂಥದ್ದು. ಇದು ಒಂದು ರೀತಿ ವಿಶೇಷವಾದ್ದೆ. ಈ ಕಾರಣಕ್ಕೆ ನಮಗೆ ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿ ಮಧ್ಯಕಾಲೀನ ಕರ್ನಾಟಕದ ಒಂದು ವಿಶಿಷ್ಟವಾದ ಕೃತಿ ಅಂತ ನಮಗೆ ಅನ್ನಿಸ್ತದೆ. ಇಮ್ಮಡಿ ದೇವರಾಯನ ಬಗ್ಗೆ ನಾನೇನು ನಿಮಗೆ ಹೆಚ್ಚು ಹೇಳಬೇಕಾಗಿಲ್ಲ. 1424ರಿಂದ 1449ರವರೆಗೆ ಇವನು ಆಳ್ವಿಕೆಯನ್ನ ನಡೆಸಿದ್ದ. ಸಂಸ್ಕೃತ ಮತ್ತೆ ಕನ್ನಡ ಸಾಹಿತ್ಯದ ಪುನರುಜ್ಜೀವನಕ್ಕೆ ಇವನು ಹೆಚ್ಚು ಮಹತ್ವವನ್ನ ಕೊಟ್ಟ ಅಂತ ನಾನು ಆಗಲೇ ಹೇಳಿದೆ. ಒಂದ್ ರೀತಿ ಕಳೆದು ಹೋದದ್ದನ್ನ ಸಂಗ್ರಹಿಸುವ ಕಾರ್ಯಕ್ಕೆ ಮಹತ್ವವನ್ನ ಕೊಟ್ಟು, ಸಂಗ್ರಹಿಸದ್ದನ್ನ ಹೊಸ ರೂಪದಲ್ಲಿ ಮುಂದಿನ ಜನಾಂಗಕ್ಕೆ ಕೊಡುವಂಥದ್ದು. ಶರಣರ ವಚನಗಳು ಏನಿತ್ತು ಅದನ್ನೆಲ್ಲ ಸಂಗ್ರಹಿಸಿ ಅದಕ್ಕೆ ಸ್ಥಳಗಳನ್ನಾಗಿ ವಿಂಗಡಿಸಿ ವ್ಯಾಖ್ಯಾನಗಳನ್ನು ಬರೆಯುವಂಥದ್ದು, ಶರಣರನ್ನ ಇಟ್ಕೊಂಡು ಸಣ್ಣ ಸಣ್ಣ ಕಥೆಗಳನ್ನ ಹೇಳುವಂಥದ್ದು, ಆ ಶರಣರ ಸಣ್ಣ ಸಣ್ಣ ಕಥೆಗಳ ಮೂಲಕ ವೀರಶೈವ ಧರ್ಮದ ಒಂದು ಆಶಯವನ್ನ ತಿಳಿಸುವಂಥದ್ದು, ಈ ಪಾತ್ರಗಳ ಮೂಲಕ ಬಸವಣ್ಣ, ಚನ್ನಬಸವಣ್ಣ, ಅಕ್ಕಮಹಾದೇವಿ ಮುಂತಾದ ಅಲ್ಲಮಪ್ರಭು ಮುಂತಾದವರ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡೋದು, ಪೋಷಕ ಪಾತ್ರಗಳನ್ನ ಇಟ್ಕೊಂಡು ಈ ರೀತಿಯ ಒಂದು ಹೊಸತನದ ಒಂದು ಪ್ರಯತ್ನಕ್ಕೆ ನಮ್ಮ ಪ್ರೌಢದೇವರಾಯ ವಿಶೇಷವಾದಂತ ಒಂದು ಪ್ರೋತ್ಸಾಹವನ್ನ ಕೊಟ್ಟಿದ್ದಾನೆ. ಇಂಥ ಪ್ರೌಢದೇವರಾಯನ ಮಹಾಮಂತ್ರಿಯಾದಂಥವನು ಲಕ್ಕಣದಂಡೇಶ. ಒಂದ್ ರೀತಿ ಲಕ್ಕಣದಂಡೇಶ ಮಹಾಮಂತ್ರಿಯೇ, ಕವಿಯೇ, ಮಹಾಪ್ರಧಾನಿನೇ ಅಥವಾ ಬರೀ ದಂಡೇಶನೇ, ಅವನ ಹೆಸರು ಲಕ್ಕಣದಂಡೇಶ ಇರ್ಬೋದು, ಅದು ಅವನ ಆರಂಭದಲ್ಲೇ ಮಾಡ್ತಿದ್ದಂಥ ವೃತ್ತಿ. ಆನಂತರ ಅವನು ವಯಸ್ಸಾದಾಗೆಲ್ಲ ಅವನಲ್ಲಿ ಅನುಭವ ಮಡುಗಟ್ಟದಾಗೆಲ್ಲ ವಿಜಯನಗರದ ಮುಂದಿನ ಅರಸರು ಕೂಡ ಅವನನ್ನ ಅನಿವಾರ್ಯವಾಗಿ ತಮ್ಮ ಆಡಳಿತದಲ್ಲಿ ಬಳಸ್ಕೊಂಡ್ರು. ಇಡೀ ಲಕ್ಕಣದಂಡೇಶ ಒಂದು ವಿಧದಲ್ಲಿ ತಿಮ್ಮರಸು ಮಂತ್ರಿ ಮತ್ತೆ ಲಕ್ಕಣದಂಡೇಶ ಈ ಇಬ್ಬರು ವಿಜಯನಗರದ ಪ್ರವರ್ಧಮಾನದಲ್ಲಿ ಮತ್ತೆ ವಿಜಯನಗರದ ಒಂದು ಏಳಿಗೆಯಲ್ಲಿ ಮಹಾಪಾತ್ರವನ್ನ ವಹಿಸಿದ್ರು ಅನ್ನೋದನ್ನ ನಾವು ಚರಿತ್ರೆಯನ್ನ ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ನೋಡಿ, ಇವನು ಹೇಳ್ತಾನೆ, ಶಿವತತ್ವ ಚಿಂತಾಮಣಿಯ ವಾಕ್ಯಮಂ ವಿನಯದಿಂ ವಿರಚಿಸಿದನ್ ಇಬಬೇಂಟೆಕಾರ ದೇವೇಂದ್ರನ ಉನ್ನತ ಕೆಳೆಯನು. ಇಬಬೇಂಟೆಕಾರ, ಗಜಬೇಂಟೆಕಾರ ಅಂತ ಕರೀತಾರೆ ಪ್ರೌಢದೇವರಾಯನ್ನ. ಈ ಪ್ರೌಢದೇವರಾಯನ
ಉನ್ನತ ಕೆಳೆಯನಾದಂಥ ಈ ಲಕ್ಕಣದಂಡೇಶ ನಾನು ಬಹಳ ವಿನಯದಿಂದ ಶಿವತತ್ವ ಚಿಂತಾಮಣಿಯ ವಾಕ್ಯವನ್ನ ರಚಿಸಿದ್ದೇನೆ ಅಂತ ಹೇಳೋ ಮೂಲಕ ನಾನು ಮತ್ತೆ ಇಮ್ಮಡಿ ದೇವರಾಯ ಇಬ್ರು ಆತ್ಮೀಯ ಗೆಳೆಯರು ಅನ್ನುವಂತ ಒಂದು ಸೂಚನೆಯನ್ನ ಕೂಡ ಅವನು ಕೊಡ್ತಾನೆ. ವಯಸ್ಸಿನಲ್ಲಿ ಒಂದು 3-4 ವರ್ಷದ ವ್ಯತ್ಯಾಸ ಬಿಟ್ರೆ ಇಬ್ರು ಸಮಕಾಲೀನರೇ ಆಗಿರ್ತಾರೆ. ಹೀಗಾಗಿ ಅನುಗುಣದಿ ಲಕ್ಕಣದಂಡೇಶ ಇದನ್ನ ಹೇಳಿದೆ ನಾನು ಅಂತ ಅವನು ಹೇಳ್ತಾ ಹೋಗ್ತಾನೆ. ಲಕ್ಕಣದಂಡೇಶನಿಗೆ ಇವನ ಅಧ್ಯಯನಕ್ಕೆ ನಮಗೆ ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿ, ಲಕ್ಕಣದಂಡೇಶನ ಸಮಕಾಲೀನ ಅನೇಕ ಕವಿಗಳಲ್ಲಿ ಲಕ್ಕಣದಂಡೇಶನನ್ನ ಹೊಗಳಿರುವಂಥದ್ದು, ಇದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಲಕ್ಕಣದಂಡೇಶನನ್ನ ಕುರಿತು ಹಾಕಿಸಿರುವಂತ ಶಾಸನಗಳು. ಲಕ್ಕಣದಂಡೇಶನ 50 ಶಾಸನಗಳು ಇದುವರೆಗೂ ಪ್ರಕಟ ಆಗಿವೆ. ಈ 50 ಶಾಸನಗಳು ಈ ಸಮಕಾಲೀನ ಕಾವ್ಯಗಳು ಮತ್ತೆ ಮುಂದಿನ ವೀರಶೈವ ಕವಿಗಳು ಲಕ್ಕಣದಂಡೇಶನ ಕಾವ್ಯವನ್ನ ಹೊಗಳುವಂತ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ನಾವು ನೋಡಿದಾಗ ಲಕ್ಕಣದಂಡೇಶನನ್ನ ನಾನಾ ಹೆಸರುಗಳಲ್ಲಿ ಕರೆಯೋದು ನಮಗೆ ಗೊತ್ತಾಗ್ತದೆ. ಲಕ್ಕಣಾಮಾತ್ಯ, ಲಕ್ಕಣ್ಣ ಒಡೆಯ, ಲಕ್ಕಣ್ಣ ಮಂತ್ರಿಧರ, ಲಕ್ಕಣ್ಣ ದಂಡಾಯಕ, ಲಕ್ಕಣ್ಣ ನಾಯಕ, ಲಕ್ಕಣ್ಣ ದೇವ, ಲಕ್ಕಣ್ಣ ಒಡೆಯ, ಲಕಣ್ಣ, ಲಕಣ್ಣ ರಸ, ಇವೆಲ್ಲ ಬರವಣಿಗೆಯ ಬೇರೆ ಬೇರೆ ವಿಧಾನ. ಲಕುಮಣ್ಣ ಒಡೆಯ, ಹೀಗೆ ನಾನಾ ಹೆಸರುಗಳು. ಹೀಗಾಗಿ ಇವನು ಅರಸನ ಆತ್ಮೀಯ ಗೆಳೆಯನೂ ಆಗಿದ್ದರಿಂದ ಇವನಿಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಜಕೀಯವಾಗಿ ಅವನಿಗೆ ಬಹಳ ಪ್ರಮುಖವಾದಂತ ಒಂದು ಸ್ಥಾನ ಇತ್ತು. ಹೀಗಾಗಿ ಅವನು ತನ್ನ ಮುಳಬಾಗಿಲು ಸಮೀಪದ ವಿರೂಪಾಕ್ಷಿ ಅನ್ನೋ ಒಂದು ಗ್ರಾಮದಲ್ಲಿ, ಇದನ್ನ ಹುಟ್ಟೂರು ಅಂತ ವಿದ್ವಾಂಸರು ನಿರ್ಧರಿಸ್ತಾರೆ, ಹಂಪಿಯಲ್ಲಿರುವಂತ ವಿರೂಪಾಕ್ಷನ ಗುಡಿಯ ಹಾಗೆಯೇ ವಿರೂಪಾಕ್ಷನ ಪಕ್ಕದಲ್ಲಿರುವಂತ ಮನ್ಮುಖ ತೀರ್ಥದ ಹಾಗೆಯೇ ಅದೇ ರೀತಿ ಒಂದು ಗುಡಿಯನ್ನ ಅವನು ಕಟ್ಟಿಸಿದಾನೆ. ಇದು ಮುಳಬಾಗಿಲಿಗೆ ಸುಮಾರು ಒಂದು 25 ಕಿಲೋಮೀಟರ್ ಆಗ್ತದೆ. ಅದರ ಸಮೀಪದಲ್ಲೇ ಆವನಿ ಅಂತ ಒಂದು ಹೇಳಿ ನೊಳಂಬರ ಪ್ರಸಿದ್ಧವಾದಂತ ವಾಸ್ತುಶಿಲ್ಪ ಕೇಂದ್ರ ಇದೆ. ಅದರ ಸಮೀಪ ವಿರೂಪಾಕ್ಷಿ ಅಂತಿದೆ. ಬಹಳ ಅತ್ಯದ್ಭುತವಾದ ವಾಸ್ತುಶೈಲಿಯ ಒಂದು ದೇವಸ್ಥಾನ, ವಿಸ್ತಾರವಾದ ಕೋಟೆ ಕೂಡ ಇದೆ ಈ ವಿರೂಪಾಕ್ಷ ದೇವಸ್ಥಾನಕ್ಕೆ. ವಿರೂಪಾಕ್ಷ ಅಂತಾನೆ ಆ ದೇವಸ್ಥಾನಕ್ಕೂ ಶಿವಲಿಂಗಕ್ಕೂ ಹೆಸರಿಟ್ಟು ಅನೇಕ ದಾನ ಧರ್ಮಗಳನ್ನ ನೀಡಿ ಆ ಗುಡಿಯ ಗೋಪುರಕ್ಕೆ ಚಿನ್ನದ ಹೊದಿಕೆಗಳನ್ನ ಹಾಕಿಸ್ತಾ ಅಂತೇಳಿ ನಮಗೆ 2 ಶಾಸನಗಳು ಮಾಹಿತಿಯನ್ನ ಕೊಡ್ತಾ ಇವೆ. ಯಾರಾದ್ರೂ ಆ ಕಡೆ ಹೋದವರು ಆ ಗುಡಿಯನ್ನ ಕಣ್ಣಾರೆ ನೋಡಬಹುದು. ಕರ್ನಾಟಕ ಮತ್ತೆ ತಮಿಳುನಾಡಿನಾದ್ಯಂತ ಇವನ ಶಾಸನಗಳು ಸಿಗ್ತವೆ. 50 ಶಾಸನಗಳು ಇದುವರೆಗೆ ನಮಗೆ ಸಿಕ್ಕಿವೆ. ಲಕ್ಕಣ್ಣನ ವೈಯಕ್ತಿಕ ಮಾಹಿತಿ ನಮಗೆ ಹೆಚ್ಚು ಸಿಗುವುದಿಲ್ಲ. ಲಕ್ಕಣ್ಣನ ಆಡಳಿತ ಸಂಬಂಧಪಟ್ಟಿದ್ದು, ದಾನ ಕೊಟ್ಟಂತದ್ದು, ರಾಜಕೀಯ ತೀರ್ಮಾನಗಳನ್ನ ತೆಗೆದುಕೊಂಡಂತ ವಿಚಾರಗಳು ನಮಗೆ ಅವನ ಶಾಸನಗಳಲ್ಲಿ ಹೆಚ್ಚು ಸಿಗ್ತವೆ. ಅವನ ಕಾರ್ಯವನ್ನ ಹೊಗಳುವಂತ ವಿಚಾರಗಳು ಸಮಕಾಲೀನ ಕವಿಗಳಲ್ಲಿ, ಮುಂದಿನ ಕವಿಗಳಲ್ಲಿ ಸಿಗ್ತದೆ. ಆದ್ರೆ ಲಕ್ಕಣದಂಡೇಶನ ವೈಯಕ್ತಿಕ ವಿಚಾರಗಳನ್ನ ತಿಳಿಸುವಂತ ಅಂಶಗಳು ನಮಗೆ ಸಿಕ್ಕಿರೋದು ಬಹಳ ಕಡಿಮೆ. ಇದು ಒಂದು ರೀತಿ ಲಕ್ಕಣದಂಡೇಶನ ಚರಿತ್ರೆಯನ್ನ ನಿರ್ಮಾಣ ಮಾಡೋದಕ್ಕೆ ತುಂಬಾ ತೊಡಕಾಗಿದೆ. ನೋಡಿ, ಲಕ್ಕಣದಂಡೇಶನ ಶಾಸನಗಳು ಸಿದ್ದನಂಜೇಶ, ಚಂದ್ರಕವಿ, ಗುಬ್ಬಿ ಮಲ್ಲನಾರ್ಯ, ಆನಂತರ ಇದ್ರ ಜೊತೆಗೆ ವಿದೇಶಿ ಆ ಕಾಲದಲ್ಲಿ ಭೇಟಿ ಕೊಟ್ಟಂತ ವಿದೇಶಿ ನ್ಯೂನಿಚ್ ಆಗ್ಬೋದು, ಇವರೆಲ್ಲ ಲಕ್ಕಣದಂಡೇಶನ ಕಾರ್ಯವನ್ನ ಕುರಿತಂತೆ ತಮ್ಮ ಮಾತುಗಳಲ್ಲಿ ಹೇಳ್ತಾರೆ ಅವರು. ಹೀಗಾಗಿ ಮೇಲ್ನೋಟಕ್ಕೆ ನಮಗೆ ಲಕ್ಕಣದಂಡೇಶ ಕವಿಯೂ ಆಗಿದ್ದ, ಕಲಿಯೂ ಆಗಿದ್ದ ಅನ್ನೋದನ್ನ ನಾವು ಗಮನಿಸ್ಬೋದು. ಶಾಸನಗಳನ್ನ ಆಧರಿಸಿ ಹೇಳೋದಾದ್ರೆ ಇವನಿಗೆ 66 ವರ್ಷಗಳ ಅವಧಿಯ ಶಾಸನಗಳು ಸಿಗ್ತವೆ. ನಾವು 1398ರಿಂದ ಮೊದಲುಗೊಂಡು 1464ರವರೆಗೆ ಇವನ ಶಾಸನಗಳು ನಮಗೆ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಸಿಕ್ಕಿವೆ. ತಮಿಳುನಾಡಿನ ನಾಗಪಟ್ಟಣಂ ಅನ್ನೋ ಹತ್ರ ಒಂದು ದೇವಾಲಯದಲ್ಲಿ, ಸಮುದ್ರ ದಡದ ದೇವಸ್ಥಾನದಲ್ಲಿ ಸಿಕ್ಕಿರುವಂತ ಒಂದು ಶಾಸನದಲ್ಲಿ ಬಹಳ ಮಹತ್ವವಾದಂತ ಒಂದು ವಿಷಯವನ್ನ ಹೇಳ್ತದೆ. ಅವನು ಸಮುದ್ರವನ್ನ ಶ್ರೀಲಂಕಾಗೆ ಹೋಗೋದಕ್ಕೆ ಆ ಸ್ಥಳದಿಂದ ಅವನು ಸಮುದ್ರವನ್ನ ದಾಟದ. ಆ ಸಮುದ್ರದ ಅವನ ಯಾತ್ರೆ ಯಶಸ್ವಿಯಾಗಲಿ ಅಂತೇಳಿ ಅವನ ಕೈ ಕೆಳಗಿನ ಒಬ್ಬ ಅಧಿಕಾರಿ ತಮಿಳುನಾಡಿನ ಆ ಗಡಿ ಭಾಗದಲ್ಲಿ ಒಂದು ದಾನವನ್ನು ಕೊಟ್ಟು ಒಂದು ದೇವಸ್ಥಾನಕ್ಕೆ ಶಾಸನವನ್ನ ಹಾಕಿಸಿರೋದು ನಮಗೆ ಗೊತ್ತಾಗ್ತದೆ. ಲಕ್ಕಣದಂಡೇಶ ಅತ್ಯುತ್ತಮ ನಾವಿಕನಾಗಿದ್ದ.
ಅವನು ನಮಗೆ ವಿಜಯನಗರದ ಚರಿತ್ರೆ ಯಾಕೆ, ಪೂರ್ವಕಾಲದ ಅರಸರು ಕೂಡ ಶ್ರೀಲಂಕಾದ ಮೇಲೆ ಅನೇಕ ಬಾರಿ ದಂಡೆತ್ತಿ ಹೋಗಿದ್ದು, ಅಲ್ಲಿಂದ ಎಲ್ಲ ಐಶ್ವರ್ಯವನ್ನ ತಂದಿದ್ದು, ಇದೆಲ್ಲ ನಮಗೆ ಗೊತ್ತಾಗ್ತದೆ. ವಿಜಯನಗರದ ಅರಸರಂತೂ ಹರಿಹರನ ಕಾಲದಿಂದಲೂ ಶ್ರೀಲಂಕಾಗೆ ಬಹಳ ಸುಲಭನಾಗಿ ಹೋಗಿ ಬಂದು ಇಮ್ಮಡಿ ಹರಿಹರ ಶ್ರೀಲಂಕಾವನ್ನ ಜಯಿಸಿ ತನ್ನ ತಂದೆಯ ಮನ ಮೆಚ್ಚಿಸೋದಕ್ಕೆ ಏನ್ ಮಾಡ್ತಾನೆ, ಅಲ್ಲಿಂದ ಅತ್ಯುತ್ತಮವಾದಂತಹ ಹವಳಗಳನ್ನ, ಮುತ್ತುರತ್ನಗಳನ್ನ ತಂದು ತನ್ನ ತಂದೆಗೆ ಕಾಣಿಕೆಯಾಗಿ ಕೊಡ್ತಾನೆ. ಇದಕ್ಕೆ ಒಂದು ಶಾಸನ ದಾಖಲೆ ಇದೆ. ಹೀಗಾಗಿ ಲಕ್ಕಣ ದಂಡೇಶನು ಕೂಡ ಪ್ರೌಢದೇವರಾಯನ ಕಾಲದಲ್ಲಿ ಶ್ರೀಲಂಕಾ ಮೇಲೆ ದಂಡೆತ್ತಿ ಹೋಗ್ತಾನೆ. ಆ ಸಮಯದಲ್ಲಿ ಪ್ರೌಢದೇವರಾಯನ ದಾಯಾದಿಗಳು ಪ್ರೌಢದೇವರಾಯನನ್ನ ಕೊಲ್ಲೋದಕ್ಕೆ ಒಂದು ಸಂಚನ್ನ ಮಾಡಿದ್ರು. ಈ ವಿಷಯ ತಿಳಿದಂತ ಲಕ್ಕಣ ದಂಡೇಶ ಶರವೇಗದಲ್ಲಿ, ವಾಯುವೇಗದಲ್ಲಿ ಶ್ರೀಲಂಕಾಯಿಂದ ಹಂಪೆಗೆ ಬಂದು ಪ್ರೌಢದೇವರಾಯನನ್ನ ರಕ್ಷಿಸಿ ಪ್ರೌಢದೇವರಾಯನಿಗೆ ಕೆಡುಕು ಮಾಡಬೇಕು ಅನ್ನುವಂಥವ್ರಿಗೆ ಶಿಕ್ಷೆಯನ್ನ ಕೊಟ್ಟ ಅಂತ ಹೇಳಿ ನಮಗೆ ವಿದೇಶ ಯಾತ್ರಿಕರ ಬರವಣಿಗೆಗಳಲ್ಲಿ ನಮಗೆ ಸಿಗ್ತದೆ. ಇದು ಲಕ್ಕಣ ದಂಡೇಶನ ಒಂದು ಸಾಮರ್ಥ್ಯವನ್ನ ನಮಗೆ ತೋರಿಸ್ತದೆ. 1398ರಲ್ಲಿ ಇದ್ದಂಥವನು ಇಮ್ಮಡಿ ಹರಿಹರ. ಇಮ್ಮಡಿ ಹರಿಹರನ ಕಾಲದಲ್ಲೇ ಲಕ್ಕಣ ದಂಡೇಶನ ಶಾಸನಗಳು ಪ್ರಾರಂಭ ಆಗುವಂಥದ್ದು. ಹೀಗಾಗಿ ಲಕ್ಕಣ ದಂಡೇಶ ಇಮ್ಮಡಿ ಹರಿಹರನಿಂದ ಮೊದಲುಗೊಂಡು ಪ್ರೌಢದೇವರಾಯನ ಮಗನಾದಂಥ ಮಲ್ಲಿಕಾರ್ಜುನನವರೆಗೆ ಇವನು ಆಳ್ವಿಕೆಯನ್ನ ಮಾಡ್ತಾನೆ, ಅಥವಾ ಮಹಾಮಂತ್ರಿಯಾಗಿ, ಮಹಾಮಾತ್ಯನಾಗಿ, ಅಥವಾ ಪ್ರಧಾನಿಯಾಗಿ ಇವನು ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಾನೆ ಅನ್ನೋದು ನಮಗೆ ಇವನ ಶಾಸನಗಳಿಂದ ನಮಗೆ ಗೊತ್ತಾಗ್ತದೆ. ಇವನು 1375ರ ಹೊತ್ತಿಗೆ ಜನ್ಮ ತಾಳ್ತಾನೆ ಲಕ್ಕಣ ದಂಡೇಶ. 1464ರ ಸುಮಾರಿಗೆ ಮರಣ ಹೊಂದಿದನೆ ಅಂತ ವಿದ್ವಾಂಸರು ಹೇಳ್ತಾರೆ. 90 ವರ್ಷಗಳ ತುಂಬು ಜೀವನ ನಡೆಸಿದ್ದ ಲಕ್ಕಣ ದಂಡೇಶ ಅನ್ನೋದು ನಮಗೆ ಇದರಿಂದ ಗೊತ್ತಾಗ್ತದೆ. ಇವನು ದಂಡನಾಯಕನಾಗಿ, ನಾಯಕನಾಗಿ, ರಾಜ್ಯಪಾಲನಾಗಿ, ಮಂತ್ರಿಯಾಗಿ, ಮಹಾಮಂತ್ರಿಯಾಗಿ, ಪ್ರಧಾನಿಯಾಗಿ, ಕೊನೆಗೆ ಮಹಾಪ್ರಧಾನಿಯಾಗಿ, ಇದರ ಜೊತೆಗೆ ಇಡೀ ದಕ್ಷಿಣ ಭಾಗದ ಅಧಿಪತಿಯಾಗಿಯೂ ಕೂಡ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೆಲಸವನ್ನ ನಿರ್ವಹಿಸಿದ್ದಾನೆ. ಇದು ಇವನು ಎಷ್ಟು ಕೊಡುಗೆ ಕೊಟ್ಟಿದ್ದಾನೆ ವಿಜಯನಗರ ಸಾಮ್ರಾಜ್ಯದ ಕೊಡುಗೆಗಳಲ್ಲಿ ಅನ್ನೋದು ನಮಗೆ ಗೊತ್ತಾಗ್ತದೆ. ನಾನು ಆಗಲೇ ಹೇಳಿದಾಗೆ ಇವನ ಸ್ಥಳ ಮುಳಬಾಗಿಲು ತಾಲೂಕಿನ ವಿರೂಪಾಕ್ಷಿ ಅನ್ನೋದನ್ನ ವಿದ್ವಾಂಸರು ನಿರ್ಧರಿಸಿದ್ದಾರೆ. ಇವ ಶಾಸನಗಳ ಮೂಲಕ ಕೆಲವು ವೈಯಕ್ತಿಕ ಮಾಹಿತಿಗಳು ನಮಗೆ ಲಕ್ಕಣ ದಂಡೇಶಂದು ಸಿಗುತ್ತೆ. ವಿಷ್ಣುವರ್ಧನ ಗೋತ್ರದವನು ಇವನು. ಇವನ ತಂದೆ ಹೆಗ್ಗಡ ದೇವ ಅಂತೇಳಿ, ಇವನ ತಾಯಿ ಒಮ್ಮಾಯಮ್ಮ ಅಂತ ಹೇಳಿ. ಇವನಿಗೆ ಒಬ್ಬ ತಂದೆ ಇದ್ದ, ತಮ್ಮ ಇದ್ದ. ಈ ತಮ್ಮ ಮುಳಬಾಗಿಲು ಪ್ರದೇಶದ ಅಧಿಕಾರಿಯಾಗಿದ್ದ. ಇವನ ಹೆಸರು ಮಾದಣ್ಣ ನಾಯಕ ಅಂತ ಹೇಳಿ ನಮಗೆ ಕನ್ನಡ ಶಾಸನ ಮತ್ತೆ ತಮಿಳುನಾಡಿನ ಶಾಸನಗಳಲ್ಲೂ ಕೂಡ ನಮಗೆ ತಿಳಿದು ಬರ್ತದೆ. ನೋಡಿ, ಇಲ್ಲಿ ಒಂದು ಬಹಳ ಗಮನಾರ್ಹವಾದಂತ ವಿಚಾರ ಏನು ಅಂದ್ರೆ, ಕುವೆಂಪು ಅವರು ಮಾಧವ ಸಾಯಣರ ಮೇಲೆ ಒಂದು ಪದ್ಯ ಬರೆದಿದ್ದಾರೆ, ನಿಮ್ಗೆ ಗೊತ್ತು. 7 ಸಾಯಣ ಕಟ್ಟು ಗ್ರಂಥವ 7 ಪಂಪ ಕ್ಷೇತ್ರಕ್ಕೆ ಅನ್ನುವಂಥದ್ದು. ಈ ಮಾಧವ ಮತ್ತೆ ಸಾಯಣ ಏನಿದ್ದಾರೆ, ಈ ಮಾಧವ, ಸಾಯಣ ಮತ್ತೆ ಭೋಗನಾಥ ಅಂತನೂ ಕೂಡ ಶಾಸನಗಳಲ್ಲಿ ಬರ್ತದೆ. ಈ 3 ಜನ ಅಣ್ಣತಮ್ಮಂದ್ರಿಗೆ ಸಿಂಗಲೆ ಅಂತ ಹೇಳಿ ಒಬ್ಳು ತಂಗಿನೂ ಕೂಡ ಇದ್ಲು. ಈ ಸಿಂಗಲೆಯ ಪತಿ ರಾಮಚಂದ್ರ ಅಂತ ಹೇಳಿ. ಇವರಿಬ್ಬರಿಗೆ ಲಕ್ಷ್ಮೀಧರ, ಚನ್ನಮಂತ್ರಿ, ಬುಕ್ಕಣ್ಣ, ಮಾಧವ, ಹೆಗ್ಗಡದೇವ ಅಂತ ಹೇಳಿ 5 ಜನ ಮಕ್ಕಳಿರ್ತಾರೆ. ತಮಗೆ ಗೊತ್ತಿರ್ಬೋದು, ಈ ಲಕ್ಷ್ಮೀಧರನ ಹೆಸರಲ್ಲೇ ಇರುವಂತದ್ದು ಹಂಪೆಯ ಪ್ರಸಿದ್ಧವಾದಂತ ಒಂದು ಶಾಸನ, ಲಕ್ಷ್ಮೀಧರಾಮತ್ಯನ ಶಾಸನ ಅಂತೇಳಿ. ಇವನ ತಾಯಿ ಸಿಂಗಲೆಯೇ ತನ್ನ ಮಗನಿಗೆ ಹಾಲನ್ನ ಕೊಡಿಸುವಾಗ ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರವಂ ಮಾಡಿಸು, ಈ ರೀತಿಯ ಅದ್ಭುತವಾದಂತ ಮೌಲ್ಯಗಳನ್ನ ಮಗನ ಕಿವಿ ಮೇಲೆ ಹಾಕ್ತಾ ಇದ್ಲು. ಒಂದೊಂದು ತೊಟ್ಟು ಹಾಲು ಕುಡಿಯುವಾಗಲೂ ಒಂದೊಂದು ಇಂತಹ ಮಾತನ್ನ ಹೇಳ್ತಾ ಇದ್ಲು. ಹೀಗಾಗಿ ಲಕ್ಷ್ಮೀಧರಾಮಾತ್ಯ ಬೆಳೆದ ಮೇಲೆ ಇವನು ತೋಡಿಸದ ಬಾವಿಗಳಿಲ್ಲ, ಕಟ್ಟಿಸದ ಕೆರೆಗಳಿಲ್ಲ, ನಿರ್ಮಿಸದ ದೇವಾಲಯಗಳಿಲ್ಲ ಅಂತ ಹೇಳಿ ಆ ಶಾಸನದಲ್ಲಿ ನಮಗೆ ಬಹಳ ಅದ್ಭುತವಾಗಿ ಬರ್ತದೆ. ಅದು ಪ್ರಕಟ ಆಗಿದೆ ಆ ಶಾಸನ, ತಾವು ನೋಡ್ಬೋದು. ಈ ಸಿಂಗಲೆಯ ಮಗ ಹೆಗ್ಗಡದೇವ, ಈ ಹೆಗ್ಗಡದೇವನೇ ನಮ್ಮ ಲಕ್ಕಣ ದಂಡೇಶನ ತಂದೆ.
ಅಂದ್ರೆ ಲಕ್ಷ್ಮೀಧರ, ಚನ್ನಮಂತ್ರಿ, ಬುಕ್ಕಣ್ಣ, ಮಾಧವ ಇವರು ಲಕ್ಕಣದಂಡೇಶನ ದೊಡ್ಡಪ್ಪದಿರಾಗ್ತಾರೆ. ಇವರ ತಾತ ಮಾಧವ, ಸಾಯಣ್ಣ, ಬೋಗಣ್ಣ, ಸಿಂಗಲೆ ಅಜ್ಜಿ ಆಗ್ತಾಳೆ. ನೋಡಿ, ಇದು ಚಾರಿತ್ರಿಕವಾಗಿ ನಮಗೆ ಇಷ್ಟು ಅಂಶಗಳು ಲಕ್ಕಣದಂಡೇಶನ ಬಗ್ಗೆ ನಮಗೆ ತಿಳಿದು ಬರ್ತವೆ. ಅಂದ್ರೆ ಪೂರ್ವಕಾಲದಿಂದಲೂ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ವಂಶ ಇದು ಅನ್ನೋದು ನಮಗೆ ಈ ಎಲ್ಲಾ ದಾಖಲೆಗಳಿಂದ ಗೊತ್ತಾಗ್ತದೆ. ಈ ಹೆಗ್ಗಡದೇವ ಒಮ್ಮಾಯಮ್ಮ ಅಂತ ಹೇಳಿ ಮದುವೆ ಆಗ್ತಾನೆ. ಆ ಒಮ್ಮಾಯಮ್ಮನಿಗೆ ಇಬ್ರು ಮಕ್ಕಳು, ಇಬ್ರು ಹೆಗ್ಗಡದೇವ ಮತ್ತೆ ಒಮ್ಮಾಯಮ್ಮನಿಗೆ ಲಕ್ಕಣದಂಡೇಶ ಮತ್ತೆ ಮಾದಣ್ಣ ಅನ್ನುವಂತ ಇಬ್ರು ಗಂಡು ಮಕ್ಕಳು ಇರ್ತಾರೆ. ಈ ಲಕ್ಕಣದಂಡೇಶ ಮುಂದೆ ಸೂರಾದೇವಿ ಅನ್ನುವಂತ ಒಬ್ಳು ಹೆಣ್ಮಗಳನ್ನ ಮದುವೆ ಆಗ್ತಾನೆ ಅಂತ ಹೇಳಿ ಒಂದು ಕ್ಷೇತ್ರ ಕಾರ್ಯದ ಆಧಾರವನ್ನು ಇಟ್ಟುಕೊಂಡು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಸಿ ನಾಗಭೂಷಣ ಅವರು ಅದನ್ನ ಸಾಧಿಸಿ ತೋರಿಸಿ ಸಂಶೋಧನೆಯನ್ನ ಮಾಡಿದ್ದಾರೆ. ಇದು ಒಂದು ಲಕ್ಕಣದಂಡೇಶನ 22 ಶಾಸನಗಳಷ್ಟೇ ನಮಗೆ ಕಳೆದ ವರ್ಷದ 1-2 ವರ್ಷದವರೆಗೆ ಬೆಳಕಿಗೆ ಬಂದಿತ್ತು. ನಾನು ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿಯನ್ನ ಮತ್ತೆ ಈ ಕೃತಿಯನ್ನ ಪ್ರಕಟ ಮಾಡೋ ಕಾಲಕ್ಕೆ ಇದು ನೋಡಿ, ಶಿವತತ್ವ ಚಿಂತಾಮಣಿ 1960ರಲ್ಲಿ ವಿದ್ವಾನ್ ಬಸಪ್ಪನವರಿಂದ ಮೈಸೂರು ಪ್ರಾಚ್ಯ ವಿದ್ಯಾ ಕೇಂದ್ರದಿಂದ ಪ್ರಕಟ ಆಗಿತ್ತು. ಅದಾದ್ಮೇಲೆ ಯಾರು ಕೂಡ ಸಾಹಸ ಮಾಡಿರ್ಲಿಲ್ಲ. ಆದ್ರೆ ಅವರಿಗೆ ದೊರಕದೇ ಇರುವಂತ ಒಂದು ಮಾತೃ ಹಸ್ತಪ್ರತಿ ನಮಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಹಸ್ತಪ್ರತಿ ಭಂಡಾರದಲ್ಲಿ ನನಗೆ ಸಿಕ್ತು. ಆ ಹಸ್ತಪ್ರತಿಯನ್ನ ಇಟ್ಕೊಂಡು ಈ ಕೃತಿಯನ್ನ ನಾನು ಸಂಪಾದನೆ ಮಾಡಿದೆ. ಈ ವಿದ್ವಾನ್ ಬಸಪ್ಪರವ್ರನ್ನ ಹೊರತುಪಡಿಸಿದ್ರೆ ತುಂಬಾ ವ್ಯಾಪಕವಾಗಿ ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿಯನ್ನ ಅಧ್ಯಯನ ಮಾಡಿದಂತ ಮತ್ತೊಬ್ರು ವಿದ್ವಾಂಸರು ಅಂದ್ರೆ ಹೆಚ್ಚು ದೇವೀರಪ್ಪನವರು. ಆನಂತರ ಅನೇಕ ಜನ ಅನೇಕ ಸಣ್ಣ ಪುಟ್ಟ ಲೇಖನಗಳನ್ನ ಸಾಂದರ್ಭಿಕವಾಗಿ ಎಲ್ಲ ರಚನೆ ಮಾಡಿದ್ದಾರೆ. ಆದ್ರೆ ಒಂದು ಸಂಡೂರಿನ ಪ್ರಭುದೇವರು ವಿರಕ್ತ ಮಾಡಿದವರು ಸುಮಾರು 20-25 ವರ್ಷದ ಮುಂಚೆ ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿ ಒಂದು ವಿಚಾರಗೋಷ್ಠಿಯನ್ನು ಕೂಡ ನಡೆಸಿ ಅದರ ಪುಸ್ತಕವನ್ನು ಕೂಡ ಅಂದ್ರೆ ಇಷ್ಟೊಂದು ಮಹತ್ವವಾದ ಈ ಶಿವತತ್ವ ಚಿಂತಾಮಣಿಯ ಮೇಲೆ ಅಧ್ಯಯನಗಳು ಆಗಬೇಕು ಅನ್ನೋದಷ್ಟೇ ನಾವು ಈ ಮಾತಿನ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೀಗಾಗಿ 1410ರಲ್ಲಿ ಹಾಕ್ಸಿರುವಂತ 1ನೇ ದೇವರ ಕಾಲದ ಲಕ್ಷ್ಮೀಧರ ಶಾಸನ ನಮಗೆ ಈ ರೀತಿಯ ಕೆಲವು ಅವನ ತಂದೆ ತಾಯಿ ಅದಕ್ಕೆ ಪೂರ್ವ ತಂದೆ ತಾಯಿ ವಿಚಾರವನ್ನ ಲಕ್ಕಣದಂಡೇಶನೇ ಹಾಕಿರುವಂತ ವಿರೂಪಾಕ್ಷ ಶಾಸನದಲ್ಲಿ ಸಿಗ್ತದೆ. ಆದ್ರೆ ಇವನ ತಾತ ಅಜ್ಜಿ ಇವರೆಲ್ಲ ಎಷ್ಟು ಬೇರೆ ಬೇರೆ ಕೆಲಸಗಳ ಲೋಕೋಪಯೋಗಿ ಕಾರ್ಯಗಳ ಅನ್ನೋದು ನಮಗ್ ಸಿಗುವಂತದ್ದು ಬಹಳ ಪ್ರಸಿದ್ಧವಾದಂತ ಲಕ್ಷ್ಮೀಧರನ ಶಾಸನ. ಈಗ ಅದು ಸಾಸಿವೆ ಕಾಳ ಗಣಪತಿ ಹತ್ರ ಆ ಶಾಸನವನ್ನ ಪುರಾತತ್ವ ಇಲಾಖೆಯವರು ಸಂರಕ್ಷಿಸಿ ಇಟ್ಟಿದ್ದಾರೆ ಹಂಪಿಲಿ. ತಾವು ಹೋಗಿ ಅದನ್ನ ಯಾರಾದ್ರೂ ಆ ಕಡೆ ಹೋದಾಗ ನೋಡ್ಬೋದು. ಹೀಗಾಗಿ ತಾತ ಮತ್ತೆ ದೊಡ್ಡಪ್ಪಂದಿರ ಜೊತೆಯಲ್ಲಿಯೇ ಬಹುಶಃ ಲಕ್ಕಣದಂಡೇಶನಿಗೆ ಆಡಳಿತದ ತರಬೇತಿ ಸಿಕ್ಕಿದೆ. ಹೀಗಾಗಿ ಅವನು ಒಂದ್ ರೀತಿ ವಿದ್ವಾಂಸರ ಮನೆತನವೂ ಕೂಡ, ಅದು ಆಡಳಿತದ ಮನೆತನವೂ ಕೂಡ. ಹೀಗಾಗಿ ವಿದ್ವತ್ತು ಮತ್ತು ಆಡಳಿತದ ವಿಚಾರಗಳು ಎರಡೂ ಕೂಡ ಬಾಲ್ಯದಿಂದಲೇ ಲಕ್ಕಣದಂಡೇಶನಿಗೆ ಸಿದ್ಧಿಸಿತ್ತು ಅನ್ನೋದು ಈ ವಿಚಾರದಿಂದ ನಮಗೆ ಗೊತ್ತಾಗ್ತದೆ. ಹೆಗ್ಗಡದೇವನ ತಂದೆ ಸಾಯಣ್ಣ ಕೂಡ ಇಮ್ಮಡಿ ಹರಿಹರನ ಕಾಲದಲ್ಲಿ ಬಹಳ ಪ್ರಭಾವಶಾಲಿಯಾದಂತ ಮಂತ್ರಿಯಾಗಿದ್ದ ಅನ್ನೋದಕ್ಕೆ ನಮಗೆ ಅನೇಕ ಶಾಸನಗಳು ನಮಗೆ ಸಿಗ್ತವೆ. ಈ ಇಮ್ಮಡಿ ಹರಿಹರನ ಕಾಲದಲ್ಲಿಯೇ ಲಕ್ಕಣ್ಣ ಒಡೆಯ ಇಮ್ಮಡಿ ಹರಿಹರನ ಸೂಚನೆಯಂತೆ ಒಂದು ದಾನವನ್ನ ನೀಡಿದಾನೆ. ಅದೇ ನಾನು ಆಗಲೇ ಹೇಳಿದಾಗೆ 1398ನೇ ಅವಧಿಯ ದಾನ ಅದು. ಅದಕ್ಕೆ ಒಂದು ಶಾಸನವೂ ಕೂಡ ನಮಗೆ ದಾಖಲೆ ಸಿಕ್ಕಿದೆ. ಹೀಗಾಗಿ 1ನೇ ದೇವರಾಯನ ಮಂತ್ರಿಯಾದಂತ ಲಕ್ಷ್ಮೀಧರ ಅವನ ಜೊತೆಯಲ್ಲಿಯೇ ಯುವಕನಾಗಿದ್ದಂತ ಅಥವಾ ಇನ್ನೂ ಸ್ವಲ್ಪ ಯುವಕನಿಗಿಂತ ಒಂದು ಸ್ವಲ್ಪ ಸಣ್ಣ ವಯಸ್ಸಾಗಿದ್ದಂತ ಲಕ್ಕಣ್ಣನೂ ಕೂಡ ಯಾವುದಾದ್ರೂ ಒಂದು ರಾಜಕೀಯದ ಒಂದು ಹುದ್ದೆಯನ್ನ ನಿರ್ವಹಿಸ್ತಿದ್ದಿರಬಹುದು ಅಂತ ನಾವು ಈ ಘಟನೆಯಿಂದ ನಾವು ಹೇಳಬಹುದು. ಹೀಗಾಗಿ ಈ ವಂಶ 3 ತಲೆಮಾರುಗಳಿಂದ ವಿಜಯನಗರದ ಆಡಳಿತದಲ್ಲಿ ಸಕ್ರಿಯವಾಗಿದ್ರು ಅನ್ನೋದು ನಮಗೆ ಈ ಕಾವ್ಯದಿಂದ ನಮಗೆ ಗೊತ್ತಾಗ್ತದೆ.
ನಾನಾಗಲೇ ಹೇಳಿದಾಗೆ ಲಕ್ಕಣ್ಣನ ಮಡದಿ ಹೆಸರು ಸೂರಾದೇವಿ ಅಂತ ಪ್ರೊಫೆಸರ್ ನಾಗಭೂಷಣ್ ಅವರು ಸಂಶೋಧಿಸಿದರೆ ಅಂತ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ದಾಖಲೆ ನನಗೆ ಸಿಕ್ತು. ಏನು ಅಂದ್ರೆ ಮುಳಬಾಗಿಲು ತಾಲೂಕಿನ ಒಂದು ಲಕ್ಕಣದಂಡೇಶ ವಿರೂಪಾಕ್ಷ ಗುಡಿಯನ್ನ ಕಟ್ಟಿಸಿ ದಾನ ಬಿಟ್ಟು ಆ ಗೋಪುರಕ್ಕೆ ಚಿನ್ನದ ಹೊದಿಕೆಯನ್ನು ಹಾಕಿಸಿದಂತ ವಿಚಾರ ಹೇಳುವಂತ ಶಾಸನದಲ್ಲಿ 4-5 ಗ್ರಾಮಗಳನ್ನ ದಾನ ಕೊಡ್ತಾನೆ ಆ ಗುಡಿಗೆ. ಆ ಗ್ರಾಮಗಳ ಒಂದು ಹೆಸರನ್ನ ಹೇಳುವಾಗ ಸೂರಾದೇವಿ ಹಳ್ಳಿ ಅನ್ನುವಂತ ಒಂದು ಗ್ರಾಮವನ್ನು ಕೂಡ ದಾನ ಕೊಟ್ಟಿದ್ದಾನೆ. ಅಂದ್ರೆ ಲಕ್ಕಣದಂಡೇಶ ಮದುವೆಯಾದಂತ ಸ್ತ್ರೀಯ ಹೆಸರು ಸೂರಾದೇವಿ ಅನ್ನುವಂಥದ್ದು ಆ ಸೂರಾದೇವಿ ಹಳ್ಳಿಯ ಯಾವುದೋ ಒಂದು ದೇವತೆಯ ಹೆಸರು. ಹೀಗಾಗಿ ಆ ದೇವತೆಯ ಹೆಸರು ಆ ಊರಲ್ಲಿ ಜನಿಸಿದಂತ ಸೂರಾದೇವಿ ಆ ಮನೆತನದವರು ಇಟ್ಟಿದ್ದಾರೆ. ಹೀಗಾಗಿ ಅದು ಆ ನಂತರ ಲಕ್ಕಣದಂಡೇಶ ವಿವಾಹವಾಗಿದೆ ಅಂತ ನಾವು ಹೀಗಾಗಿ ಸೂರಾದೇವಿ ಲಕ್ಕಣದಂಡೇಶ ಆಗ್ತದೆ. ಆದ್ರೆ ಲಕ್ಕಣದಂಡೇಶ ಪುತ್ರದ ಅಂತ ತಾನು ನನ್ನ ಪೂರ್ವ ಹೇಳ್ತೇನೆ. ಶಿವತತ್ವ ಚಿಂತನೆಯನ್ನ ಬದಿರ ನೋಡಿದ್ರೆ ಇವನು ವೀರಶೈವನಾಗಿ ಕನ್ವರ್ಟ್ ಏನೋ ಅಂತ ನನಗನ್ನು. ಆದ್ರೆ ಸೂರಾದೇವಿಯ ವಂಶಸ್ಥರು ಅಂತ ಹೇಳ್ಕೊಳ್ಳುವಂತವ್ರು ಈಗಲೂ ಕೂಡ ಬ್ರಾಹ್ಮಣರಾಗಿದ್ದಾರೆ. ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಗುಬ್ಬಿ ಮಲ್ಲನಾರ್ಯ ಲಕ್ಕಣದಂಡೇಶನನ್ನ ತುಂಬಾ ವಿಸ್ತಾರವಾಗಿ ವರ್ಣಿಸಿದನೆ. ಅವನ ಬಹಳ ಬೃಹತ್ತಾದಂತ ಕೃತಿ, ಕನ್ನಡದಲ್ಲೇ ಬಹಳ ಬೃಹತ್ತಾದ ಕೃತಿ ಗುಬ್ಬಿ ಮಲ್ಲನಾರ್ ಎಂದು ವೀರಶೈವಾಮೃತ ಮಹಾಪುರಾಣ ಅನ್ನುವಂಥ ಕೃತಿ. ಅದರಲ್ಲಿ ಲಕ್ಕಣದಂಡೇಶನ ಅನೇಕ ಕಾರ್ಯಗಳನ್ನ ಹೊಗಳ್ತಾನೆ ಅವನು. ಅವನು ಒಂದು ಪದ್ಯದಲ್ಲಿ ಹೇಳ್ತಾನೆ ಗುಬ್ಬಿ ಮಲ್ಲನಾರ್ಯ, ಲಕ್ಕಣದಣ್ಣಾಯಕ, ಬಂಡಾರಿ ಜಕ್ಕಪ್ಪ, ಕಲ್ಲೆಹದ ಕೇತಿಶೆಟ್ಟಿ ಇವರು ಸಾಹಿತ್ಯಕ್ಕೋಸ್ಕರ ಲಕ್ಷ ಸಂಖ್ಯೆಯ ಹಣವನ್ನ ವೆಚ್ಚ ಮಾಡಿದ್ರು ಅಂತ ಹೇಳ್ತಾನೆ. ನೋಡಿ, ಲಕ್ಷವನ್ನ ವೆಚ್ಚಿಸಿ ಇವರು ಸಾಹಿತ್ಯಕ್ಕೆ ಪ್ರೋತ್ಸಾಹವನ್ನ ಕೊಟ್ಟಿದ್ರು ಅಂತ ವೀರಶೈವಾಮೃತ ಪುರಾಣದ ಒಂದು ಪದ್ಯದಲ್ಲಿ ನಮಗೆ ಗೊತ್ತಾಗ್ತದೆ. ಈ ಲಕ್ಕಣದಂಡೇಶ ಪ್ರತಿ ಪದ್ಯದಲ್ಲೂ ಶಿವಶರಣರ ಚರಣಾಂಬುಜಕ್ಕೆ ಶರಣು, ಕೇಳುವವರ ಚರಣಾಂಬುಜಕ್ಕೆ ಶರಣು, ನೋಡಿ ಆಲಿಸುವವರ ಚರಣಾಂಬುಜಕ್ಕೆ ಶರಣು. ಪ್ರತಿ ಪದ್ಯ ಕೊನೆ ವಾಕ್ಯ ಇದೇ ಇರ್ತದೆ. ವಾರ್ಧಕ ಷಟ್ಪದಿ ಅಂದ್ರೆ ಚರಣಾಂಬುಜಕ್ಕೆ ಶರಣು, ಚರಣಗಳನ್ನು ಕಮಲಕ್ಕೆ ನಮಸ್ಕಾರ ಮಾಡ್ತೇನೆ ಅಂದ್ರೆ ಓದುವವರಿಗೆ ಇವನು ಎಷ್ಟೊಂದು ಗೌರವವನ್ನು ಕೊಟ್ಟಿದ್ದಾನೆ ಅನ್ನೋದು ನಮಗೆ ಈ ಒಂದು ಅಂಶದಿಂದ ನಮಗ್ ಗೊತ್ತಾಗ್ತದೆ. ಅಂದ್ರೆ ನಾನು ಏನೇ ಮಾಡ್ಲಿ ಅದು ಓದುಗರು ಮೆಚ್ಚಬೇಕು. ಓದುಗರ ಮೆಚ್ಚುಗೆಗೆ ಪಾತ್ರ ಆದಾಗ ಮಾತ್ರ ನಾನು ಬರೆದಿದ್ಕು ಸಾರ್ಥಕ ಅನ್ನುವಂತ ಒಂದು ಪ್ರಜ್ಞೆ ಲಕ್ಕಣದಂಡೇಶನಲ್ಲಿ ಇತ್ತು. ಹೀಗಾಗಿ ಪ್ರತಿ ಪದ್ಯದಲ್ಲೂ ಅವನು ಈ ರೀತಿ ಚರಣಾಂಬುಜಕ್ಕೆ ಶರಣು ಅಂತ ಹೇಳಿ ನಮಸ್ಕಾರ ಮಾಡುವ ಅಥವಾ ವಿನೀತನಾಗಿ ಅರ್ಪಿಸುವ ಒಂದು ಇದು ನಮಗೆ ಗೊತ್ತಾಗ್ತದೆ. ಜೊತೆಗೆ ಈ ಶಿವತತ್ವ ಚಿಂತಾಮಣಿ ಯಾವ ಯಾವ ವಿಷಯಗಳಿಗೋಸ್ಕರ ನಮಗೆ ಬಹಳ ಮುಖ್ಯ ಆಗ್ತದೆ ಅಂತ ಅಂದ್ರೆ, ನಾನು ಆಗಲೇ ಒಂದು ಹೇಳಿದೆ, ಪುರಾಣದ ಹಿಂದಿನ ಪುರಾಣಗಳ ವಿಚಾರಗಳನ್ನ ಹೇಳುವಂಥದ್ದು, ಗಣಪತಿಯ ಜನನ, ಸುಬ್ರಹ್ಮಣ್ಯರ ಜನನ, ಕೈಲಾಸದ ವರ್ಣನೆ, ಶಿವ ಪಾರ್ವತಿಯರ ಸಂವಾದ, ಈ ಎಲ್ಲ ವಿಚಾರಗಳನ್ನ ಹೇಳ್ತಾ ಕಾವ್ಯವನ್ನ ಮುಂದುವರಿಸ್ಕೊಂಡು ಬರ್ತಾನೆ. ಆದ್ರೆ ಇಲ್ಲಿ ತನ್ನ ಪೂರ್ವದ ಶರಣರ ಮತ್ತೆ ಸಮಕಾಲೀನ ಶರಣರ ವಿಚಾರಕ್ಕೆ ಆನಂತರ ಬರ್ತಾನೆ. ಈ ಕಾರಣದಿಂದಲೇ ನಮಗೆ ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿ ಪ್ರಸ್ತುತವಾಗಿ ನಮಗೆ ಬಹಳ ಐತಿಹಾಸಿಕ ಮಹತ್ವ ಪಡೆದಿದೆ ಅಂತ ಹೇಳುವಂಥದ್ದು. ಲಕ್ಕಣದಂಡೇಶ 1430 ಸುಮಾರಿಗೆ ಈ ಕೃತಿಯನ್ನ ರಚಿಸಿರುವಂಥದ್ದು. ಅಷ್ಟೊತ್ತಿಗಾಗಲೇ 350-400 ಜನ ಶರಣರು, ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಸಾಹಿತ್ಯವನ್ನ ರಚಿಸಿ ದಟ್ಟವಾದ ಪ್ರಭಾವವನ್ನ ಬೀರಿದ್ರು. ಶರಣರ ನಂತರ ನಮಗೆ ಸಿಗುವಂಥದ್ದು ಈ ಶರಣರ ಒಂದು ಚರಿತ್ರೆಯನ್ನ ಹೇಳೋದಕ್ಕೆ ಹರಿಹರ ಮತ್ತೆ ರಾಘವಾಂಕರು ಮಾತ್ರ. ಕನ್ನಡದಲ್ಲಿ ಹರಿಹರ ಮತ್ತೆ ರಾಘವಾಂಕರು, ತೆಲುಗಿನಲ್ಲಿ ಪಾಲ್ಕುರಿಕೆ ಸೋಮನಾಥ. ಇವರಿಂದಲೇ 12ನೇ ಶತಮಾನದ ಶಿವಶರಣರ ಕಥೆಗಳು ಮುಂದಕ್ಕೆ ಬರುವಂಥದ್ದು. ಆ ನಡುವಿನ ಅವಧಿ ಒಂದು 100-150 ವರ್ಷದ ಅವಧಿ
ಏನಾಗಿತ್ತು, ಯಾಕೆ ಅವ್ರು ಯಾರು ಉಲ್ಲೇಖ ಆಗಿಲ್ಲ, ಯಾವ ಕವಿಯೂ ಯಾಕೆ ಇದನ್ನ ಉಲ್ಲೇಖಿಸಿಲ್ಲ ಅನ್ನೋದು ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಹೀಗಾಗಿ ಶಿವಶರಣರ ಕಾಲದ ನಂತರ ಶಿವಶರಣರನ್ನ ಉಲ್ಲೇಖಿಸುವ, ಶಿವಶರಣರ ಚರಿತ್ರೆಯನ್ನ ಅಧ್ಯಯನ ಮಾಡೋದಕ್ಕೆ ನಮಗೆ ಆಕರವಾಗಿ ಹರಿಹರ ಮತ್ತೆ ರಾಘವಾಂಕರು ನಮ್ಮ ಮುಂದೆ ನಿಲ್ತಾರೆ. ವಯಸ್ಸಿನಲ್ಲಿ ಅಂತರ ಇದ್ರೂ ಕೂಡ ಇಬ್ರು ಕೂಡ ಸಮಕಾಲೀನರೇ, 25-30 ವರ್ಷದ ವ್ಯತ್ಯಾಸ ಅಂತ ಹೇಳ್ಬೋದು, ಮಾವ ಮತ್ತೆ ಸೋದರಳಿಯರವರಿಬ್ರು. ಹರಿಹರ ರಗಳೆಗಳನ್ನ ರಚಿಸುವ ಮೂಲಕ ಶರಣರ ಚರಿತ್ರೆಯನ್ನ ಅಧ್ಯಯನ ಮಾಡೋರಿಗೆ ಎಷ್ಟು ಮಹತ್ವವಾದಂತ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾನೆ ಅಂದ್ರೆ, ಬಸವಣ್ಣನವರ ಮೇಲೆ ರಗಳೆಯನ್ನ ಬರೆದ, ಅಕ್ಕಮಹಾದೇವಿ ಮೇಲೆ ರಗಳೆಯನ್ನ ಬರೆದ, ಪ್ರಭುದೇವರ ಮೇಲೆ ರಗಳೆಯನ್ನ ಬರೆದ. ಇವನೇನಾದ್ರೂ ಈ ಮೂವರ ಮೇಲೆ ರಗಳೆಯನ್ನ ಬರೆದಿಲ್ಲ ಅಂದಿದ್ರೆ 12ನೇ ಶತಮಾನದ ಶರಣರ ಆ ಸಮಕಾಲೀನ ವಚನಗಳನ್ನ ಬಿಟ್ರೆ ನಮಗೆ ಮುಂದೆ ಇವರ ಹೆಸರು ದಾಖಲೆಗಳು ಸಿಗ್ತಾ ಇದ್ದಿದ್ದೆ ನಮಗೆ ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿಯಲ್ಲಿ. ಇದನ್ನ ನಾವು ಬಹಳ ಪ್ರಮುಖವಾಗಿ ಗಮನಿಸ್ಬೇಕು. ಹೀಗಾಗಿ 12ನೇ ಶತಮಾನದ ಶರಣರನ್ನ ಪ್ರತಿಫಲಿಸಿದ್ದು ಹರಿಹರ ಮತ್ತೆ ರಾಘವಾಂಕರ ಆದ್ರೆ, ಆ ನಂತರ ಪ್ರತಿಫಲಿಸಿದ್ದು 100 ವರ್ಷದ 150 ವರ್ಷದ ನಂತರ ಲಕ್ಕಣದಂಡೇಶ. ಹೀಗಾಗಿ ಐತಿಹಾಸಿಕವಾಗಿಯೂ ಶರಣರ ಚರಿತ್ರೆಯನ್ನು ಅಧ್ಯಯನ ಮಾಡೋರಿಗೆ ಲಕ್ಕಣ್ಣ ಮಹಾ ಕೊಡುಗೆಯನ್ನ ಕೊಟ್ಟಿದ್ದಾನೆ ಅಂತ ನಾವು ತಿಳಿಲೇಬೇಕಾಗ್ತದೆ. ಜೊತೆಗೆ ಲಕ್ಕಣದಂಡೇಶನ ಒಂದು ಮಾರ್ಗ ಏನಿದೆ, ತಾನು ಅದುವರೆಗೆ ಓದಿದ, ಕೇಳಿದ, ತಿಳಿದ ಎಲ್ಲ ವಿಚಾರಗಳನ್ನ ತುಲನೆ ಮಾಡಿ ತನಗೆ ಯಾವುದು ಸರಿ ಅನ್ಸುತ್ತೆ ಅದನ್ನ ಬಳಸಿದಾನೆ. ಜೊತೆಗೆ ಪಂಪನನ್ನ ಅತ್ಯುತ್ತಮ ಸಂಗ್ರಾಹಕ ಅಂತ ನಾವು ಕರಿತೀವಿ. ಒಂದು ಪುಟದಲ್ಲಿ ಹೇಳೋದನ್ನ ಒಂದು ಸಾಲಲ್ಲಿ ಹೇಳ್ತಾನೆ ಪಂಪ ಅಂತ. ಲಕ್ಕಣದಂಡೇಶನು ಕೂಡ ಆ ಕೀರ್ತಿಗೆ ಪಾತ್ರನಾಗ್ತಾನೆ. ಇವನು ಅತಿ ವಿಸ್ತಾರದ ವರ್ಣನೆಗೆ ಸೂಕ್ತವಾದಂತ ವಾರ್ಧಕ ಷಟ್ಪದಿಯನ್ನ ಬಳಸಿದ್ರೂ ಕೂಡ ಎಷ್ಟು ವೇಗವಾಗಿ ಕಥೆಯನ್ನ ಹೇಳ್ತಾ ಹೋಗ್ತಾನೆ ಅಂದ್ರೆ, ಎಷ್ಟೋ ಪದ್ಯ, ಒಂದೊಂದು 6 ಸಾಲಿನ ಪದ್ಯದಲ್ಲಿ 10-11 ಜನ ಶರಣರ ಚರಿತ್ರೆಯನ್ನ ಹೇಳಿ ಮುಂದಕ್ಕೆ ಹೊರಟೋಗ್ತಾನೆ, ಉಲ್ಲೇಖ ಮಾಡಿ ಹೊರಟೋಗ್ತಾನೆ ಮುಂದಕ್ಕೆ. ಅಂದ್ರೆ ಬಹಳ ಸಂಕ್ಷಿಪ್ತವಾಗಿ ಹೇಳುವ ಗುಣ ಲಕ್ಕಣದಂಡೇಶನಿಗೂ ಸ್ಪಂದಿಸಿದೆ. ಅದು ಅನಿವಾರ್ಯವೂ ಕೂಡ ಆಗಿತ್ತು ಅವನಿಗೆ. ಯಾಕೆ ಅಂದ್ರೆ ಬರೀ ಶರಣರ ಕಥೆಯನ್ನಷ್ಟೇ ಹೇಳೋದಲ್ಲ, ಒಂದು ಶರಣರ ವಿಚಾರಗಳನ್ನ ಹೇಳ್ತಾ ಇಡೀ ವೀರಶೈವದ ತತ್ವವನ್ನ ನಮಗೆ ಕಟ್ಟಿಕೊಡ್ಬೇಕಾಗಿತ್ತು ಅವನು. ಹೀಗಾಗಿ ಅದಕ್ಕೆ ಹೆಚ್ಚು ಗಮನ ಕೊಡದಿರ ಅವನು ಅತ್ಯಂತ ಸಂಕ್ಷಿಪ್ತವಾಗಿ ವೇಗವಾಗಿ ಹೇಳ್ತಾ ಹೋದ. ಇದು ಒಂದ್ ರೀತಿ ಆ ಕಾವ್ಯವನ್ನ ಓದಿದಾಗ ನಮಗೆ ಆಗಬೇಕಾಗಿದ್ದಂತ ಒಂದು ಏನು ಬೇಸರ ಅಥವಾ ಇಷ್ಟೊಂದು ದೀರ್ಘ ಅನ್ನುವಂತ ಒಂದು ಅನಿಸಿಕೆ ನಮಗಾಗೋದಿಲ್ಲ. ಈ ಕಾರಣದಿಂದಲೂ ಲಕ್ಕಣದಂಡೇಶ ಶಿವತತ್ವ ಚಿಂತಾಮಣಿಯಲ್ಲಿ ಆ ಸಂಕ್ಷಿಪ್ತತೆಯನ್ನ ಸಾಧಿಸಿ ನಮ್ಮ ಮನಸ್ಸನ್ನ ಗೆದ್ದಿದ್ದಾನೆ ಅಂತ ನಾವು ಹೇಳ್ಬೋದು. ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿಯಲ್ಲಿ ಪುರಾಣದ ವಿಚಾರ, ಸಮಕಾಲೀನ ಶರಣರ ವಿಚಾರಗಳನ್ನ ಹೇಳುವುದರ ಜೊತೆಗೆ ಸಮಕಾಲೀನ ವಿಜಯನಗರದ ಚಿತ್ರಣಗಳನ್ನು ಕೂಡ ನಮಗೆ ಕೊಡ್ತಾ ಹೋಗ್ತಾನೆ. ಇದು ವಿಜಯನಗರ ಚರಿತ್ರೆಯನ್ನ ಅಧ್ಯಯನ ಮಾಡೋರಿಗೆ ಬಹಳ ಮುಖ್ಯವಾದಂತ ಒಂದು ಆಕರ ಆಗಿ ನಮಗೆ ನಿಲ್ತದೆ. ವಿರೂಪಾಕ್ಷ ದೈವ ಎಷ್ಟು ಪ್ರಭಾವಶಾಲಿಯಾಗಿತ್ತು, ವಿರೂಪಾಕ್ಷನ ಆಸುಪಾಸಿನಲ್ಲಿ ಎಷ್ಟು ಬೇರೆ ಬೇರೆ ದೇವಾಲಯಗಳಿತ್ತು, ಹಂಪಿಯ ಒಂದು ಆ ಜನ ಹೇಗೆ ತಮ್ಮ ಸಂಸ್ಕೃತಿಯನ್ನ ರೂಢಿಸ್ಕೊಂಡಿದ್ರು, ಹಂಪಿಯ ಜನಗಳಲ್ಲಿ ಸ್ತ್ರೀಯರಿಗೆ ಬಗ್ಗೆ, ಪರಸ್ತ್ರೀಯರ ಬಗ್ಗೆ ಇದ್ದಂತ ಭಾವನೆ ಏನು, ಬೇರೆ ಧರ್ಮವನ್ನು ಕೂಡ ಅವರು ಸೈರಿಸ್ತಾ ಇದ್ರು, ಬೇರೆ ಧರ್ಮದವರ ಜೊತೆಯೂ ಅನ್ಯೋನ್ಯವಾಗಿದ್ರು, ಪರಸ್ತ್ರೀಯರನ್ನ ತಂದೆ ತಾಯಿಯರ ತರ ಕಾಣ್ತಾ ಇದ್ರು, ಸಹೋದರಿಯರ ತರ ಕಾಣ್ತಾ ಇದ್ರು. ನೋಡಿ, ಈ ತರ ಎಲ್ಲ ಅಂಶಗಳು ಮತ್ತೆ ವಿಜಯನಗರದ ಆ ಜನ ವಿದ್ಯಾವಂತರಾಗಿದ್ರು, ಆಲೋಚಿಸಿ ಅವರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು, ದುಡುಕ್ತಾ ಇರಲಿಲ್ಲ, ಅಷ್ಟೇ ವೀರರಾಗಿದ್ರು, ಕೊಟ್ಟ ಮಾತಿಗೆ ತಪ್ತಾ ಇರಲಿಲ್ಲ, ಈ ರೀತಿಯ ದಾನಗುಣ ಉಳ್ಳವರಾಗಿದ್ರು. ಈ ತರ ಅನೇಕ ವಿಚಾರಗಳನ್ನ ವಿಜಯನಗರ ತನ್ನ ಸಮಕಾಲೀನ ವಿಜಯನಗರ ಸಾಮ್ರಾಜ್ಯದ ಅನೇಕ ವಿಚಾರಗಳನ್ನ, ಆಡಳಿತ ವಿಚಾರಗಳನ್ನ, ಜನಜೀವನ ಚರಿತ್ರೆ ವಿಚಾರಗಳನ್ನ ನಮಗೆ ಹೇಳ್ತಾ ಹೋಗಿದ್ದಾನೆ. ಇದರ ಜೊತೆಗೆ ಬಹಳ ಮುಖ್ಯವಾದ ಇನ್ನೊಂದೇನು, ಪ್ರೌಢದೇವರಾಯ ಯಾವ ರೀತಿ ಜನಾನುರಾಗಿ ಅರಸ ಆಗಿದ್ದ, ಜನಗಳ ಏಳಿಗೆಗೋಸ್ಕರ ತನ್ನ ಸಾಮ್ರಾಜ್ಯವನ್ನ ಅವನು ಬಳಸ್ಕೋತಾ ಇದ್ದ, ತನ್ನ ಸಂಪತ್ತನ್ನ ಬಳಸ್ಕೋತಾ ಇದ್ದ. ಪ್ರೌಢದೇವರಾಯನ ಸಂಪತ್ತುವನ್ನು ಸಮುದ್ರವನ್ನ ಹೆಚ್ಚಿಸಿದ ಚಂದ್ರ ನಾನು ಅಂತ ಲಕ್ಕಣದಂಡೇಶ ಹೇಳ್ತಾನೆ.
ಹುಣ್ಣಿಮೆ ದಿವಸ ಹುಣ್ಣಿಮೆ ಚಂದ್ರನಲ್ಲಿ ಸಮುದ್ರ ಉಕ್ಕುತ್ತೆ ಅಂತ ನಮ್ಮಲ್ಲಿ ಪ್ರತೀತಿ ಇದೆ. ಹಾಗೆ ಪ್ರೌಢದೇವರಾಯನ ಸಮುದ್ರವನ್ನು ಸಂಪತ್ತು ಉಕ್ಕೋದಕ್ಕೆ ಲಕ್ಕಣದಂಡೇಶ ಅನ್ನುವಂಥ ಹುಣ್ಣಿಮೆ ಚಂದ್ರ ನೆರವಾಗಿದ್ದ ಅಂತ ತನ್ನಂತಾನೇ ವರ್ಣಿಸ್ಕೊಂಡಿದ್ದಾನೆ. ಹೀಗೆ ಬಹಳ ವಿಜಯನಗರ ಸಾಮ್ರಾಜ್ಯದ ಜನಗಳ ಮೇಲೆ, ಸಂಸ್ಕೃತಿ ಮೇಲೆ, ಪ್ರೌಢದೇವರಾಯನ ಮೇಲೆ, ವಿರೂಪಾಕ್ಷನ ಮೇಲೆ ಬಹಳ ಭಕ್ತಿಯಿಂದ ಅನೇಕ ವರ್ಣನೆಗಳನ್ನ ಈ ಕಾವ್ಯದಲ್ಲಿ ಅವನು ಮಾಡಿದ್ದಾನೆ. ಬಹಳ ಮುಖ್ಯವಾಗಿ ಮತ್ತೊಂದೇನು ಅಂದ್ರೆ, ಗುಜರಾತಿಂದ ಮೊದಲುಗೊಂಡು ಕೇರಳದವರೆಗಿನ ಸಮಕಾಲೀನ ಶರಣರ ಮಾಹಿತಿಯನ್ನ ಲಕ್ಕಣದಂಡೇಶ ಕೊಟ್ಟಿದ್ದಾನೆ. ಅವರ ಹೆಸರು ಹೇಳ್ತಾನೆ, ಅವರ ಪವಾಡಗಳನ್ನು ಹೇಳ್ತಾನೆ, ಅವರು ಮಾಡ್ತಾ ಇದ್ದಂತ ಕಾಯಕಗಳನ್ನ ಹೇಳ್ತಾನೆ. ಈ ಹೆಸರು ಹೇಳುವ ಕಾರಣದಿಂದಲೇ ನಮಗೆ ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿ ಮಧ್ಯಕಾಲೀನ ಕರ್ನಾಟಕದ ಶರಣರ ಚರಿತ್ರೆಯನ್ನ ರಚನೆ ಮಾಡೋದಕ್ಕೆ ನಮಗೆ ಬಹಳ ಮುಖ್ಯ ಆಗುತ್ತೆ. ಸ್ಥಳಗಳನ್ನ ಹೇಳ್ತಾನೆ. ಎಷ್ಟೋ ಸ್ಥಳಗಳು ಹೆಸರುಗಳ ಬದಲಾವಣೆ ಆಗಿವೆ. ಆ ಹೆಸರುಗಳ ಬದಲಾವಣೆ ಹೇಗೆ ಆಗಿದೆ ಅನ್ನೋದನ್ನ ಚಾರಿತ್ರಿಕವಾಗಿ ನೋಡೋದಕ್ಕೆ ನಮಗೆ ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿ ಬಹಳ ಮುಖ್ಯ ಆಗ್ತಾ ಹೋಗ್ತದೆ. ಕುರಂಕೋಟೆ ಅಂತ ಹೇಳಿ ತುಮಕೂರು ಕೊರಟಗೆರೆ ತಾಲೂಕು ಹತ್ರ ಆ ಒಂದು ಸಿದ್ದರ ಬೆಟ್ಟದ ಬುಡದಲ್ಲಿ ಕುರಂಕೋಟೆ ಅಂತಿದೆ. ಅದನ್ನ ಲಕ್ಕಣದಂಡೇಶ ಕೂರಂಗಿ ಕೋಟೆ ಅಂತ ಕರೀತಾನೆ. ಕುರಂಕೋಟೆ ಅನ್ನೋದ್ರ ಮೂಲ ಕೂರಂಗಿ ಅಂತ. ಅಂದ್ರೆ ಕೂರಂಗಿ ಅನ್ನೋದು ಒಂದು ಹೂವು, ಒಂದು ಪುಷ್ಪ. ಸಾಮಾನ್ಯವಾಗಿ ಬೆಟ್ಟ ಅರಣ್ಯದಲ್ಲಿ ಬಿಡುವಂತ ಹೂವು. ಹೀಗಾಗಿ ಹೂವಿನಿಂದ ಊರಿಗೆ ಹೆಸರು ಬಂದಿತ್ತು. ಅಲ್ಲಿ ಒಬ್ಳು ಮಹಿಮೆಯ ಹೆಣ್ಣು ಮಗಳು ಅಲ್ಲಿ ತನ್ನ ಪ್ರಭಾವದಿಂದ ಜನರ ಮನಸ್ಸನ್ನು ಸೆಳೆದಿದ್ಲು ಅಂತ ಹೇಳ್ತಾನೆ. ಹೀಗೆ ಆಮೇಲೆ ಓಹಿಲ ಮಹಾಶರಣ. ಓಹಿಲನ ಊರು ಯಾವುದು ಅನ್ನೋದನ್ನ ವಿದ್ವಾಂಸರು ಬಹಳ ಹುಡುಕಾಡ್ತಾ ಇದ್ರು. ಆ ಓಹಿಲನ ಊರು ಕುಷ್ಟಗಿ ಹತ್ರ ಪುರ ಅನ್ನೋದು ನಮಗೆ ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿಯಿಂದನೇ ಗೊತ್ತಾಗಿದೆ. ಹೀಗೆ ನೂರಾರು ಜನರ ಸ್ಥಳಗಳು ನಮಗೆ ಅವ್ರು ಏನು ಕೆಲಸ ಮಾಡ್ತಾ ಇದ್ರು, ಅವರ ಮಹಿಮೆ ಏನು ಅನ್ನೋದನ್ನ ತಾನೇ ಖುದ್ದಾಗಿ ನೋಡಿರಬಹುದು ಅಥವಾ ಬೇರೆಯವರಿಂದ ಕೇಳಿ ತಿಳಿದಿರಬಹುದು. ಇದು ಬೇರೆಯವರಿಂದ ಕೇಳಿ ತಿಳಿಯೋದಕ್ಕೆ ಲಕ್ಕಣದಂಡೇಶನಿಗೆ ಕಷ್ಟ ಏನಲ್ಲ. ಯಾಕೆಂದ್ರೆ ಅವನು ಮಹಾಮಂತ್ರಿ ಆಗಿದ್ದವನು. ಅವನು ಹೇಳಿದ ತಕ್ಷಣ ಅನೇಕ ಜನ ಮಾಹಿತಿಗಳನ್ನ ಅವನಿಗೆ ಒದಗಿಸ್ಬೇಕಾಗಿತ್ತು. ಅಷ್ಟು ಅಧಿಕಾರದ ಸ್ಥಾನದಲ್ಲಿ ಇದ್ದಂಥವನು ಲಕ್ಕಣದಂಡೇಶ. ಈ ಕಾರಣದಿಂದ ಲಕ್ಕಣದಂಡೇಶ ಮಾಹಿತಿಯನ್ನ ಸಂಗ್ರಹಿಸಿ ಅದನ್ನ ತನಗೆ ಬೇಕಾದ ಹಾಗೆ ಛಂದಸ್ಸಿನ ಅನುಗುಣವಾಗಿ ಜೋಡಿಸಿ ತನ್ನ ಕೃತಿಯಲ್ಲಿ ಬಳಸ್ಕೊಂಡಿದ್ದಾನೆ. ಹೀಗಾಗಿ ಲಕ್ಕಣದಂಡೇಶ ಒಂದು ರೀತಿಯಲ್ಲಿ ಮಧ್ಯಕಾಲೀನ ಕರ್ನಾಟಕದ ಒಬ್ಬ ಅತ್ಯುತ್ತಮ ಸಂಶೋಧಕ ಅಂದ್ರೂ ಕೂಡ ಅದು ಅತಿಶಯೋಕ್ತಿ ಆಗಲಾರದು. ಯಾಕೆ ಅಂದ್ರೆ ನೂರಾರು ಜನರಿಂದ ಬಂದ ಮಾಹಿತಿಯನ್ನ ಮುಂದೆ ಇಟ್ಕೊಂಡು ಅದನ್ನ ತನಗೆ ಬೇಕಾದ ಹಾಗೆ ಅದನ್ನ ಪರಿವರ್ತಿಸಿ ತನ್ನ ಕಾವ್ಯಕ್ಕೆ ಬಳಸ್ಕೊಂಡಿರೋದಿದೆಯಲ್ಲ, ಹಿಂದಿನ ಮಾಹಿತಿಯನ್ನ ಹೇಳಬೇಕು ಅಂದ್ರೂ ಕೂಡ ಅದು ಸರಿಯೋ ತಪ್ಪೋ ಅದು ಹೇಗೆ ಅವನು ಅದನ್ನು ಹುಡುಕ್ಬೇಕಲ್ಲ ಅವನು. ಹೀಗಾಗಿ ಒಂದ್ ರೀತಿ ಅನ್ವೇಷಕ ಅಂತನೂ ಕೂಡ ನಾವು ಹೇಳ್ಬೋದು. ಸಂಶೋಧಕ ಅನ್ನೋದು ಸ್ವಲ್ಪ ಕ್ಲೀಶೆ ಅನ್ಸಿದ್ರು ಕೂಡ ಅನ್ವೇಷಕ, ಸಂಪಾದಕ, ಅತ್ಯುತ್ತಮ ಸಂಪಾದಕ, ಅನ್ವೇಷಕ, ಅತ್ಯುತ್ತಮ ಸಂಕಲನಕಾರ ಅಂತನೂ ಕೂಡ ನಾವು ಈ ಲಕ್ಕಣದಂಡೇಶನನ್ನ ನಾವು ಕರಿಬಹುದು. ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿಯ ಒಂದು ಅತ್ಯದ್ಭುತವಾದಂತ ಮತ್ತೊಂದು ಪ್ರಯೋಜನ ಏನು ಅಂದ್ರೆ ಬಸವಣ್ಣನವರ ಬಾಲ್ಯವನ್ನ ವರ್ಣಿಸುವಂಥದ್ದು. ನೋಡಿ, ಲಕ್ಕಣದಂಡೇಶ ಬಸವಣ್ಣ ಜನಿಸಿದಂತ ಕಾಲದ ವಿಚಾರವನ್ನು ಕೂಡ ನಮಗ್ ಕೊಡ್ತಾನೆ. ಆದ್ರೆ ವಿದ್ವಾಂಸರು ಅದನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ, ಒಪ್ಪಿಲ್ಲ ಬೇರೆ ಬೇರೆ ಆಧಾರಗಳಿಂದ. 1139 ನವೆಂಬರ್ 6ನೇ ತಾರೀಕು ಸೋಮವಾರ ಲಕ್ಕಣದಂಡೇಶ ಬಸವಣ್ಣ ಹುಟ್ಟದ ಅಂತೇಳಿ ಲಕ್ಕಣದಂಡೇಶ ತನ್ನ ಕಾವ್ಯದಲ್ಲಿ ಮಾಹಿತಿಯನ್ನ ಕೊಡ್ತಾನೆ. ಬಸವಣ್ಣನವರ ಜೀವಿತಾವಧಿಯನ್ನ ಬೇರೆ ಬೇರೆ ವಿದ್ವಾಂಸರುಗಳು ಬಸವನಾಳರಿಂದ ಮೊದಲುಗೊಂಡಂತೆ ಕಲಬುರಗಿಯನ್ನ ಮೊದಲುಗೊಂಡಂತೆ 36 ವರ್ಷಗಳು ಬದುಕಿದ್ರು ಇವರು ಬಸವಣ್ಣನವರು ಅನ್ನೋದನ್ನ ಹೇಳ್ತಾರೆ. ಲಕ್ಕಣದಂಡೇಶನ ಪ್ರಕಾರ ಬಸವಣ್ಣನವರ ಜೀವಿತಾವಧಿ 28 ವರ್ಷ. ಅಂದ್ರೆ ವಿದ್ವಾಂಸರು ಏನು ಯೋಚಿಸಿದ್ರೆ ಅದಕ್ಕಿಂತ 8 ವರ್ಷ ಕಡಿಮೆ ಅಂತ ಲಕ್ಕಣದಂಡೇಶನ ವರ್ಣನೆಯಿಂದ ನಾವು ಹೇಳ್ಬೋದು. ಆದ್ರೆ ಬಸವನಾಡ್ರು ಏನ್ ಮಾಡ್ತಾರೆ, ಬಸವಣ್ಣನವರ ಜೀವಿತಾವಧಿಯನ್ನ 61ರಿಂದ 62 ವರ್ಷಗಳು ಇವರು ಬದುಕಿದ್ರು ಅಂತ ಹೇಳಿ ಅವರ ಜನನ 1106, ಮರಣ 1167ರಿಂದ 68 ಅಂತ ಹೇಳಿ ಬಸವನಾಡ್ರು ಒಂದು ಕಡೆ ಹೇಳ್ತಾರೆ. ಹೀಗಾಗಿ ಬಸವಣ್ಣನವರ ಜನನ, ಬಸವಣ್ಣನವರ ಮರಣ
ಈ ಕಾಲದ ಬಗ್ಗೆ ಒಮ್ಮತದ ಅಭಿಪ್ರಾಯ ಇನ್ನು ಮೂಡಿಲ್ಲ. ಯಾವುದೋ ಒಂದು ಕಾಲವನ್ನ ಬಹುತೇಕರು ಒಪ್ಪಿರುವಂತದ್ದನ್ನ ನಾವು ಇಟ್ಕೊಂಡಿದೀವಿ. ಅದೇ ಲಕ್ಕಣದಂಡೇಶ ಬಹಳ ಸ್ಪಷ್ಟವಾಗಿ ಬಸವಣ್ಣನವರ ಜನನವನ್ನ 1139 ನವೆಂಬರ್ 6 ಸೋಮವಾರ ಮಧ್ಯರಾತ್ರಿ ಅಂತ ಹೇಳ್ತಾನೆ. ಅದನ್ನು ಒಪ್ಪೋದು ಬಿಡೋದು ಬೇರೆ, ಆದ್ರೆ ಸ್ಪಷ್ಟವಾಗಿ ಹೇಳ್ತಾನೆ. ಅವನು ಸ್ಪಷ್ಟವಾಗಿ ಹೇಳೋದಕ್ಕೆ ಏನ್ ಆಧಾರ ಇಟ್ಕೊಂಡಿದ್ದ ಅದು ನಮಗ್ ಗೊತ್ತಿಲ್ಲ. ಬಹುಶಃ ಯಾವುದೋ ಒಂದು ಕಾವ್ಯದಲ್ಲಿ ಅಥವಾ ಪೂರ್ವದಲ್ಲಿ ಅವನಿಗೆ ಈ ಆಧಾರ ಸಿಕ್ಕಿರ್ಬೋದು. ಹೀಗಾಗಿ ಅದನ್ನ ಅವನು ಸ್ಪಷ್ಟವಾಗಿ ತನ್ನ ಕೃತಿಯಲ್ಲಿ ಹೇಳ್ತಾನೆ. ಇನ್ನು ಜೊತೆಗೆ ಅಕ್ಕ ನಾಗಲಾಂಬಿಕೆ ಬಸವಣ್ಣನವರ ಮೇಲೆ ಎಷ್ಟು ಪ್ರೀತಿಯನ್ನ ಹೊಂದಿದ್ಲು. ಬಸವಣ್ಣನವರ ಆ ಮಗುವಾಗಿದ್ದ ಬಸವಣ್ಣನನ್ನ ತೊಟ್ಟಿಲಲ್ಲಿಟ್ಟು ಹೇಗೆ ಜೋಗಳವನ್ನ ಹಾಡ್ತಾ ಇದ್ಲು. ಆ ಜೋಗಳ ಜೋ ಬಸವ ಅಂತ ಹಾಡುವಂತ ಜೋಗಳದ ಪದ್ಯಗಳಿದೆಯಲ್ಲ, ಕನ್ನಡ ಸಾಹಿತ್ಯದಲ್ಲೇ ಅತ್ಯುತ್ತಮವಾದಂತ ಒಂದು ಜೋಗಳದ ಪದ್ಯಗಳು ಅಂತ ಹೇಳಿ ನಾವು ಲಕ್ಕಣದಂಡೇಶನ ಆ ಭಾಗವನ್ನ ನಾವು ಉಲ್ಲೇಖಿಸಬಹುದಾಗಿದೆ. ಅಷ್ಟು ಅತ್ಯುತ್ತಮವಾದಂತ ಸರಳವಾದ ಭಾಷೆ, ಸರಳವಾದಂತ ಜೋಗಳ ಪದ. ಕನ್ನಡ ಸಾಹಿತ್ಯದಲ್ಲಿ ಜೋಗಳ ಪದಗಳು ಸಾಕಷ್ಟು ಸಿಗ್ತವೆ. ಈಗ ನಾವು ರಾಘವಾಂಕನ ಚಂದ್ರಮತಿಯ ಪ್ರಲಾಪವನ್ನ ಹೇಗೆ ಕನ್ನಡ ಸಾಹಿತ್ಯದಲ್ಲಿ ಅತ್ಯುತ್ತಮವಾದಂತ ಒಂದು ಶೋಕಗೀತೆ ಅಂತ ಗುರುತಿಸ್ತೀವೋ, ಹಾಗೆ ಲಕ್ಕಣದಂಡೇಶ ಬಸವಣ್ಣನವ್ರನ್ನ ನಾಗಲಾಂಬಿಕೆ ತೊಟ್ಟಿಲಲ್ಲಿಟ್ಟು ತೂಗುವಂತಹ ಒಂದು ಪ್ರಸಂಗ ಇದೆಯಲ್ಲ, 3-4 ಪದ್ಯದಲ್ಲಿ ವರ್ಣಿಸಿರೋದು, ಅದು ಅತ್ಯುತ್ತಮವಾದಂತ ಆ ಜೋಗುಳ ಪದ ಅಂತ ನಾವು ನಿರ್ಧರಿಸಬಹುದಾಗಿದೆ. ಜೊತೆಗೆ ಬಸವಣ್ಣನವರ ಆ ಬಾಲ್ಯ ಹೇಗಿತ್ತು, ಬಸವಣ್ಣನವರ ಅಂತ್ಯವನ್ನು ಹೇಳೋದಿಲ್ಲ ಲಕ್ಕಣದಂಡೇಶ. ಅವನು ತನ್ನ ಮನೆಯನ್ನ ಬಿಟ್ಟು ಹೊರಡೋವರೆಗಷ್ಟೇ ಹೇಳ್ತಾರೆ. ಬಹುಶಃ ಅದು ಯಾಕೆ ಕಾರಣ ಗೊತ್ತಿಲ್ಲ. ಬಸವಣ್ಣವರು ಪೂರ್ತಿ ಹೇಳಿಲ್ಲ. ಅವನು ಯಾವ ಶರಣರ ಕಥೆಯನ್ನು ಅವನು ಮರಣದಿಂದ ಜನ್ಮದಿಂದ ಮರಣದವರೆಗೆ ಲಕ್ಕಣ್ಣ ಹೇಳಿಲ್ಲ. ಒಂದು ಜನಪ್ರಿಯ ದಾಟಿಯಲ್ಲೇ ಹೋಗಿದನವನು. ಹೀಗಾಗಿ ಆದ್ರೆ ಆ ಬಸವಣ್ಣನವರನ್ನ ಒಂದು ಐತಿಹಾಸಿಕ ವ್ಯಕ್ತಿಯನ್ನಾಗಿ, ಒಬ್ಬ ಮನುಷ್ಯ, ಒಂದು ಕುಟುಂಬದಲ್ಲಿ ಹೀಗೆ ಇರುತ್ತೆ, ಒಂದು ಮಗು ಹುಟ್ಟಿದ್ರೆ ಆಚರಣೆಗಳು ಹೀಗೆ ಇರ್ತವೆ, ಅಕ್ಕಪಕ್ಕದವರೆಲ್ಲ ಬಂದು ಆ ಮಗುವನ್ನ ಮುದ್ದಾಡುವಂಥದ್ದು, ಅವನಿಗೆ ಆರತಿ ಮಾಡುವಂಥದ್ದು, ಸೇಸೆ ಇಡುವಂಥದ್ದು ಎಲ್ಲವನ್ನ ಯಾವುದೋ ನಮ್ಮ ಅಕ್ಕಪಕ್ಕ ಮನೆಯ ಗ್ರಾಮೀಣ ಸೊಗಡಿನ ಮನೆಯ ಒಂದು ನಡವಳಿಕೆ ಏನೋ, ಆಚರಣೆ ಏನೋ ಅನ್ನೋ ಹಾಗೆ ಲಕ್ಕಣದಂಡೇಶ ಚಿತ್ರಿಸ್ತಾ ಹೋಗ್ತಾನೆ. ಬಹಳ ಅದ್ಭುತವಾದಂತ ಚಿತ್ರಣ ಕೊಟ್ಟಿದ್ದಾನೆ. ಅಲ್ಲಮಪ್ರಭು ಬಗ್ಗೆಯವರು ಅಷ್ಟೇ, ಚನ್ನಬಸವಣ್ಣವ್ರ ಬಗ್ಗೆನೂ ಅಷ್ಟೇ. ಹಾಗೆ ಅನೇಕ ಜನ ವಚನಕಾರರನ್ನ ವರ್ಣಿಸುವಾಗ ಕೆಲವು ವಚನಗಳನ್ನು ಕೂಡ ತನ್ನ ಪದ್ಯದಲ್ಲಿ ಕೋಟ್ ಮಾಡ್ತಾನೆ. ಇದು ಕೂಡ ಐತಿಹಾಸಿಕವಾಗಿ ಲಕ್ಕಣದಂಡೇಶ ನಮಗೆ ಬಹಳ ಮುಖ್ಯ ಆಗ್ತಾನೆ. ಬಸವಣ್ಣನವರು ವಚನಗಳು ಹೇಳ್ತಾನೆ, ಅಕ್ಕಮಹಾದೇವಿ ವಚನ ಹೇಳ್ತಾನೆ, ಸಿದ್ದರಾಮನ ವಚನಗಳನ್ನು ಹೇಳ್ತಾನೆ. ಹೀಗೆ ಅನೇಕ ಜನ ವಚನಗಳನ್ನು ಕೂಡ ಆ ವಚನಗಳನ್ನ ಹಾಗೆಯೇ ಕೋಟ್ ಮಾಡ್ತಾ ಅದನ್ನ ವಾರ್ತಕ ಷಟ್ಪದಿ ಒಳಗಡೆ ಸೇರಿಸಿ ಹೋಗ್ತಾನೆ. ಹೀಗಾಗಿ ಲಕ್ಕಣದಂಡೇಶ ನಮಗೆ ಅನೇಕ ಕಾರಣಗಳಿಂದ ಬಹಳ ಮುಖ್ಯವಾದಂತ ಮಧ್ಯಕಾಲೀನ ಕರ್ನಾಟಕದ ಒಬ್ಬ ಕವಿ, ಆಡಳಿತಗಾರ ಅನ್ನೋದಕ್ಕಿಂತ ಒಬ್ಬ ಕವಿ ಅಂತ ನಮಗೆ ಅನ್ನಿಸ್ತದೆ. ಅಂದ್ರೆ ಪುರಾಣವನ್ನ, ತನ್ನ ಸಮಕಾಲೀನ ಚರಿತ್ರೆಯನ್ನ ಹೇಗೆ ಒಂದಕ್ಕೊಂದು ಬೆರೆಸಿ ಧರ್ಮ ಮತ್ತೆ ಸಾಹಿತ್ಯವನ್ನ ಜೊತೆ ಮಾಡಿ, ಇದು ಬಹಳ ಮುಖ್ಯ. ಬಹುಶಃ ಪ್ರೌಢದೇವರಾಯ ಇದೇ ಆಶಯವನ್ನ ಹೊಂದಿದ್ದ. ಅವನು ಏನು ಅಂದ್ರೆ ಧರ್ಮ ಮತ್ತೆ ಸಾಹಿತ್ಯವನ್ನ ಒಂದು ಮಾಡಿ ಸಮಾಜದ ಮೇಲೆ ಅದರ ಪ್ರಭಾವವನ್ನ ಉಂಟು ಮಾಡಬೇಕು ಅನ್ನುವಂಥದ್ದು. ಸಾಹಿತ್ಯ ಮತ್ತೆ ಧರ್ಮ ಪುರಾತನ ಕಾಲದಿಂದ ಜೊತೆಯಾಗಿ ಬಂದಿರುವಂಥದ್ದೇ, ಎರಡೂ ಜೊತೆಯಾಗಿರುವಂಥದ್ದೇ. ಅದನ್ನ ನಮ್ಮ ಪ್ರಾಚೀನ ಭಾರತದ ಸಾಹಿತ್ಯ ಆಗಲಿ, ಪ್ರಾಚೀನ ಕರ್ನಾಟಕದ ಯಾವುದೇ ಭಾಷೆ ಸಾಹಿತ್ಯ ತಗೊಳ್ಳಿ, ನಾವು ಧರ್ಮವನ್ನ ಬೇರೆ ಬಿಟ್ಟು ಸಾಹಿತ್ಯವನ್ನ ಬೇರೆ ಬಿಟ್ಟು ನೋಡಕ್ ಆಗೋದೇ ಇಲ್ಲ. ಒಂದಕ್ಕೊಂದು ಪ್ರಭಾವಿಸಿರುವಂಥದ್ದು ನಮಗೆ ಚಾರಿತ್ರಿಕವಾಗಿ ಸತ್ಯ. ಈ ಸತ್ಯವನ್ನ ಮನಗಂಡಂತ ಲಕ್ಕಣದಂಡೇಶ ಎಲ್ಲವನ್ನ ನೋಡಿ, ಇವನು ಒಬ್ಬ ಬ್ರಾಹ್ಮಣ, ಮಹಾಬ್ರಾಹ್ಮಣ. ಬ್ರಾಹ್ಮಣನಾಗಿಯೂ ಕೂಡ ಕಲಬುರಗಿಯವರು ಒಂದು ಮಾತು ಹೇಳ್ತಾರೆ, ವೀರಶೈವ ಧರ್ಮ ಹರಳುಗಟ್ಟುವಂತ ಕಾಲ ಪ್ರೌಢದೇವರಾಯನ ಕಾಲ. ಹೀಗಾಗಿ ತನ್ನ ಒಡೆಯ ಪ್ರೌಢದೇವರಾಯ ವೀರಶೈವ ಧರ್ಮೀಯನಾಗಿ ಪರಿವರ್ತನಾದಾಗ ಲಕ್ಕಣದಂಡೇಶನು ಕೂಡ ಪರಿವರ್ತನಾಗಿ ಶಿವತತ್ವ ಚಿಂತಾಮಣಿಯನ್ನ ರಚಿಸಿದ. ವೀರಶೈವ ಧರ್ಮಕ್ಕೆ ಅವನು ಮನಸೋತ ಅಂತ ಹೇಳ್ತಾರೆ. ಆದ್ರೆ ಲಕ್ಕಣದಂಡೇಶ ವೀರಶೈವ ಧರ್ಮಕ್ಕೆ ಮನಸೋತ ಅಂತ ಹೇಳೋದು ಕಷ್ಟ ಅಂತ ನಮಗೆ ಅನ್ನಿಸ್ತದೆ. ಹೀಗೆ ಯಾಕೆ ಅಂದ್ರೆ ಅವನ ಹೆಂಡತಿಯ ಮನೆತನದವರು ಈಗಲೂ ಕೂಡ ಬ್ರಾಹ್ಮಣರಾಗಿ ಉಳ್ಕೊಂಡಿದ್ದಾರೆ. ಹೀಗಾಗಿ ಲಕ್ಕಣದಂಡೇಶ ತನ್ನ ಒಡೆಯ ಸ್ವೀಕರಿಸಿದಂತ ಧರ್ಮಕ್ಕೆ ಬಹಳ ಗೌರವವನ್ನ ಕೊಟ್ಟು, ಆ ಧರ್ಮದಲ್ಲಿ ನಾನು ಕಾವ್ಯವನ್ನ ರಚನೆ ಮಾಡಿದ್ರೆ ಬಹಳ ಜನಕ್ಕೆ ತಲುಪ್ತದೆ,
ಮತ್ತೆ ಏನಾದ್ರೂ ಸಾಧನೆ ಮಾಡೋದಕ್ಕೆ ಆ ಕ್ಷೇತ್ರದಲ್ಲಿ ನನಗೆ ಅವಕಾಶ ಇದೆ ಅಂತ ಅವನು ತಿಳ್ಕೊಂಡು ಏನ್ ಮಾಡ್ದ, ಆ ಶಿವತತ್ವ ಚಿಂತಾಮಣಿ ಕಾವ್ಯವನ್ನ ಅವನು ರಚಿಸಿದಾನೆ. ಹೀಗಾಗಿ ಒಂದು ವಿಧದಲ್ಲಿ ಮಧ್ಯಕಾಲೀನ ಕರ್ನಾಟಕದಲ್ಲಿ ಆ ಕಾಲದ ರಾಜಕೀಯ ಜನಗಳಿಗೆ ಮತ್ತೆ ಜನರಿಗೆ ಬಹುತ್ವ ಅನ್ನೋದು ತುಂಬಾ ಅತ್ಯಗತ್ಯವಾದಂತ ಒಂದು ಮೌಲ್ಯ ಆಗಿತ್ತು, ಆಗಬೇಕಾಗಿತ್ತು. ಯಾಕೆಂದ್ರೆ ಎಲ್ಲ ಕಡೆಯಿಂದ ದಾಳಿ ಬರ್ತಾ ಇತ್ತು, ಎಲ್ಲ ಕಡೆಯಿಂದ ರಾಜಕೀಯ ವಿಘಟನೆಗಳಾಗ್ತಾ ಇತ್ತು. ಈ ಕಾರಣದಿಂದ ಮತ್ತೆ ವೃತ್ತಿ ಪಲ್ಲಟಗಳಾಗ್ತಾ ಇತ್ತು. 12ನೇ ಶತಮಾನದಲ್ಲಿದ್ದಂತ ವೃತ್ತಿ ಗೌರವ ಬದಲಾಗಿತ್ತು. ಬೇರೆ ಬೇರೆ ವೃತ್ತಿಯವರು ಬೇರೆ ಬೇರೆ ವೃತ್ತಿಯನ್ನ ಅವಲಂಬಿಸುವಂತ ಒಂದು ಸ್ಥಿತ್ಯಂತರಕ್ಕೆ ಒಳಗಾಗಿತ್ತು ಅವಾಗ ಮಧ್ಯಕಾಲೀನ ಕರ್ನಾಟಕ. ಅದು ಬದುಕೋದಕ್ಕೆ ಅನಿವಾರ್ಯವೂ ಕೂಡ ಆಗಿತ್ತು. ಇದೆಲ್ಲ ರಾಜಕೀಯ ಕಾರಣಗಳು, ಧಾರ್ಮಿಕ ಕಾರಣಗಳು ಇವೆ. ಇಂಥ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಲ್ಲಿ ಏನೇನು ನಮಗೆ ಸಂಬಂಧಿಸಿದ ಅಲ್ಲ ಇವು ಅಂದ್ರೂ ಕೂಡ ಅದನ್ನೆಲ್ಲ ಒಂದು ತೆಕ್ಕೆಗೆ ತೆಗೆದುಕೊಂಡು ಇದರ ಮಧ್ಯೆಯೇ ನಾವು ಬದುಕಬೇಕು, ಇಲ್ಲ ಅಂದ್ರೆ ಕಷ್ಟ ಆಗ್ತದೆ, ಇಲ್ಲ ಆದ್ರೆ ನಮ್ಮ ಬದುಕು ಹಸನ ಆಗೋದಿಲ್ಲ, ಇವುಗಳ ಮಧ್ಯೆಯೇ ನಮ್ಮ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಒಂದು ಬಹುತ್ವದ ಪ್ರಜ್ಞೆಯನ್ನ, ಅಂದ್ರೆ ಎಲ್ಲವೂ ನಮ್ಮದು, ಎಲ್ಲರೂ ನಮ್ಮವರು, ಎಲ್ಲ ವಿಚಾರವೂ ನಮಗೆ ಬೇಕು ಅನ್ನುವಂತ ಈ ಒಂದು ಬಹುತ್ವದ ಪ್ರಜ್ಞೆಯನ್ನ ಹೊಂದಿದಂತ ಲಕ್ಕಣದಂಡೇಶ ಈ ಶಿವತತ್ವ ಚಿಂತಾಮಣಿಯನ್ನ ಬರೆಯುವ ಮೂಲಕ ಕನ್ನಡ ಸಾಹಿತ್ಯದಲ್ಲೇ ಅಜರಾಮರವಾಗಿ ಉಳಿದಿದ್ದಾನೆ ಅನ್ನೋದನ್ನ ನಾವು ನಿಸ್ಸಂಶಯವಾಗಿ ಈ ಸಂದರ್ಭದಲ್ಲಿ ಹೇಳ್ಬೋದಾಗಿದೆ. ನಾನು ಆಗಲೇ ಹೇಳಿದಾಗೆ ಲಕ್ಕಣದಂಡೇಶ ಮನಸ್ಸು ಮಾಡಿದ್ರೆ ಯಾವುದೋ ಒಂದು ಪುರಾಣದ ಒಂದು ಘಟನೆ ಇಟ್ಕೊಂಡು ಮಹಾಕಾವ್ಯವನ್ನೇ ಅವನು ರಚಿಸ್ಬೋದಿತ್ತು, ಅಥವಾ ತನ್ನ ಕೈ ಕೆಳಗಿನ ಕವಿಗಳಿಗೆ ಹೇಳಿದ್ರೆ ಮಹಾಪುರಾಣವನ್ನೇ ರಚಿಸಿ ಇವನ ಹೆಸರೇ ಹಾಕ್ಕೊಡ್ತಾ ಇದ್ರು. ಅನೇಕ ಚರಿತ್ರೆ ಘಟನೆಗಳಲ್ಲಿ ಇದನ್ನು ಗಮನಿಸ್ತೀವಿ. ಆದ್ರೆ ಲಕ್ಕಣದಂಡೇಶ ಹಾಗೆ ಮಾಡದೆ ತನ್ನದಲ್ಲದ ಧರ್ಮ, ತಾನು ಒಪ್ಪಿಕೊಂಡ ಅಥವಾ ತನ್ನ ಒಡೆಯ ಒಪ್ಪಿಕೊಂಡಂತ ಧರ್ಮದ ಬಗ್ಗೆ ಬಹಳ ಗೌರವದಿಂದ ಅನೇಕ ಮಾಹಿತಿಗಳನ್ನ ಸಂಗ್ರಹಿಸಿ ಬೇರೆಯವರ ನೆರವನ್ನ ಪಡೆದು ಈ ಶಿವತತ್ವ ಚಿಂತಾಮಣಿ ಎನ್ನುವಂತ ಒಂದು ಬೃಹತ್ ಕೃತಿಯನ್ನ ರಚಿಸ್ತಾ ಈ ಶಿವತತ್ವ ಚಿಂತಾಮಣಿ ರಚನೆಯಿಂದ ನಮಗೇನಾಯ್ತು, 12ನೇ ಶತಮಾನದ ಶರಣರ ಚರಿತ್ರೆಯನ್ನ ಮಧ್ಯಕಾಲೀನ ಕರ್ನಾಟಕದಲ್ಲೂ ನಾವು ಅಧ್ಯಯನ ಮಾಡೋದಕ್ಕೆ ಸ್ಫೂರ್ತಿ ಆಯ್ತು. ಶಿವತತ್ವ ಚಿಂತಾಮಣಿಯ ಪ್ರೇರಣೆ ಏನಾಯ್ತು ಅಂದ್ರೆ ಮುಂದೆ ನೂರಾರು ಜನ ವೀರಶೈವ ಕವಿಗಳು ಇವನ ಕಾವ್ಯದ ಒಳಗಿಂದ ವಸ್ತುಗಳನ್ನ ತಗೊಂಡು ಇದೇ ಮಾದರಿಯಲ್ಲೇ ರಚಿಸ್ತಾ ಹೋದ್ರು. ವಚನ ಸಾಹಿತ್ಯವನ್ನ ಪುನರ್ ನಿರ್ಮಿಸಿ ವ್ಯಾಖ್ಯಾನಗಳನ್ನ ಬರೆದು ಟೀಕುಗಳನ್ನ ಬರೆದು ನಮ್ಮ ಮುಂದೆ ಮಂಡಿಸಿದ್ರು. ಕಥೆಗಳ ರೂಪದಲ್ಲಿ ನಮಗೆ ಹೇಳ್ತಾ ಹೋದ್ರು. ಅದನ್ನ ಒಂದು ಧಾರ್ಮಿಕವಾಗಿ ಅದನ್ನ ನಮಗೆ ಪರಿವರ್ತಿಸಿ ಕೊಡುವಂತ ಪ್ರಯತ್ನವನ್ನ ನಾವು ಪಟ್ರು. ನಾವು ಹೇಳ್ತೀವಿ ವಚನಗಳು ಸಮಾಜ ಬದಲಾವಣೆಗೋಸ್ಕರ ನಿರ್ಮಾಣ ಆದ್ದು ಅಂತ ಹೇಳ್ತೀವಿ ನಾವು. ಆದ್ರೆ ಅಂತ ವಚನಗಳನ್ನ ಧಾರ್ಮಿಕ ಚೌಕಟ್ಟಿಗೆ ಅಳವಡಿಸಿದಂತ ಒಂದು ವಿಚಾರವು ಕೂಡ ಇದೇ ಸಂದರ್ಭದಲ್ಲಿ ಆಯ್ತು. ಇದನ್ನ ನಾವು ಹೆಚ್ಚುಗಾರಿಕೆ ಅಂತ ಹೇಳ್ಕೋಬೇಕು ಅಥವಾ ನಮ್ಮ ಹೆಚ್ಚುಗಾರಿಕೆ ಕುಂಠಿತ ಆಯ್ತು ಅಂತ ಹೇಳ್ಕೋಬೇಕು, ಅದು ಬೇರೆ ಮಾತು, ಅದು ಚರ್ಚೆ ಬೇರೆ ಆಗ್ತದೆ. ಆದ್ರೆ ಒಂದು ವಿಧಾನದಲ್ಲಿ ಒಂದು ಕಾಲದ ಒಂದು ಸಾಹಿತ್ಯವನ್ನ ಒಂದು ತತ್ವಕ್ಕೆ ಅನುಗುಣವಾಗಿ ವಿಂಗಡಿಸುವ, ಅದನ್ನ ವ್ಯಾಖ್ಯಾನಿಸುವ, ಅದನ್ನ ಮರುನಿರೂಪಿಸುವ, ಮತ್ತೆ ದ್ವಿತೀಯ ಘಟ್ಟದ ಒಂದು ವಚನಕಾರರ ಪ್ರೇರಣೆಗೆ ಅದನ್ನ ಅನುಸರಿಸಿ ಕೊಡುವಂತ ಒಂದು ಪ್ರಯತ್ನ ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿಯಿಂದ ಆಗಿದೆ. ಹೀಗಾಗಿ ಲಕ್ಕಣದಂಡೇಶ ಬರೆದಿರುವಂತ ಒಂದೇ ಕೃತಿ ಶಿವತತ್ವ ಚಿಂತಾಮಣಿ. ಅವನು ಬೇರೆಲ್ಲ ಬರೆದಿದ್ರೆ ಇನ್ನೂ ನಮಗೆ ಯಾವ ವಿಚಾರಗಳು ಸಿಗ್ತಾ ಇತ್ತೋ. ಇವನು ಬರೆದ ಒಂದೇ ಕೃತಿ 1430 ಸುಮಾರಿನಲ್ಲಿ ಬರೆದಂತ ಈ ಕೃತಿ 18ನೇ ಶತಮಾನದವರೆಗೂ ದೊಡ್ಡ ಪ್ರಭಾವವನ್ನ ಕರ್ನಾಟಕದಲ್ಲಿ ಬೀರಿದೆ. ಕನ್ನಡ ಭಾಷೆಯ ಮೇಲೆ ಬೀರಿದೆ, ಕನ್ನಡ ಕಾವ್ಯ ನಿರೂಪಣೆಯ ಮೇಲೆ ಬೀರಿದೆ, ಕನ್ನಡದ ಛಂದಸ್ಸಿನ ಮೇಲೆ ಬೀರಿದೆ, ಆಮೇಲೆ ಕಥಾ ವಸ್ತುವಿನ ಮೇಲೆ ಕೂಡ ಬೀರಿದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈ ಶಿವತತ್ವ ಚಿಂತಾಮಣಿಯ ಮೇಲೆಯೇ ನಾವು ಸುಮಾರು ಒಂದು 10 ಉಪನ್ಯಾಸಗಳನ್ನ ಮಾಲಿಕೆಯಾಗಿ ನೀಡುವಷ್ಟು ವಸ್ತು ಈ ಶಿವತತ್ವ ಚಿಂತಾಮಣಿಯಲ್ಲಿ ಅಡಗಿ ಕೂತಿದೆ. ನಾನು ನಿಮಗೆ ಕನ್ನಡಿಯಲ್ಲಿ ಕರಿಯನ್ನ ತೋರಿಸುವ ಕೆಲಸ ಅಷ್ಟೇ ನಾನು ಮಾಡಲಿಕ್ಕೆ ಇವತ್ತು ನನಗೆ ಸಾಧ್ಯ ಆಗಿದೆ. ಮತ್ತೊಂದು ದಿವಸ ಆ ಕೃತಿಯ ಒಳಗಿನ ಒಂದು ಅಂಶವನ್ನೇ ಇಟ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಬಸವಣ್ಣನ ಚಿತ್ರಣ ಅಂತನೋ, ಅಲ್ಲಮ ಪ್ರಭುವಿನ ಚಿತ್ರಣ ಅಂತನೋ, ಸಮಕಾಲೀನರು ಅಥವಾ ಪೂರ್ವಿಕರು ಹೇಗೆ ಮಾಡಿದ್ದಾರೆ, ಇವನು ಹೇಗೆ ಮಾಡಿದ್ದಾನೆ, ಯಾಕೆ ಬದಲಾಯಿಸ್ಕೊಂಡಿದ್ದಾನೆ, ಈ ರೀತಿಯ ಅನೇಕ ಅಂಶಗಳನ್ನ ನಾವು ಚರ್ಚೆ ಮಾಡ್ಬೋದು. ಸುಮಾರು 340 ಸಮಕಾಲೀನ ಶರಣರನ್ನ ಇವನು ಉಲ್ಲೇಖ ಮಾಡಿದ್ದಾನೆ. ಇದು ಬಹಳ ದೊಡ್ಡ ಸಾಧನೆ.
ಅದರ ಪಟ್ಟಿಯನ್ನ ಮಾಡಿದ್ರೆ ನಮಗೆ ಸುಸ್ತಾಗ್ತದೆ. ಅಷ್ಟು ಶರಣರನ್ನ ಇವನು ಅವ್ರಿಂತ ಕಡೆ ಇದ್ರು, ಇಂಥ ಕೆಲಸ ಮಾಡ್ತಾ ಇದ್ರು, ಇಂಥ ಮಹಿಮೆಯನ್ನ ಮಾಡಿದ್ರು, ಈ ರೀತಿ ಹೇಳ್ತಾ 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 ಒಂದ್ ರೀತಿ ಈ ಕಾಲದಲ್ಲಿ ನಾವು ನಮ್ಮ ಪೂರ್ವದ ಧರ್ಮ ಅಥವಾ ಶರಣರ ಒಂದು ಚರಿತ್ರೆಯನ್ನ ಅಧ್ಯಯನ ಮಾಡೋದಕ್ಕೆ ಒಂದು ಮೂಲ ಆಕಾರವನ್ನ ನಮಗೆ ಲಕ್ಕಣ ದಂಡೇಶ ಕೊಟ್ಟಿದ್ದಾನೆ. ಒಂದ್ ರೀತಿ 12ನೇ ಶತಮಾನದಿಂದ ಆ ನಂತರ ತನ್ನ ಕಾಲದ ಮುಂದಿನ ಕಾಲಕ್ಕೆ ಒಂದು ಸೇತುವೆಯಾಗಿ, ಒಂದು ಬೆಸುಗೆಯಾಗಿ ಪೂರ್ವಕಾಲದ ಶರಣರನ್ನ ಮುಂದಿನ ಕಾಲಕ್ಕೆ ತಲುಪಿಸುವ ಒಂದು ಮಹತ್ವದ ಒಂದು ಕಾರ್ಯವನ್ನ ಲಕ್ಕಣ ದಂಡೇಶ ಶಿವತತ್ವ ಚಿಂತಾಮಣಿ ಕೃತಿಯ ಮೂಲಕ ನಮಗೆ ಮಾಡಿಕೊಟ್ಟಿದ್ದಾನೆ ಅಂತ ಹೇಳ್ತಾ ಬಹಳ ಸುದೀರ್ಘವಾಗಿ ಮಾತಾಡದೆ ನಾನು ಅಂತ ಅನ್ನಿಸ್ತದೆ. ಈ ಒಂದು ಮಾತನಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಈ ವಚನ ಅಧ್ಯಯನ ವೇದಿಕೆ, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರಕ್ಕೆ, ಪುಣೆಯ ಅಕ್ಕನ ಅರಿವಿನ ಬಳಗಕ್ಕೆ, ಮತ್ತೆ ಈ ದತ್ತಿಯನ್ನ ಇಟ್ಟಂತ ಶ್ರೀಮತಿ ಹನುಮಾಕ್ಷಿ ಗೋಗಿಯವರು ತಂದೆಯ ಒಂದು ಗೌರವಾರ್ಥ ಈ ದತ್ತಿ ಇಟ್ಟಿದ್ದಾರೆ. ಇದು ಕೂಡ ದೊಡ್ಡ ಕೆಲಸವೇ. ಹೀಗಾಗಿ ಇವರೆಲ್ಲರಿಗೂ ಹಾಗೂ ಇಷ್ಟೊತ್ತು ನನ್ನ ಮಾತನ್ನ ತಾಳ್ಮೆಯಿಂದ ಕೇಳದಂತ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ, ಶಿವತತ್ವ ಚಿಂತಾಮಣಿ ಅಭಿಮಾನಿಗಳಿಗೆ ನಾನು ಹೃತ್ಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಗೌರಮ್ಮ. ಈವರೆಗೆ ಕವಿ ಲಕ್ಕನ ದಂಡೇಶ ವಿರಚಿತ ಶಿವತತ್ವ ಚಿಂತಾಮಣಿಯನ್ನು ಕುರಿತ ಆಳವಾದ ಅಧ್ಯಯನದೊಂದಿಗೆ ವೀರಶೈವ ಧರ್ಮಕ್ಕೆ ಶಿವತತ್ವ ಚಿಂತಾಮಣಿ ಮಹಾ ಕೊಡುಗೆಯಾಗಿ ನೀಡಿದ್ದು ಲಕ್ಕನ ದಂಡೇಶನು. ಪ್ರೌಢದೇವರಾಯನ ರಾಜಾಶ್ರಯದಲ್ಲಿ ಕವಿಗಳಿಗೆ ಕೊಟ್ಟ ಪ್ರೋತ್ಸಾಹ ಹಿಂದಿನ ಸಂಸ್ಕೃತಿ ಸಾಹಿತ್ಯವನ್ನು ರಕ್ಷಿಸುವ, ಮುಂದಿನ ಪೀಳಿಗೆಗೆ ಕರೆದೊಯ್ಯುವ ಕಾರ್ಯವನ್ನು ಈ ಕವಿ ನಿರ್ವಹಿಸಿದ್ದು ಕೂಡ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ರು. ಶಿವತತ್ವ ಚಿಂತಾಮಣಿಯಲ್ಲಿ ಲಕ್ಕನ ದಂಡೇಶನು ಶೈವ ಸಂಸ್ಕೃತಿಯ ಪರಂಪರಾಗತ ಸತ್ವವನ್ನು ಎತ್ತಿ ಹಿಡಿಯುತ್ತಾ ಕನ್ನಡದ ಕೀರ್ತಿಯನ್ನು ಬೆಳಗಿದವನು ಎಂಬುದನ್ನು ತಿಳಿಸುತ್ತಾ, ಲಕ್ಕನ ದಂಡೇಶನ ವ್ಯಕ್ತಿತ್ವ ಕುರಿತ ಹೇಳುತ್ತಾ, ಸಾಮಾನ್ಯವಾಗಿ ಕವಿಗಳು ಯಾವತ್ತೂ ರಾಜನ ಗುಣಗಾನ ಮಾಡಿ ಬರೆಯುವುದೇ ರೂಢಿಯಲ್ಲಿದ್ದುದು. ಆದರೆ ಅದಕ್ಕೆ ವೈರುಧ್ಯವಾಗಿ ಲಕ್ಕನ ದಂಡೇಶನು ತಾನೊಬ್ಬ ದಂಡನಾಯಕನಾಗಿದ್ದರೂ ಕೂಡ ಜನಸಾಮಾನ್ಯರ ಗುಣಗಾನ ಮಾಡುತ್ತಾ ಅವರಿಗೆ ಅಡಿಗಡಿಗೆ ಶರಣೆಂದು ಹೇಳಿರುವುದು ಅವನ ಅಸಾಧಾರಣ ವ್ಯಕ್ತಿತ್ವವನ್ನ ಎತ್ತಿ ತೋರಿಸುವಂತಿದೆ. ಅವರ ಪ್ರತಿಯೊಂದು ಪದ್ಯದಲ್ಲಿ ಅಜ್ಞಾತವಾಗಿ ದಾಸೋಹಗೈದಂತಹ ಶರಣರನ್ನ ನೆನೆದು ಅವರವರ ಚರಣಾಂಬುಜಕ್ಕೆ, ತಿಳಿದವರ ಚರಣಾಂಬುಜಕ್ಕೆ, ಶರಣರ ಚರಣಾಂಬುಜಕ್ಕೆ ಶರಣು ಎನ್ನುವ ಈ ರಮ್ಯವಾದ ನುಡಿಗಳಲ್ಲಿ ಲಕ್ಕನ ದಂಡೇಶನ ಮೇರು ವ್ಯಕ್ತಿತ್ವವನ್ನ ನಾವು ಬಸವಣ್ಣನವರ ಎನಗಿಂತ ಕಿರಿಯರಿಲ್ಲ ಎನ್ನುವ ಮಾತನ್ನ ಈ ಪ್ರತಿಬಿಂಬಿಸುವಂತಿದೆ. ಒಟ್ಟಿನಲ್ಲಿ ಲಕ್ಕನ ದಂಡೇಶನು ಕೇವಲ ಕವಿಯಾಗದೆ ಕಲಿಯಾಗಿದ್ದನೆಂದು, ಹಳೆಯ ಸತ್ವವನ್ನು ಮಧ್ಯಕಾಲೀನಕ್ಕೆ ಸಮಗೊಳಿಸಿ ಭವಿಷ್ಯತ್ ಕಾಲಕ್ಕೆ ಕೊಡುಗೆಯಾಗಿ ನೀಡಿದ ಮಹಾಕವಿ. ಆ ಕೊಡುಗೆಯಲ್ಲದೆ ಕರ್ನಾಟಕದ ಮಧ್ಯಕಾಲೀನ ಶ್ರೇಷ್ಠ ಅನ್ವೇಷಕನೂ ಕೂಡ ಆಗಿದ್ದನೆಂಬುದನ್ನ ಹಾಗೂ ಅವನ ಪ್ರಮುಖವಾದ ಈ ಶಿವತತ್ವ ಚಿಂತಾಮಣಿ ಕೃತಿಯನ್ನು ಕುರಿತು ನಮಗೆ ಸವಿಸ್ತಾರವಾಗಿ ಈವರೆಗೆ ಪರಿಚಯಿಸಿಕೊಟ್ಟಂತಹ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿ ಶರಣರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ಅವ್ರನ್ನ ಕರೀಲ್ರಿ ಸರ್. ಈಗ ಇಂದಿನ ದತ್ತಿದಾನಿಗಳಾದಂತಹ ಶರಣೆ ಶ್ರೀಮತಿ ಹನುಮಾಕ್ಷಿ ಗೋಗಿಯವರು ತಮ್ಮ ತಂದೆಯವರ ಸವಿ ನೆನಪಿಗಾಗಿ ಕೆಲವು ಮಾತುಗಳನ್ನ ಆಡಬೇಕಾಗಿದೆ. ಮೇಡಮ್ ಅದಿರಿ? ಮಾತಾಡಿ. ಗೋಗಿ ಮೇಡಮ್, ಹನುಮಾಕ್ಷಿ ಗೋಗಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ವಚನ ಅಧ್ಯಯನ ವೇದಿಕೆಯ ಎಲ್ರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆಯ ಗೂಗಲ್ ಮೀಟ್ ಶರಣಚಿಂತನ ಮಾಲಿಕೆ 331ರ ಅಡಿಯೊಳಗೆ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ಬಸವ ತಿಳುವಳಿಕೆ ಮತ್ತು ಅಧ್ಯಯನ ಕೇಂದ್ರ ಹಾಗೂ ಅಕ್ಕನ ಅರಿವು ಬಳಗ, ಪುಣೆಯ
ಒಂದು ಆಶ್ರಯದಲ್ಲಿ ನಡೀತಕ್ಕಂತಹ ಈ ಉಪನ್ಯಾಸ ಮಾಲಿಕೆಯೊಳಗೆ ನನ್ನ ಪೂಜ್ಯ ತಂದೆಯವರಾದಂತಹ ಲಿಂಗೈಕ್ಯ ಚಂದಪ್ಪ ಭೀಮರಾಯ ಗೋಗಿ, ಯಾದಗಿರಿ ಜಿಲ್ಲೆ, ಇವರ ಸ್ಮರಣಾರ್ಥ ಹಮ್ಮಿಕೊಂಡಿರ್ತಕ್ಕಂಥ ಈ ದತ್ತಿ ಉಪನ್ಯಾಸವನ್ನ ತುಂಬಾ ಸುಂದರವಾಗಿ ಇವತ್ತು ಲಕ್ಕಣದಂಡೇಶನ ಶಿವತತ್ವ ಚಿಂತಾಮಣಿಯ ಕುರಿತಾಗಿ ಡಾಕ್ಟರ್ ಪರಮಶಿವಮೂರ್ತಿ ಅವರು ಮಾತಾಡಿದ್ದಾರೆ. ಅದರನ್ವಯ ಯಾಕಾಗಿ ನಾನು ನನ್ನ ತಂದೆಯವರ ಹೆಸರಿನಲ್ಲಿ ಈ ದತ್ತಿ ಉಪನ್ಯಾಸವನ್ನ ಇಟ್ಟೆ ಅನ್ನೋದ್ರ ಕುರಿತಾಗಿ ಕೆಲವು ಮಾತುಗಳನ್ನಾಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. 24/5/1928 ಲಿಂಗಸ್ಕೂರ್ ತಾಲೂಕಿನ ಹಟ್ಟಿಯಲ್ಲಿ ಜನ್ಮ ತಳೆದಂಥವರು ನನ್ನ ತಂದೆ ಚಂದಪ್ಪ ಗೋಗಿಯವರು. ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿ ಅಯ್ಯಮ್ಮನನ್ನ ಕಳೆದುಕೊಂಡ್ರು, ಬಹುಶಃ 5-6 ವರ್ಷದ ವಯಸ್ಸಿನಲ್ಲಿ. ಅದಾದ ನಂತರ ತನ್ನ ಸೋದರತೆ ಮತ್ತು ತಂದೆ ಭೀಮರಾಯ ಗೋಗಿ ಇವರ ಆರೈಕೆಯಲ್ಲಿ ಅವರು ಬೆಳೆದ್ರು. ಪ್ರಾಥಮಿಕ ಶಿಕ್ಷಣವನ್ನ ಕಕ್ಕೇರಿಯಲ್ಲಿ, ಪ್ರೌಢ ಶಾಲೆಯ ಶಿಕ್ಷಣವನ್ನ ರಾಯಚೂರಿನಲ್ಲಿ, ತದನಂತರ ಕಲಬುರಗಿಯ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಶಿಕ್ಷಣವನ್ನ ಉರ್ದು ಮಾಧ್ಯಮದಲ್ಲೇ ಕಲಿತವರು. ತದನಂತರ ತಮ್ಮ ಪದವಿ ಶಿಕ್ಷಣವನ್ನ ಹೈದರಾಬಾದಿನ ಉಸ್ಮಾನಿಯಾ ಯೂನಿವರ್ಸಿಟಿನಲ್ಲಿ ಇತಿಹಾಸ, ಅರ್ಥಶಾಸ್ತ್ರ ಈ 2 ವಿಷಯಗಳನ್ನ ಇಟ್ಕೊಂಡು ಅವರು ಪೂರೈಸಿದ್ರು 1952ರಲ್ಲಿ. ಅದಕ್ಕೆ ಕಾರಣ 1948ರಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ರಜಾಕಾರ ಹಾವಳಿಯಿಂದಾಗಿ ನಮ್ಮ ಭಾಗದೊಳಗೆ ಶಿಕ್ಷಣ ಕುಂಠಿತಗೊಂಡಿತ್ತು, ನಿಂತು ಹೋಗಿತ್ತು. ಹಾಗಾಗಿ 2 ವರ್ಷ ಅವರು ಮನೆಯಲ್ಲೇ ಇರಬೇಕಾಯ್ತು. ಅದಾದ ಮೇಲೆ ಅವರು ತಮ್ಮ ಶಿಕ್ಷಣವನ್ನು ಪೂರೈಸಿದ ಮರು ವರ್ಷವೇ ಅವರಿಗೆ 1952ರಲ್ಲಿ ಸಬ್ ರಿಜಿಸ್ಟ್ರಾರ್ ಅಂತ ಹೇಳಿ ನೋಂದಣಿ ಇಲಾಖೆಯಲ್ಲಿ ಅವರು ಕೆಲಸಕ್ಕೆ ಸೇರ್ಕೊಂಡ್ರು. ಶಿಕ್ಷಣದ ಬಗ್ಗೆ ಅವರಿಗೆ ಅಪಾರವಾದಂತಹ ಒಂದು ಆಸಕ್ತಿ ಹಾಗೂ ಪ್ರೀತಿ. ಹಾಗಾಗಿ ತಮ್ಮ ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣವನ್ನ ಕೊಡಬೇಕು ಅನ್ನೋದು ಅವರ ಮಹದಾಸೆಯಾಗಿತ್ತು. ಅದರಲ್ಲಿಯೂ ಮಹಿಳಾ ಶಿಕ್ಷಣದ ಬಗ್ಗೆ ಅವರಿಗೆ ಅಪಾರವಾದಂತಹ ಒಂದು ಪ್ರೀತಿ ಇತ್ತು. ಮಹಿಳೆಯರಿಗೆ ಎಲ್ಲಿಯವರೆಗೂ ಶಿಕ್ಷಣ ದೊರೆಯೋದಿಲ್ವೋ, ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಗೋದಿಲ್ವೋ, ಅಲ್ಲಿಯವರೆಗೆ ಉಳಿದೆಲ್ಲ ಸೌಲಭ್ಯಗಳಾಗ್ಲಿ ಸ್ವಾತಂತ್ರ್ಯಗಳಾಗ್ಲಿ ಅವರಿಗೆ ದಕ್ಕೋದಿಲ್ಲ ಅನ್ನುವಂಥದ್ದು ಅವರ ವಿಚಾರ ಆಗಿತ್ತು. ಅದನ್ನ ಅವರು ತಮ್ಮ ಪತ್ರಗಳಲ್ಲಿಯೂ ಕೂಡ ನನಗೆ ಬರೆದದ್ದನ್ನ ನಾನು ಈಗಲೂ ಕೂಡ ಕಾಪಿಟ್ಕೊಂಡಿದ್ದೇನೆ. ಹೀಗಾಗಿ ಒಂದರ್ಥದಲ್ಲಿ ಶಿಕ್ಷಣದ ಬಗ್ಗೆ ಇರುವಂತಹ ಅವರ ಆಸಕ್ತಿ ಅವರ ಊರಿನ ಹಲವಾರು ಜನರನ್ನ, ಅವರು ಜಂಗಮರಾಗಿರಬಹುದು, ಲಿಂಗಾಯತರಾಗಿರಬಹುದು, ಅಥವಾ ದಲಿತರೂ ಆಗಿರಬಹುದು, ಅವರೆಲ್ಲರನ್ನ ಮನೆಗೆ ಕರ್ಕೊಂಡು ಬಂದು ಓದಿಸುವಂತಹ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಡ್ತಾ ಇದ್ರು. ಕೆಳವರ್ಗದವರ ಬಗ್ಗೆಯೂ ಕೂಡ ಅವರಿಗೆ ಅಪಾರವಾದಂತಹ ಪ್ರೀತಿ ಇತ್ತು. ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ದಲಿತರ ಮಕ್ಕಳನ್ನು ಕೂಡ ಕರೆದುಕೊಂಡು ಬಂದು ಅವರಿಗೆ ಮನೆಯಲ್ಲಿ ಇಟ್ಕೊಂಡು ನಂತರ ಅವರಿಗೆ ಹಾಸ್ಟೆಲ್ ಇತ್ಯಾದಿಗಳನ್ನ ಮಾಡಿಸಿ ಅವರಿಗೆ ಶಿಕ್ಷಣವನ್ನು ಕೊಡಿಸ್ತಕ್ಕಂಥ ಒಂದು ಕಾಳಜಿಯನ್ನು ಅವರು ಇಟ್ಕೊಂಡಿದ್ರು. ಹಾಗೆ ಅತ್ಯಂತ ಸರಳವಾದಂತಹ ಜೀವನ ಅವರದಾಗಿತ್ತು. ಒಬ್ಬ ಗೆಸ್ಟೆಡ್ ಆಫೀಸರ್ ಆಗಿದ್ರು ಕೂಡ ಅವ್ರು ಯಾವತ್ತೂ ತಮ್ಮ ಅಧಿಕಾರವನ್ನ ಪ್ರಯೋಗಿಸಿದವರಲ್ಲ. ಅತ್ಯಂತ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರೇ ಚಂದಪ್ಪ ಗೋಗಿಯವರು. ಈಗಲೂ ಕೂಡ ಅವರ ಸಮಕಾಲೀನರು ಅವ್ರನ್ನ ನೆನೆಸೋದನ್ನ ನಾನು ಕಾಣ್ತೇನೆ. ನನ್ನ ವಿಷಯಕ್ಕೆ ಬಂದ್ರೆ ಶಿಕ್ಷಣವನ್ನ ಕೊಡೋದಾಗ್ಲಿ, ಆತ್ಮವಿಶ್ವಾಸವನ್ನ ತುಂಬಿದ್ದಾಗ್ಲಿ, ನನಗೆ ಸ್ವಾಭಿಮಾನವನ್ನ ಕಲಿಸಿಕೊಟ್ಟಂಥವ್ರು ಅವರು. ಶೋಷಣೆ ಅನ್ಯಾಯಗಳ ವಿರುದ್ಧ ಹೋರಾಟಕ್ಕೆ ನನ್ನನ್ನ ಅಣಿಗೊಳಿಸಿದ್ದು ನನ್ನ ತಂದೆಯವರು. ಒಂದರ್ಥದಲ್ಲಿ ಅಚ್ಚಳಿಯದಂತಹ ಒಂದು ಪ್ರಭಾವವನ್ನ ಅವರು ನನ್ನ ಮೇಲೆ ಬೀರಿದ್ರು. ನನ್ನ ಬದುಕಿನಲ್ಲಿ ಪ್ರಭಾವ ಬೀರಿದ 2 ಮುಖ್ಯ ವ್ಯಕ್ತಿಗಳಲ್ಲಿ ಒಬ್ಬರು ನನ್ನ ತಂದೆ, ಹಡೆದ ತಂದೆ ಚಂದಪ್ಪ ಗೋಗಿಯವರಾದ್ರೆ, ಇನ್ನೊಬ್ಬರು ಪಡೆದ ತಂದೆ ಡಾಕ್ಟರ್ ಎಂ ಕಲಬುರ್ಗಿಯವರು. ಒಂದು ಅತ್ಯಂತ ನನಗೆ ಬಹಳ ದುಃಖದಾಯಕ ವಿಷಯ ಅಂತಂದ್ರೆ, ಪಡೆದ ತಂದೆ ಮತ್ತು ಹಡೆದ ತಂದೆ ಇಬ್ಬರನ್ನೂ ನಾನು ದುಷ್ಕರ್ಮಿಗಳ ಒಂದು ಕಾರಣದಿಂದಾಗಿಯೇ ಕಳೆದುಕೊಳ್ಬೇಕಾಯ್ತು. ನನ್ನ ತಂದೆ ಮತ್ತು ಗುರು ಇಬ್ಬರೂ ನನಗೆ ಪ್ರಾತಸ್ಮರಣೀಯರೇ. ಹಾಗಾಗಿ ಅವರು ಬೀರಿದಂತಹ ಪ್ರಭಾವ, ಅವರು ನನಗೆ ತೋರಿಸಿಕೊಟ್ಟಂತಹ ಮಾರ್ಗದರ್ಶನ ಇವೆರಡೂ ನನ್ನನ್ನ ಮುನ್ನಡೆಸ್ತಾ ಬಂದಿವೆ, ಬೆನ್ನ ಹಿಂದಿನ ಬೆಳಕಾಗಿ ನಿಂತಿವೆ, ಸ್ಫೂರ್ತಿಯನ್ನ ನೀಡ್ತಾ ಬಂದಿದ್ದಾರೆ. ಒಂದರ್ಥದಲ್ಲಿ
ಇವತ್ತು ನಾನೇನಾಗಿದ್ದೇನೋ ಅದಕ್ಕೆ ಕಾರಣ ನನ್ನ ತಂದೆಯವರು ಕೂಡ. ಯಾವುದನ್ನು ಕೂಡ ಅವರು ನನಗೆ ಹೇಳಿ ಕಲಿಸಲಿಲ್ಲ, ಮಾಡಿ ತೋರಿಸಿದರು. ಹಾಗಾಗಿ ಅವರನ್ನ ಅನುಸರಿಸೋದು ನನಗೆ ಬಹಳ ಪ್ರೀತಿಯ ವಿಷಯ ಆಗಿತ್ತು. ಅದನ್ನೇ ಅನುಸರಿಸ್ಕೊಂಡು ಬಂದಿದ್ದೀನಿ ಇವತ್ತಿಗೂ ಕೂಡ. ಬದುಕಿನ ಬಗ್ಗೆ ಅಪಾರವಾದಂತಹ ಒಂದು ಪ್ರೀತಿ. ಉರ್ದು ಮಾಧ್ಯಮದಲ್ಲಿ ಕಲಿತಿದ್ರೂ ಕೂಡ ಕನ್ನಡದ ಅವರ ಅಭಿಮಾನ. ಇಂಗ್ಲಿಷ್, ಕನ್ನಡ ಹಾಗೂ ಉರ್ದು ಮೂರೂ ಭಾಷೆಗಳಲ್ಲಿ ಅವರಿಗಿದ್ದಂತಹ ಒಂದು ಪ್ರಾವೀಣ್ಯತೆ, ಅವೆಲ್ಲವುಗಳಿಂದಾಗಿ ಭಾಷಾ ಪ್ರೇಮಿಯಾಗಿ ನಾನು ಬೆಳೆದೆ. ಅವರು ಇತಿಹಾಸದ ಪ್ರೇಮಿಯೂ ಆಗಿದ್ದರಿಂದಾಗಿ ನನ್ನನ್ನ 3-4ನೇ ವರ್ಷದವರೆಗೆ ಕಾಲದಲ್ಲಿಯೇ, ಆ ಸಂದರ್ಭದಲ್ಲಿಯೇ ನನ್ನನ್ನ ಅವರು ಇತಿಹಾಸದ ಹಲವಾರು ಕೋಟೆ ಕೊತ್ತಲಗಳಿಗೆ ಕರೆದುಕೊಂಡು ಹೋಗ್ತಾ ಇದ್ರು. ಇವತ್ತು ಶಾಸನಶಾಸ್ತ್ರದ ಬಗ್ಗೆ ನಾನು ಪ್ರೀತಿಯ ವಿಶ್ವಾಸಗಳನ್ನ ಉಳಿಸಿಕೊಂಡಿದ್ರೆ ಅದಕ್ಕೂ ಕಾರಣ ಕಲಬುರ್ಗಿಯವರ ಜೊತೆಗೆ ನನ್ನ ಪೂಜ್ಯ ತಂದೆಯವರು ಕೂಡ. ನಾನು 4ನೇ ಕ್ಲಾಸ್ನಲ್ಲಿ ಇದ್ದಾಗ್ಲೇನೆ ಅವರು ಅಶೋಕನ ಶಾಸನಗಳ ಕುರಿತಾಗಿ ನಾನು ಪಾಠವನ್ನ ತರಗತಿಗಳಲ್ಲಿ ಕೇಳಿಸಿಕೊಂಡಾಗ ಅಶೋಕನ ಶಾಸನಗಳು ಎಲ್ಲಿವೆ ಅಂತ ಗುರುಗಳನ್ನು ಕೇಳಿ ದೇವದುರ್ಗದ ಹತ್ತಿರ ಇರತಕ್ಕಂತಹ ಈ ಮಸ್ಕಿಯಲ್ಲಿ ಇವೆ ಅನ್ನುವಂತಹ ಮಾತನ್ನು ಅವ್ರು ಹೇಳಿದಾಗ ನಮ್ಮ ತಂದೆ ನನ್ನನ್ನು ಕರ್ಕೊಂಡು ಹೋಗಿ ನನ್ನ ಒತ್ತಾಸೆಯ ಮೇರೆಗೆ ಮಸ್ಕಿಯ ಶಾಸನವನ್ನ 1964ರಲ್ಲಿಯೇ ನನಗೆ ತೋರಿಸಿಕೊಟ್ಟವರು. ಆ ಕಾರಣದಿಂದಾಗಿ ಶಾಸನ ನನ್ನ ಒಂದು ಅನುದಿನದ ಆಸಕ್ತಿಯಾಗಿ ಇವತ್ತಿಗೂ ಕೂಡ ಉಳಿದು ಬಂದಿದೆ ಅಂತ ಅನ್ನೋದನ್ನ ಹೇಳ್ತಾ, ಅಂತಹ ಪೂಜ್ಯ ತಂದೆಯವರನ್ನ ನೆನೆಯೋದೇ ಒಂದು ಭಾಗ್ಯ ನನಗೆ. ಪ್ರಥಸ್ಮರಣೀಯರಾದ ಅವರನ್ನ ನೆನೆಸಿಕೊಳ್ಳಿಕ್ಕೆ ಪ್ರತಿ ವರ್ಷವೂ ಕೂಡ ಈ ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಸರಳತೆ, ಪ್ರಾಮಾಣಿಕತೆ, ಸಜ್ಜನತೆ ಇವುಗಳನ್ನ ಬೆಳೆಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತನ್ನುವಂತಹ ಒಂದು ಹಂಬಲದ ಕಾರಣದಿಂದಾಗಿ ನಾನು ಇಂಥ ಒಂದು ದತ್ತಿ ಉಪನ್ಯಾಸವನ್ನ ಇಲ್ಲಿ ಇಡ್ಲಿಕ್ಕೆ ಕಾರಣ ಆಯ್ತು. ಹಾಗಾಗಿ ಅವರು 1977ರ ಏಪ್ರಿಲ್ 11ರಂದು ತೀರ್ಕೊಂಡ್ರು. 48 ವರ್ಷ 10 ತಿಂಗಳು ಮಾತ್ರ. ಆದ್ರೆ ಅವರು ಮಕ್ಕಳ ಮೇಲೆ ಅಷ್ಟೇ ಅಲ್ಲ, ನಮ್ಮ ಊರಿನ ಮೇಲೆ ಇದ್ದಂತಹ ಅವರ ಕಾಳಜಿ, ಊರಿನವರ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಇವತ್ತಿಗೂ ಕೂಡ ಅವರನ್ನ ಜನ ನೆನೆಸುವಂತೆ ಮಾಡಿದೆ ಅನ್ನುವಂಥ ಮಾತನ್ನ ಹೇಳ್ತಾ, ಇಂಥ ಒಂದು ಸಂದರ್ಭದಲ್ಲಿ ನನಗೂ ಕೂಡ ನನ್ನ ತಂದೆಯವರ ಬಗ್ಗೆ ಕೆಲವು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೆ ವಂದಿಸ್ತಾ, ನಮ್ಮ ತಂದೆಯವರ ಈ ದತ್ತಿ ಉಪನ್ಯಾಸದ ಕಾರ್ಯಕ್ರಮದಲ್ಲಿ ನನ್ನ ಕೋರಿಕೆಯ ಮೇರೆಗೆ ಬಹಳ ಪ್ರೀತಿಯಿಂದ ಅದನ್ನ ಒಪ್ಪಿಕೊಂಡು ಇವತ್ತು ಶಿವತತ್ವ ಚಿಂತಾಮಣಿಯ ಬಗ್ಗೆ ಮಾತಾಡಿದಂತಹ ಪರಮಶಿವಮೂರ್ತಿಯವರಿಗೂ, ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿಯ ಸಂಘಟನಾ ಮುಖಂಡರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ, ಕೇಳಿದ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಶರಣಾರ್ಥಿಗಳು. ತಂದೆಯವರನ್ನು ನೆನೆಯುತ್ತಾ ಅವರ ಘನ ವ್ಯಕ್ತಿತ್ವವನ್ನು ಕುರಿತು ನಮಗೆಲ್ಲ ಪರಿಚಯಿಸಿದ ಶರಣೆ ಹನುಮಾಕ್ಷಿ ಗೋಗಿ ಮೇಡಮ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು. ಈಗ ಮಾರ್ಗದರ್ಶನದ ನುಡಿಗಳು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಯ್ಯನಮ್ಮ. ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಅವರು ಶರಣೆ ಹನುಮಾಕ್ಷಿ ಗೋಗಿ ಮೇಡಮ್ ಅವರು ಮಾತಾಡಿದ ಮೇಲೆ ಬಹುಶಃ ಮಾತಿಗೆ ಅದು ಮಹತ್ವ ಇಲ್ಲ ಅಂತಕೊಂಡು ನಾ ಹೇಳ್ತಾ, ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಅವರು ಒಬ್ಬ ಆಡಳಿತಾಧಿಕಾರಿಗಳು, ಒಳ್ಳೆಯ ಅನುಭವವನ್ನು ಹೊಂದತಕ್ಕಂಥವ್ರು. ಆಡಳಿತದೊಳಗೆ ಹಂಪಿ ವಿಶ್ವವಿದ್ಯಾಲಯನ ಭಾಳ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋದ್ರು ಅಂತಕ್ಕಂಥದ್ದನ್ನು ಕೇಳಿದೆ. ಆದರೆ ಅವರ ಅನುಭವವನ್ನು ಕೇಳಿದ ಮೇಲೆ ಅವರೊಳಗಿರ್ತಕ್ಕಂಥ ಕಳಕಳಿ, ಆಸಕ್ತಿ, ಒಂದು ಅಧ್ಯಯನಶೀಲತೆ ನಮಗೆ ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ. ಲಕ್ಕಣ್ಣ ದಂಡೇಶನ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ, ಬಹುಶಃ ನಾವು ಇಲ್ಲಿಯವರೆಗೆ ಸಾಕಷ್ಟು ಉಪನ್ಯಾಸಗಳನ್ನು ಕೇಳಿದ್ರು ಕೂಡ ಆ ಒಂದು ವಿಚಾರಗಳನ್ನ ಸ್ಪಷ್ಟವಾಗಿ ಅತ್ಯಂತ ನಿಖರವಾಗಿ ಬಸವಣ್ಣನವರ ಹುಟ್ಟನ್ನು ಕೂಡ 1139 ಅಂತಕ್ಕಂಥ ಹೇಳ್ತಕ್ಕಂಥದ್ದಕ್ಕೆ ಅವರು ಪ್ರಯತ್ನ ಮಾಡಿದ್ದು. ಮತ್ತು ಈ ಬಹಳಷ್ಟು ವಿಷಯಗಳನ್ನ ಹೇಳ್ತಾ, ಅಂದ್ರೆ ಬಹುಶಃ 340 ವಚನಕಾರರನ್ನ ಪರಿಚಯ ಮಾಡ್ತಕ್ಕಂಥ ಕಾರ್ಯ. ಸೊ ಹೀಗಾಗಿ ಬಹುಶಃ ಈ ವಚನಕಾರರ ಚರಿತ್ರೆಯನ್ನು ನಿರೂಪಿಸುವಲ್ಲಿ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಬಹಳ ಮುಖ್ಯ. ಅಲ್ಲಿ ಪೌರಾಣಿಕ, ಯಾಕಂದ್ರೆ ಆ ಕಾಲಘಟ್ಟದೊಳಗೆ ಶರಣ ಪರಂಪರೆಯ ನೈಜ ಆಶಯಗಳು, ವೈಚಾರಿಕತೆ ಸ್ವಲ್ಪ ಮಟ್ಟಿಗೆ ಗೌನವಾಗಿ ಹೆಚ್ಚಿನ ಪೌರಾಣಿಕ ಪರಿಕಲ್ಪನೆಗಳು, ಕಥೆಗಳು ಅಲ್ಲಿ ಹುಟ್ಟುಕೊಂಡಿದ್ದು ಸಹಜ.
ಹರಿಹರರಾಗಲಿ, ಚಾಮರಸನಾಗಲಿ, ಲಕ್ಕಣ್ಣ ದಂಡೇಶ್ವರಾಗಲಿ, ಇವರೆಲ್ಲರೂ ಕೂಡ ಅಲ್ಲಿ ಪುರಾಣ ಪುಣ್ಯಕಥೆಗಳಿಗೆ ಅವಲಂಬಿಸಿದ್ದು ಅಥವಾ ಕಾವ್ಯವನ್ನ ರಂಜನೆ ಮಾಡತಕ್ಕಂಥ ಒಂದು ಸಂದರ್ಭದೊಳಗೆ ಮತ್ತು ಸಾಂದರ್ಭಿಕ ಪ್ರೌಢದೇವರಾಯನು ನೀಡಿದಂಥ ಒಂದು ಧಾರ್ಮಿಕ ಪ್ರೋತ್ಸಾಹ, ಸಾಹಿತ್ಯಿಕ ಪ್ರೋತ್ಸಾಹದಿಂದ ಪೈಪೋಟಿಗೆ ಹೇಳಿದ್ರು. ಜೈನರು, ವೈಷ್ಣವರು, ಶೈವರು, ವೀರಶೈವರು, ಲಿಂಗಾಯತ ಎಲ್ಲರೂ ಕೂಡ್ಕೊಂಡು ಅಲ್ಲಿ ಬಿದ್ದಾಗ ಬಹುಶಃ ನನಗಿಂತ ಅವರು ಅಂತಕ್ಕಂಥ ಒಂದು ಪೈಪೋಟಿಗೆ ಹಿಡಿದು ಕಾವ್ಯವನ್ನ, ಸಾಹಿತ್ಯವನ್ನ ರಂಜನೆ ಮಾಡಲಿಕ್ಕೆ ಉಪಮೇಯ, ಉಪಮಾಲಂಕಾರ ಜೊತೆಗೆ ಈ ಕಟ್ಟುಕಥೆಗಳನ್ನು ಅಥವಾ ಪುರಾಣ ಕಥೆಗಳನ್ನು, ಪವಾಡಗಳನ್ನು ಅಲ್ಲಿ ಕಲ್ಪಿಸಿದ್ದು. ಆಮೇಲೆ ಅವರೊಂದು ಮಾತು ಹೇಳಿದ್ರು, ಬಸವನಾಡರು 1106 ಬಸವಣ್ಣನ ಹುಟ್ಟು ಮಾಡಿದರು. 1167 ಅಂದ್ರೆ 61-62 ವರ್ಷ ಅಂತಕ್ಕಂಥದ್ದು. ಸಮಕಾಲೀನ ಇತಿಹಾಸ ತಜ್ಞರಾದಂಥ ದೇಸಾಯಿ ಅವರು, ಡಾಕ್ಟರ್ ಪಿ ಬಿ ದೇಸಾಯಿ ಅವರು ಬಸವಣ್ಣನ ಬಗ್ಗೆ ಅವರು ಹೇಳ್ತಾರೆ, ಎಲ್ಲವೂ ಒಮ್ಮತಗಳಿಲ್ಲ. ಆದರೆ ಬಸವಣ್ಣ 1155ರಿಂದ 1167ರವರೆಗೆ ಕಲ್ಯಾಣದೊಳಗಿದ್ದರು. 67ರ ನಂತರ ಬಸವಣ್ಣ ಕಲ್ಯಾಣದೊಳಗಾಗಲಿ ಅಥವಾ ಕೂಡ ಎಲ್ಲೂ ಇಲ್ಲ. 67-68ಕ್ಕೆ ಕಲ್ಯಾಣ ಕ್ರಾಂತಿ ನಡೀತು, ಅದಕ್ಕಿಂತ ಇಲ್ಲ ಅಂತಕ್ಕಂಥದ್ದು. ಸೊ 1106 ಅಥವಾ 6ರೊಳಗೆ ಬಸವಣ್ಣ ಏನಾದರೂ ಇತ್ತಂದ್ರೆ 49-50 ವರ್ಷ ಬಸವಣ್ಣ ಎಲ್ಲಿದ್ದ ಅಂತಕ್ಕಂಥದ್ದು ದಾಖಲೆಗಳು ಎಲ್ಲಿಯೂ ಇರೋದಿಲ್ಲ. ಸೊ ಹೀಗಾಗಿ ಅದಕ್ಕೆ ಆರ್ಶಿರಮಠರಾಗಲಿ ಅಥವಾ ಅಳಕಟ್ಟಿಯವರಾಗಲಿ ಏನು ಬಹುಸಂಖ್ಯಾತ ಸಂಶೋಧಕರು ಬಸವಣ್ಣ ಬದುಕಿದ್ದು 36 ವರ್ಷ ಅಂತಕ್ಕಂಥದ್ದಕ್ಕೆ ಹೆಚ್ಚಿನ ಸಹಮತವನ್ನು ತೋರಿಸ್ತಾರೆ. ಅದರ ಮಾತಾಜಿಯವರು 1134 ಹಿಡ್ಕೊಂಡು 1163ರವರೆಗೆ, 1193-96ರವರೆಗೆ ಬೈತಾರೆ. ಅಂದ್ರೆ 63 ವರ್ಷ ಬಸವಣ್ಣ ಬದುಕಿದ ಅಂತಕ್ಕಂಥದ್ದನ್ನ. ಅಲ್ಲಿ ಶಿಂಗಣ ಅಂತಕ್ಕಂಥ ಬಿಜ್ಜಾನ ಮೊಮ್ಮಗನಾದಂಥ ಶಿಂಗಣ 1183 ಮತ್ತು 1184ಕ್ಕೆ ಚಾಲುಕ್ಯ ಮತ್ತು ಕಳಚೂರರ ಸಂಸ್ಥಾನಗಳೇ ಮುಳುಗಿ ಹೋಗ್ಬಿಡ್ತಾವೆ. ಅಂದಾಗ ಅದಕ್ಕೆ ಯಾವುದೇ ಚಾರಿತ್ರಿಕ ದಾಖಲೆಗಳು ಸಿಗಂಗಿಲ್ಲ. ಹೀಗಾಗಿ 1131-34, 1167-68 ಈ ಕಾಲದೊಳಗೆ ಬಸವಣ್ಣ ಬದುಕಿದ್ದು ಅಂತಕ್ಕಂಥ ಬಹುಸಂಖ್ಯಾತ ಭಾಳಷ್ಟು ಜನ ಸಿದ್ದಯ್ಯ ಪುರಾಣಿಕರು, ಆಮೇಲೆ ಷಡಕ್ಷರಿ ಶೆಟ್ಟರಾಗಲಿ, ಪಾಲಾಕ್ಷಯ್ಯ, ಭಾಳಷ್ಟು ಇತಿಹಾಸಕಾರರು ಬಸವಣ್ಣನ ಆಯುಷ್ಯನ 36 ವರ್ಷಕ್ಕೆ ಇತಿಮಿತಿ ಮಾಡ್ತಾರೆ. ಆಶ್ಚರ್ಯ ಸಂಗತಿ ಅಂದರೆ ಆತ 28 ವರ್ಷ ಬದುಕಿದ ಅಂತಕ್ಕಂಥದ್ದನ್ನು ಆಶ್ಚರ್ಯ ಸಂಗತಿ. ಅದು ತಪ್ಪೇನಿಲ್ಲ. 22 ಮಾಡಿದಂಥ 26, 24, 28 ವರ್ಷ ಬದುಕತಕ್ಕಂಥ ಕೀಟ್ಸ್ ಆಗಲಿ, ಶೆಲ್ಲಿ ಆಗಲಿ ಜಗತ್ತಿನ ದೊಡ್ಡ ಕವಿಗಳವರು. 30 ದಾಟಲಿಲ್ಲ ಅವರು. ಒಂದೊಂದೇ ಕವನ ಸಂಕಲನವಾಗಿ ಇಡೀ ಜಗತ್ತಿನ ಕವಿಗಳಾದರು. ಹೀಗಾಗಿ ವಯಸ್ಸು ಮುಖ್ಯ ಅಲ್ಲ. ಅದರ ಚಾರಿತ್ರಿಕವಾಗಿ 1131ಕ್ಕಿಂತ ಪೂರ್ವದೊಳಗೆ ಬಸವಣ್ಣನ ಜನ್ಮದ ಬಗ್ಗೆ ಯಾರೂ ಕೂಡ ದಾಖಲವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ಗುರುಗಳ ಗಮನಕ್ಕೆ ತರ್ತಾ ಇದ್ದೇನೆ. ನನಗೆ ಸಂತೋಷ. ಅವಾರ್ಡ್ ಫಾರ್ ಎ ಗುಡ್ ವರ್ಕ್ ಅನ್ನು ಎಕ್ಸ್ಟ್ರಾ ವರ್ಕ್ ಅಂತಕ್ಕಂಥದ್ದು. ಅವರು ಈಗ ನಿವೃತ್ತಿ ಆಗಬಾರ್ದಾಗಿತ್ತು, ಇನ್ನೂ ಸ್ವಲ್ಪ ಕಂಟಿನ್ಯೂ ಆಗಬೇಕಾಗಿತ್ತು ಇಂಥವ್ರ ಜೊತೆಗೆ ನಮ್ಮ ಒಡನಾಟ. ಆದರೆ ನಮ್ಮ ಬಸವ ತಿಳುವಳಿಕೆ ಸಂಶೋಧನಾ ಕೇಂದ್ರ ಕಳೆದ 6 ವರ್ಷಗಳಿಂದ ಪ್ರತಿ ಶನಿವಾರ ಮತ್ತು ಪ್ರತಿ ರವಿವಾರ ಸುಮಾರು 6 ವರ್ಷಗಳವರೆಗೆ ನಿರಂತರವಾಗಿ ಮಾಡಿದ್ದೇವೆ. ಇದರ ಜೊತೆಗೆ ವಚನ ದರ್ಶನ ಅಂತಕ್ಕಂಥ ಕೃತಿಯನ್ನು ವಿರೋಧ ಮಾಡ್ತಕ್ಕಂಥದ್ದು. ದೇವರದಾಸಿಮಯ, ಜೇಡದಾಸಿಮಯ ಬಹುಶಃ ಹಂಪಿ ವಿಶ್ವವಿದ್ಯಾಲಯದ ಒಬ್ಬ ಪ್ರಾಧ್ಯಾಪಕರು ತಪ್ಪು ಕಲ್ಪನೆ ಮಾಡಿದಾಗ ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು. ಆಮೇಲೆ ಶಿವಶಕ್ತಿ ಅಂತಕ್ಕಂಥ ಚಲನಚಿತ್ರವನ್ನು ಬಿಂಬಿಸಿ ಅದು ವಚನಕಾರರನ್ನು ಅಸಹ್ಯ ಮಾಡ್ತಕ್ಕಂಥ ಸಂದರ್ಭದಾಗ ನಾವು ಹೋರಾಟ ಮಾಡಿದ್ದು. ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಾದೇವಿಯನ್ನು ಬ್ಯಾರೆಬೆತ್ತಲೆ ಮೂರ್ತಿಯನ್ನು ಮಾಡಿದಂಥ ವಿರೋಧಿಸಿ ವಿಜಯಪುರದಲ್ಲಿ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು. ಪಠ್ಯಪುಸ್ತಕ ಮತ್ತು ಇತರೆ ಕೃತಿಗಳಲ್ಲಿ ವಚನ ಸಾಹಿತ್ಯಕ್ಕೆ ವಿರುದ್ಧವಾಗತಕ್ಕಂಥ ಅಂಶಗಳು ಬಂದಾಗ ನಾವು ಪತ್ರ ಚಳವಳಿಯನ್ನು ಮಾಡಿ ಅದನ್ನು ಕೂಡ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ. ಮುಂದೂ ಕೂಡ ನಮಗೆ ಪರಮಶಿವಮೂರ್ತಿಯವರ ಮಾರ್ಗದರ್ಶನ, ಸಹಾಯ ಸಹಕಾರ ಇರಲಿ. ಅವರನ್ನು ಮತ್ತೊಮ್ಮೆ ಅವರಿಗೆ ಹಂಪಿ ವಿಶ್ವವಿದ್ಯಾಲಯದ ನಂತರ ಬಹಳ ದೊಡ್ಡ ವೇದಿಕೆ ಅಂತಂದ್ರೆ ನಮ್ಮ ಅಕ್ಕನ ಅರಿವು, ಬಸವಾದಿ ಶರಣರ ಚಿಂತನ ಕೂಟ ಅವ್ರ ಜೊತೆಗೆ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣ ಜೊತೆಗೆ ನಡೆದಾಡುವ ಶಾಸನ ತಜ್ಞೆ ಅಂತಂದ್ರೆ ಹನುಮಾಕ್ಷಿ ಗೋಗಿ ಮೇಡಮ್ ಅವರು ನಮ್ಮ ವೇದಿಕೆಯನ್ನು ಯಾರನ್ನೂ ಕೂಡ ಸರಳಾಗಿ ಒಪ್ಕೊಂಡವ್ರಲ್ಲ. ನಮ್ಮ ವೇದಿಕೆಯನ್ನು ಹೆಂಗೆ ಒಪ್ಕೊಂಡ್ರ ಅಂತಕ್ಕಂಥದ್ದು ಇನ್ನೂ ಕೂಡ ಜಿಜ್ಞಾಸೆ. ಇಂಥ ಒಂದು ಸಂದರ್ಭದೊಳಗೆ ನಮ್ಮ ತಂದೆಯವರ ಜೊತೆಗೆ ಒಡನಾಟ, ಅವರ ಅನಿಸಿಕೆಗಳು, ಅವ್ರು ಹೇಳಿದ್ನಲ್ಲ ಒಂದು ಉಪನ್ಯಾಸದ ಜೊತೆಗೆ ಅವರ ಇದು ಒಂದು 2 ದಿನ ಹೇಳಿದ್ರು. ನಾನು ಇಲ್ರಿ ಸರ್ ಅಷ್ಟು ಬೇಗ ಸಿಗಲ್ಲ ಮೇಡಮ್ ಸರ್ ಅಂತ ಅಂದಾಗಿಲ್ಲ, ನಾನು ಒಪ್ಪಿಸ್ತೀನಿ ಅಂತಕೊಂಡು ಹೇಳಿ ಒಪ್ಪಿಸಿದ್ರು. ಶಿವಮೂರ್ತಿ ಸರ್ ಅವ್ರಿಗೆ, ಡಾಕ್ಟರ್ ಶಿವಮೂರ್ತಿ ಸರ್ ಅವ್ರಿಗೆ ಮತ್ತು ಹನುಮಾಕ್ಷಿ ಗೋಗಿ ಮೇಡಮ್ ಅವರು
ಬಹಳ ದೊಡ್ಡ ಶಾಸನ ತದ್ದರು. ಯಾವ ಶಾಸನಗಳು ಹೇಳಿದ್ರು ಪರಮಶಿವಮೂರ್ತಿ ಸರ್, ಪರಮಶಿವಮೂರ್ತಿ. ಓಕೆ, ಪರಮಶಿವಮೂರ್ತಿ ಅವರು, ಪರಮಶಿವಮೂರ್ತಿ ಅವರಿಗೆ ಮತ್ತು ಹನುಮಕ್ಷಮಿ ಮೇಡಮ್ ಅವರಿಗೆ ಮತ್ತು ಅಗಲಿದ ಚೇತನರಾದಂತಹ ಚಂದಪ್ಪ ಗೂಗಿ ಅವರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಧನ್ಯವಾದಗಳು ಸರ್. ಈಗ ಸಂವಾದ ಕಾರ್ಯಕ್ರಮದಲ್ಲಿ ಈಗಾಗಲೇ ಹ್ಯಾಂಡ್ ರೈಸ್ ಮಾಡಿದವರು ಶ್ರೀಶೈಲ್ ಐನಾಪುರ್ ಸರ್. ಶ್ರೀಶೈಲ್ ಐನಾಪುರ್ ಸರ್, ತಾವು ಮಾತಾಡ್ರಿ. ಎಲ್ರಿಗೂ ಶರಣಾರ್ಥಿಗಳು. ಇವತ್ತಿನ ಅನುಭವ ಅತ್ಯಂತ ಸುಂದರವಾಗಿತ್ತು. ಡಾಕ್ಟರ್ ಪರಮಶಿವ ಮೂರ್ತಿ ಸರ್ ಅವರು ಲಕ್ಕನ ದಂಡೇಶ ಶಿವತತ್ವ ಚಿಂತಾಮಣಿಯ ಕುರಿತಾಗಿ ಬಹಳ ಮಾರ್ಮಿಕವಾಗಿ, ಅತ್ಯಂತ ಸರಳವಾಗಿ, ಅಂದ್ರೆ ಯಾವುದೇ ಗೊಂದಲವಿಲ್ಲದೆ ಅತ್ಯಂತ ಸುಂದರವಾಗಿ, ಇನ್ನೂ ಆಸಕ್ತಿ ಹೆಚ್ಚಿಸ್ತಾ ಹೋಯ್ತು ನಮ್ಗೆ, ಯಾವುದೇ ಬೇಜಾರಿಲ್ಲದೆ. ಮತ್ತು ಅವರು ಅನುಭಾವಿಕವಾಗಿ ಅತ್ಯಂತ ಸುಂದರವಾಗಿ ಇದನ್ನು ಕಟ್ಟಿಕೊಟ್ರು. ಪೂರ್ವ ಕಾಲದ ಸ್ಮರಣೀಯ ಶರಣರನ್ನ ಮುಂದಿನ ಪೀಳಿಗೆಗೆ ಅವ್ರನ್ನ ಉಲ್ಲೇಖಿಸ್ತಕ್ಕಂತಹ ದಾಖಲೆ ಶಿವತತ್ವ ಚಿಂತಾಮಣಿಯಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರ ಭಾಗ್ಯ. ಇವರು ವಾಸ್ತವದ ಸತ್ಯಾಸತ್ಯತೆಯನ್ನ ಎತ್ತಿ ಹಿಡಿದಂತ ಕೀರ್ತಿ ಲಕ್ಕನ ದಂಡೇಶ ಅವ್ರದ್ದಾಗಿದೆ ಅಂತಕ್ಕಂಥ ಮಾತುಗಳನ್ನ, ಮತ್ತೆ ಶರಣ ಸಾಹಿತ್ಯದ ಸಮೃದ್ಧಿಯಲ್ಲಿ ಈ ಶಿವತತ್ವ ಚಿಂತಾಮಣಿ ಅಂತಕ್ಕಂತಹ ಒಂದು ಪೂರಕ ಮೇರು ಪ್ರತಿ ನಮ್ಮೆಲ್ರಿಗೂ ತಲುಪಿದ್ದು ಒಂದು ಭಾಗ್ಯ ಅಂದ್ಕೊಳ್ತಾ, ಇವತ್ತಿನ ದತ್ತಿ ದಾಸೋಹಿಗಳು, ನೇರ ದಿಟ್ಟ ನಿರಂತರದ ಶ್ರೀಮತಿ ಹನುಮಾಕ್ಷಿ ಗೋಗಿ ಮೇಡಮ್ ಅವರು ಶರಣ ಸಾಹಿತಿಗಳು. ಅವರ ಆಸಕ್ತಿ, ಅನುದಿನದ ಆಸಕ್ತಿಯ ಶಾಸನ ತಜ್ಞೆಯವರು. ಇಂಥ ಒಂದು ದತ್ತಿ ದಾಸೋಹವನ್ನ ಏರ್ಪಡಿಸಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳು. ಅವರ ಹೇಳಿದಂತೆ ಅನುಕರಣೀಯ ಹಡೆದ ತಂದೆ, ಸ್ಮರಣೀಯ ಪಡೆದ ತಂದೆಯವರನ್ನ ದುರ್ಘಟನೆ ಮೂಲಕ ಕಳೆದುಕೊಂಡಂತ ನೋವು ಇನ್ನೂ ಮಾಸಿಲ್ಲ ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಇವತ್ತಿನ ದಿವಸ 60ರ ವಸಂತಕ್ಕೆ ಕಾಲಿಡುತ್ತಿರುವ ಸುಧಾ ಪಾಟೀಲ್ ಮೇಡಮ್ ಅವರಿಗೂ ಕೂಡ ಹಾರ್ದಿಕ ಅಭಿನಂದನೆಗಳು. ಅಲ್ಲದೆ ಈ ಎಲ್ಲ ಅತ್ಯದ್ಭುತವಾದ ಗೂಗಲ್ ಮೀಟ್ಗಳನ್ನ ನಮ್ಗೆಲ್ರಿಗೂ ಉಣಬಡಿಸ್ತಕ್ಕಂತಹ ಮೀಟ್ ರೂವಾರಿಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಶರಣಾರ್ಥಿ. ತಮ್ಮ ಅನುಭವವನ್ನು ಹಂಚಿಕೊಂಡಂತ ಶರಣರಾದ ಶ್ರೀಶೈಲ್ ಐನಾಪುರ್ ಅವರಿಗೆ ಧನ್ಯವಾದಗಳು. ಈಗ ಶರಣರಾದ ಸಿದ್ದಪ್ಪ ಪಡ್ನಾಡ್ ಅವರು ಮಾತಾಡ್ರಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಸರ್ ವಾಯ್ಸ್ ಕ್ಲಿಯರ್ ಇಲ್ರಿ. ಪಡ್ನಾಡ್ ಸರ್ ವಾಯ್ಸ್ ಕ್ಲಿಯರ್ ಇಲ್ಲ. ಹಲೋ, ಈಗ ಮಾತಾಡ್ರಿ. ಮಾತಾಡ್ರಿ. ಹಲೋ ಹೇಳ್ರಿ ಸರ. ಹಲೋ, ಕೇಳಿಸ್ತದ್ರಿ? ಕೇಳ್ತದ, ಹೇಳ್ರಿ. ಈಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಪರಮಶಿವಮೂರ್ತಿ ಅವರು ಆಗಿನ ಐತಿಹಾಸಿಕ ಹಿನ್ನೆಲೆ ಮತ್ತ ಅಲ್ಲಿ ಹಂಪಿ ಅರಸರ ಕುರಿತು, ಶಾಸನಗಳ ಕುರಿತು, ಮತ್ತ ಲಕ್ಕಣ್ಣ ದಂಡೇಶ್ ಅವರ ಅಲ್ಲಿಯ ಹಿನ್ನೆಲೆ ಬಹಳ ಸುಂದರವಾದ ಉಪನ್ಯಾಸ, ಬಹಳ ಮಾಹಿತಿ ಪೂರ್ವಕವಾದಂಥ ಉಪನ್ಯಾಸವಿತ್ತು. ಇಂಥ ಉಪನ್ಯಾಸಗಳಿಂದ ನಮ್ಗೆ ಆ ಶರಣರ ನೋಡ್ರಿ, ಎಷ್ಟು 34 ಮಂದಿ ಶರಣರ ಕುರಿತು ಆ ಲಕ್ಕಣ್ಣ ದಂಡೇಶ್ ಅವರ ಈ ಕೃತಿ ನನ್ನ ಬಳಿ ಅದ. ನಾನು ಅದನ್ನು ಓದಿದ ಷಟ್ಪದಿ ಒಳಗದ. ಬಟ್ ನಾವು ಅದು ಅಷ್ಟ ಅಟ್ಲೀಸ್ಟ್ ಅದು ಪುರಾಣ ತರ ಐತಿ. ಅದಕ್ಕಂತ ನಾನು ಅದನ್ನ ಪೂರ್ತಿ ಓದಕ್ಕಾಗಿಲ್ಲ. ಈಗ ಇವ್ರು ಹೇಳಿದ ಹಿನ್ನೆಲೆಯಲ್ಲಿ ಇನ್ನೊಮ್ಮೆ ಓದಬೇಕು. ಅದು ಗದ್ಯದೊಳಗೂ ಅದರೊಳಗೆ ಕೊಟ್ಟಿದ್ದಾರೆ ಸಾರಾಂಶ. ಬಹಳ ಸುಂದರವಾದ ವಿಚಾರಗಳನ್ನು ವ್ಯಕ್ತಪಡಿಸಿದರು. ಮತ್ತೆ ಹನುಮಾಕ್ಷಿ ಗೂಗಿ ತಂದೆಯವರು, ಸಂಗಪ್ಪ ಗೂಗಿ ಅವರು ಇದಂತ ಆದರ್ಶ ಶರಣರು. ಅವರು ಆಗಿನ ಕಾಲಕ್ಕೆ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ದು ಮತ್ತು ಅವ್ರನ್ನೆಲ್ಲ ಇದು ಮಾಡಿ ಸರಿಯಾದ ಮಾರ್ಗದಲ್ಲಿ ನಡೆಸಿದ್ದು. ಇಂಥ ವಿಚಾರಗಳು ಆ ಶರಣರ ಕುರಿತು ಎಲ್ಲ ಮಾಹಿತಿ ತಿಳಿತು. ಇಂಥ ಉಪನ್ಯಾಸಗಳು ಮೂಡಿ ಬರಲಿ ಮತ್ತು ಇಂಥವ್ರ ಬಗ್ಗೆ ನೆನಪಿನ ಉಪನ್ಯಾಸಗಳು, ನಮ್ಮಲ್ಲಿ ದತ್ತಿ ಉಪನ್ಯಾಸಗಳು ಬೆಳಿಲಿ ಅನ್ನುವಂಥ ವಿಚಾರ
ವೇದಿಕೆಯಲ್ಲಿ ಇಂಥ ಉಪನ್ಯಾಸಗಳನ್ನು ಏರ್ಪಡಿಸೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಶರಣಾರ್ಥಿ. ಧನ್ಯವಾದಗಳು ಸರ್, ತಮ್ಮ ಅನುಭವವನ್ನು ಹಂಚಿಕೊಂಡದ್ದಕ್ಕೆ. ಈಗ ಮತ್ತಾರಾದ್ರೂ ಸಂವಾದದಲ್ಲಿ ಮಾಧವ್ ರೆಡ್ಡಿ ಸರ್ ಇದ್ರಕ್ಕೆ ಇದ್ದಂಗಿಲ್ರಿ ಸರ್. ಮಹಾದೇವ್ ಹೊರಟ್ಟಿ ಸರ್ ಅದಿರಿ? ಇಲ್ಲ ಇಲ್ಲ ಸರ್. ರುದ್ರಮೂರ್ತಿ ಅವ್ರನ್ನ ಕೇಳಿ. ಬಿಆರ್ ಪೊಲೀಸ್ ಪಾಟೀಲರು ಅದಾರ್ರಿ. ರುದ್ರಮೂರ್ತಿ ಅವ್ರು ಯಾರು ಕೇಳ್ರಿ? ಬಿಆರ್ ಪೊಲೀಸ್ ಪಾಟೀಲ್ ಅಥವಾ ರುದ್ರಮೂರ್ತಿ? ಹಾ ಸರ್, ಬಿಆರ್ ಪೊಲೀಸ್ ಪಾಟೀಲ್ ಸರ್, ತಾವ್ ಮಾತಾಡ್ತೀರಿ ಸರ್? ನೆಕ್ಸ್ಟ್ ಒಳಗೆ ರುದ್ರಮೂರ್ತಿ ಸರ್ ಅದಾರೇನ್ರಿ ಸರ್? ಹಾ ಬಂದ್ರ ನೋಡಿ ಸರ್, ಇವರು ಲೆಫ್ಟ್ ಆದ್ರೆ ಇಲ್ಲ. ರುದ್ರಮೂರ್ತಿ ಸರ್ ರೆಕಾರ್ಡಿಂಗ್ ಮಾಡಕತ್ತಾರ. ನೆಕ್ಸ್ಟ್ ಹೋಗ್ಬಿಡ್ರಿ. ಓಕೆ ಸರ್. ಇನ್ನು ಶರಣ ಸಮರ್ಪಣೆ. ಈವರೆಗೆ ನಮ್ಮ ವೇದಿಕೆಯ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿ ಕವಿ ಲಕ್ಕನ ದಂಡೇಶನನ್ನು ಹಾಗೂ ಶಿವತತ್ವ ಚಿಂತಾಮಣಿ ಅವರ ಕೃತಿ ಕುರಿತು ನಮಗೆಲ್ಲ ಸುಂದರವಾಗಿ ಅಲ್ಪ ಸಮಯದಲ್ಲಿ ಸಮಗ್ರವಾಗಿ ಪರಿಚಯಿಸಿಕೊಟ್ಟ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಸರ್ ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಅನಂತ ಶರಣು ಸಮರ್ಪಿಸುವೆ. ವೇದಿಕೆಯ ರೂವಾರಿಗಳು ಮಾರ್ಗದರ್ಶಕರು ಆದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಶರಣ ಸಮರ್ಪಿಸುವೆ. ಅದರಂತೆ ವಚನ ಪ್ರಾರ್ಥನೆ ನಡೆಸಿಕೊಟ್ಟ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಗೂ, ವಚನ ಮಂಗಳ ಮಾಡಲಿರುವ ಶರಣ ವಿದ್ಯಾ ಮಗ್ದುಮ್ ಅವರಿಗೂ ಶರಣು ಸಮರ್ಪಿಸುವೆ. ಮುಖ್ಯವಾಗಿ ಇಂದಿನ ಕಾರ್ಯಕ್ರಮದ ದತ್ತಿದಾನಿಗಳಾದ ಶರಣ ಹನುಮಾಕ್ಷಿ ಕೂಗಿ ಅವರಿಗೂ ಹಾಗೂ ಎಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಪರಿಚಯಿಸಿದಂತಹ ಶರಣ ಸುಧಾ ಪಾಟೀಲ್ ಅವರಿಗೂ ಅನಂತ ಶರಣು ಸಮರ್ಪಿಸುವೆ. ಕಾರ್ಯಕ್ರಮದ ಸಂಯೋಜಕರಾದ ಶರಣರಾದ ರುದ್ರಮೂರ್ತಿ ಪ್ರಭು, ಡಾಕ್ಟರ್ ದಾನಮ್ಮ ಜಳಕಿ ಹಾಗೂ ಕುಮಾರ ರಾಜಣ್ಣ ಅವರಿಗೂ ಕೂಡ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೂ ಕೂಡ ಅನಂತ ಶರಣಾರ್ಥಿಗಳು. ಈಗ ಕಾರ್ಯಕ್ರಮದ ಕೊನೆಯ ಹಂತ ವಚನ ಮಂಗಳ ನಡೆಸಿಕೊಡುವವರು ಶರಣೆ ವಿದ್ಯಾ ಮಗ್ದುಮ್ ಅವರು. ಮೇಡಮ್ ಪ್ರೇಮಕ್ಕ ಹೊರಟ್ಟಿ ಅವ್ರು ಮಾಡ್ತಾರ್ರಿ. ಹಾ ಆಯ್ತ್ರಿ ಸರ್. ಪ್ರೇಮಕ್ಕ ಹೊರಟ್ಟಿ ಅಕ್ಕ ಮಾತಾಡ್ರಿ, ಮಂಗಳ ಮಾಡ್ರಿ. ಇಲ್ಲನ್ರಿ ಅವ್ರು? ಅನ್ನಿಗೇರಿ ಮೇಡಮ್. ಹಾ ಅದಾರ. ಹಾ ಮಾಡ್ರಿ ಮೇಡಮ್, ಅನ್ನಿಗೇರಿ ಮೇಡಮ್. ಅಂದ್ರೆ ಮಾಡಿ ಕೆಟ್ಟರೋ ಮನವಿಲ್ಲದೆ, ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ಕೆಟ್ಟರೋ ನಿಜವಿಲ್ಲದೆ, ನೀಡಿ ಕೆಟ್ಟರೋ ನಿಜವಿಲ್ಲದೆ, ಮಾಡಿ ಕೆಟ್ಟರೋ ಮನವಿಲ್ಲದೆ, ಮಾಡಿ ಕೆಟ್ಟರೋ ಮನವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳೊಡೆ, ಮಾಡುವ ನೀಡುವ ನಿಜ ಗುಣವುಳ್ಳೊಡೆ, ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ, ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ, ಮಾಡಿ ಕೆಟ್ಟರೋ ಮನವಿಲ್ಲದೆ, ಮಾಡಿ ಕೆಟ್ಟರೋ ಮನವಿಲ್ಲದೆ, ನೀಡಿ ಕೆಟ್ಟರೋ ನಿಜವಿಲ್ಲದೆ, ನೀಡಿ ಕೆಟ್ಟರೋ ನಿಜವಿಲ್ಲದೆ, ಮಾಡಿ ಕೆಟ್ಟರೋ ಮನವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳೊಡೆ, ಮಾಡುವ ನೀಡುವ ನಿಜ ಗುಣವುಳ್ಳೊಡೆ, ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ,
ಮಾಡಿ ಮಾಡಿ ಕೊಟ್ಟರೋ ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸುಮಂಗಲ ಅನ್ನಿಗೇರಿ ಮೇಡಮ್ ತಮಗೆ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತಿದ್ದು, ಪ್ರತಿ ಶನಿವಾರ ಸಂಜೆ 5 ಗಂಟೆಗೆ ಹಾಗೂ ಪ್ರತಿ ರವಿವಾರ ಮುಂಜಾನೆ 11:25 ಎಂದಿನಂತೆ ಕಾರ್ಯಕ್ರಮ ನಡೆಯುತ್ತಿದ್ದು, ತಾವೆಲ್ಲ